ನಮಸ್ಕಾರ ರತ್ನಕ್ಕ. ನಮಸ್ತೆ. ನಾನು ನಮಸ್ತೆ ಕಿರಣ್. ಕಿರಣ್ ಹಿರಿಸಾವೆ ಮಾತಾಡ್ತಾ ಇರೋದು. ಹಾ. ನುಡಿತೋರಣದಿಂದ ನಡೆಸಲಾಗಿರ್ತಕ್ಕಂತ ಬೆಳದಿಂಗಳ ಅತಿಥಿ ಈ ಕಾರ್ಯಕ್ರಮದ 2ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಧನ್ಯವಾದಗಳು. ಸೊ ಈ ಕಾರ್ಯಕ್ರಮದ ಉದ್ದೇಶ ರತ್ನಕ್ಕ, ಒಂದು ನಮ್ಮ ಬಳಗದಲ್ಲಿ ಇರ್ತಕ್ಕಂತ ಸಾಧಕರ ಸಾಧನೆಗಳನ್ನ ಪರಿಚಯ ಮಾಡ್ಕೊಳತಕ್ಕಂಥದ್ದು. ಸಾಧನೆ ಅಂದ್ರೇನೆ ಏನು ದೊಡ್ಡ ಸಾಧನೆನೇ ಆಗ್ಬೇಕಾಗಿಲ್ಲ. ನಮ್ಮ ಜೀವನದ ಇತಿಮಿತಿಗಳಲ್ಲಿ ನಾವು ಸಾಹಿತ್ಯಾಸಕ್ತರಾಗಿ, ಸಂಗೀತದ ಆಸಕ್ತರಾಗಿ, ಅಥವಾ ನಮ್ಮ ಜೀವನದ ಮಧ್ಯೆ ಒಂದಿಷ್ಟು ಪ್ರವೃತ್ತಿಗಳನ್ನ ಇಟ್ಕೊಂಡು ನಾವೇನು ಮಾಡ್ತಾ ಇದೀವಿ ಅದನ್ನ ನಿಮ್ಮಿಂದ ಬಾಯಿ ಬಿಡಿಸುವಂಥದ್ದು ಒಂದು. ಎರಡನೇದು, ಇದರಿಂದ ಬಳಗದ ಇತರರಿಗೆ, ಹಿರಿಯರಿಗೆ, ಕಿರಿಯರಿಗೆ ಒಂದಿಷ್ಟು ಪ್ರೇರಣೆ ಆಗ್ಲಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ತುಂಬಾ ಸಂತೋಷ. ಮೊದಲನೇದಾಗಿ ರತ್ನಕ್ಕ, ನಾನ್ ನಿಮ್ ಪರಿಚಯವನ್ನ ಮಾಡ್ಕೊಡಲ್ಲ, ನನಗ್ ಗೊತ್ತಿದೆ. ಆದ್ರೂ ನೀವೇ ನಿಮ್ಮ ಸೂಕ್ಷ್ಮವಾದಂತ ಪರಿಚಯ, ನಿಮ್ಮ ಬಾಲ್ಯ, ಓದು, ಅಪ್ಪ ಅಮ್ಮ, ಇದರಿಂದ ನಾವು ಶುರು ಮಾಡ್ಕೋಣ. ಖಂಡಿತ. ನನ್ನ ಹೆಸರು ಅಂದ ತಕ್ಷಣನೇ ನನಗೆ ನನ್ನ ಹೆಸರಲ್ಲೇ ಒಂದು ವಿಭಿನ್ನವಾದ ಒಂದು ನನಗೆ ಹೆಸರಿಟ್ಟಿದ್ದು ನೆನಪಾಗ್ತಿದೆ. ಅಜ್ಜಿಗಳೆಲ್ಲ ಹೇಳ್ತಾ ಇರ್ತಾರಲ್ವಾ, ಹಾಗಾಗಿ ನಮ್ದು ತುಂಬಾ ಹಳ್ಳಿ. ಅವಾಗೆಲ್ಲ ಯಾರಿಗಾದ್ರೂ ಮನೆ ಹೆಣ್ಮಗಳಿಗೆ ಹೆರಿಗೆ ನೋವು ಬಂತು ಅಂದ್ರೆ ಎಲ್ಲಾ ಹಿರಿಯರು ಬಂದು ಬಾಗ್ಲಲ್ಲಿ ಒಂಥರ ಕಾಯ್ತಾ ಕೂಡ್ತಾ ಇದ್ರು. ಅವಾಗ ನಮ್ಮ ತಾಯಿ ತುಂಬಿದ ಬಸ್ರಿ. ಅವತ್ತು ನಾಗರ ಪಂಚಮಿ. ನಮ್ಮ ಮನೆ ಮುಂದೆ ಒಂದು ನಾಗರ ಕಲ್ಲಿದೆ, ಮನೆ ಮುಂದೆನೆ. ಅಲ್ಲಿಗೆ ಇಡೀ ಊರ ಜನ ಹಾಲು ಹಾಕ್ಲಿಕ್ಕೆ, ಹಾಲು ತುಪ್ಪ ಹಾಕಿ ಪೂಜೆ ಮಾಡ್ಲಿಕ್ಕೆ ಬರ್ತಾ ಇದ್ರು. ಬಂದವರೆಲ್ಲ ಅಮ್ಮನ್ ಮಾತಾಡಿಸ್ಕೊಂಡು ಅಮ್ಮಂಗೆ ಕುಂಕುಮ ಕೊಟ್ಟು ಎಲ್ಲ ಹೋಗ್ತಾ ಇದ್ರು. ಯಾವೂರು? ಬಡವನಹಳ್ಳಿ ಅಂತ ನಮ್ಮೂರು. ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ಆಗ ಸಂಜೆ ಒಂದು ಹಾಲು ಎರಿಯೋದೆಲ್ಲ ಮುಗ್ದಾದ್ಮೇಲೆ ಸರಿ ಅಮ್ಮನಿಗೆ ಹೆರಿಗೆ ನೋವು ಶುರುವಾಗಿದೆ. ಸರಿ, ನಮ್ಮ ಮನೆ ಪಕ್ಕದಲ್ಲಿ ಅವಾಗೆಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಬೋಡಜ್ಜಿ ಅಂತ ಇರ್ತಾ ಇದ್ರು. ಅವರಿಗೆ ಅದೇ ತಲೆ ಗಂಡ ಸತ್ತವ್ರಿಗೆ ತಲೆ ಬೋರ್ಡ್ ಮಾಡಿ ಕೆಂಪು ಸೀರೆ ಉಡಿಸಿ ಅವ್ರ ಸಂಪ್ರದಾಯಗಳು. ಆ ಒಬ್ರು ಬೋಡಜ್ಜಿ ಇದ್ರು. ಅವರು ಕಾಯ್ತಾ ಕೂತಿದ್ದವ್ರು ಮಗು ಅತ್ತ ಶಬ್ದ ಕೇಳಿಸಿದ ತಕ್ಷಣನೇ ನಮ್ ತಾತನ ಹೆಸರು ಶಿವೋಪಾಚಾರ ಅಂತ. ಶಿವಯ್ಯ, ಇನ್ನೇನು ಯೋಚನೆ ಮಾಡ್ಬೇಡ, ನಾಗರ ಪಂಚಮಿ ದಿನ ನಾಗರತ್ನ ಹುಟ್ಟಿದಾಳೆ, ನಾಗರತ್ನ ಅಂತ ಹೆಸರಿಡ್ಬೇಕು ಅಂತ ಅಜ್ಜಿ ಹೇಳ್ದ. ಎಲ್ಲ ಅಲ್ಲಿದ್ದ ಹಿರಿಯರೆಲ್ಲ ಒಮ್ಮತದಿಂದ. ಹಾಗಾಗಿ ನನಗೆ ಜಾತಕ, ಅಕ್ಷರ, ಯಾವ ಅಕ್ಷರ ಬರುತ್ತೆ ಈ ತರ ಯಾವುದನ್ನು ಹುಡುಕಿಲ್ಲ. ಅಷ್ಟು ನಮ್ಮ ಊರಿನ ಹಿರಿಯರು ಮೆಚ್ಚಿ ಇಟ್ಟಿದ್ದ ಹೆಸರು ನಾಗರತ್ನ ಅಂತ ನನಗೆ ಗೊತ್ತಿರ್ಲಿಲ್ಲ ನೋಡಿ. ಹೌದು, ನಾವು ಅದು ಸಂದರ್ಭ ಬರ್ಬೇಕಲ್ವಾ ಹೇಳ್ಕೊಳ್ಲಿಕ್ಕೆ. ಹೌದು. ಹಾಗಾಗಿ ಅದು ನಾಗರತ್ನ ಅಂತ ಹೆಸರು ನನಗೆ ಉಳೀತು. ಸಾಂದರ್ಭಿಕವಾಗಿ ಹೇಳ್ಬೇಕಂದ್ರೆ ನಾಗರ ಪಂಚಮಿಗೆ 2 ದಿನ ಏನೋ ಮೊದ್ಲು ನಾನ್ ಹುಡ್ದೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಇರ್ಲಿ, ಮುಂದುವರ್ಸಿ ನೀವು. ನಾನ್ ನಾಗರ ಪಂಚಮಿ ದಿನನೇ ಹುಟ್ಟಿದ್ದು. ಇಡೀ ರಾಜ್ಯದಲ್ಲೆಲ್ಲಾ ನಾಗರ ಪಂಚಮಿ ಆಚರಿಸೋರು ನನ್ನ ಹುಟ್ಟದಬ್ಬ ಆಚರಿಸ್ತಾರೆ ಅಂತ. ಹಾ, ಹೌದು. ಆಮೇಲೆ ಸರಿ, ಅಮ್ಮಂಗೆ ನಾನು ಹುಟ್ಟಿದ್ಮೇಲೆ ನನ್ನ ತಮ್ಮ 2 ವರ್ಷಕ್ಕೆ ನನ್ನ ತಮ್ಮ ಹುಟ್ಟಿದ. ನಮ್ ತಂದೆಯವರು ITI ಫ್ಯಾಕ್ಟ್ರಿ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಬೆಂಗಳೂರಲ್ಲಿ. ಹಾಗಾಗಿ ನಮ್ ತಾತ ನನ್ನ ನೋಡಕ್ಕೆ ಬೆಂಗಳೂರಿಗೆ ಬಂದಾಗ, ನನ್ನ ತಮ್ಮ ಹುಟ್ಟಿದಾಗ 2 ಸಾರಿ ಬೆಂಗಳೂರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ನಂತೆ, ಪಕ್ಕದ ರೋಡಿಗೆ ಹೋಗ್ಬಿಟ್ಟು. ಅದಕ್ಕೆ ನಮ್ ತಾತ, ನೀನ್ ಹೆಣ್ಮಗುನ್ ಸರಿಯಾಗಿ ನೋಡ್ಕೊಳಲ್ಲ, 2 ಮಕ್ಕಳು ನೋಡ್ಕೊಳಕ್ ಆಗಲ್ಲ ಅಂತ ಬಡವನಹಳ್ಳಿಗೆ ತಂದು ಸಾಕ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ನನ್ನ ಬಾಲ್ಯ ಎಲ್ಲ ತಾತ ಅಜ್ಜಿ ಜೊತೆಲೆ ಕಳೆದಿದ್ದು. ಹೇಳಿ ತಾತ ಅಜ್ಜಿ ಬಗ್ಗೆ ಸ್ವಲ್ಪ. ಹೇಳ್ತೇನೆ. ತಾತ ಅಜ್ಜಿ ಅಂದ್ರೆ ನಮ್ ತಾಯಿಯವ್ರಿಗೆ ಸ್ವಂತ ತಂದೆ ತಾಯಿ ಇರ್ಲಿಲ್ಲ, ಚಿಕ್ಕ ಮಕ್ಕಳಲ್ಲೇ ಹೋಗ್ಬಿಟ್ಟಿದ್ರು. ನಮ್ಮ ತಾಯಿಯ ಸೋದರತ್ತೆ, ಸೋದ್ರ ಮಾವ, ಅವರು ಅತ್ತೆ ಮಾವ. ನಮ್ಮ ತಾಯಿಯವರ ಮಾವನಿಗೆ 2 ಹೆಂಡ್ತಿದಿರಿದ್ರು ಅವರಿಗೆ.
ಇಬ್ರು ಅಕ್ಕ ತಂಗಿರು. ಅವರಿಗೆ ಮಕ್ಳಿಲ್ಲದ ಕಾರಣ ಇವರು ತಂದೆ ತಾಯಿ ಸತ್ತೋದ ತಕ್ಷಣ ನಮ್ಮ ಮನೆಯವರು ಮತ್ತೆ ನಮ್ಮ ತಾಯಿನ ಇಬ್ಬರನ್ನು ಇವ್ರು ಇಲ್ಲೇ ಸಾಕೋತಾ ಇದ್ರು, ಬಡವನಹಳ್ಳಿಲೇನೆ. ಹಾ ಹಾ ನಮ್ಮ ಯಜಮಾನ್ರು ಕೂಡ ನಮ್ಮ ತಾಯಿ ತಮ್ಮನೆ, ಸೋದ್ರ ಮಾವ. ಹ್ಮ್ 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 ಆ, ಹಾಗಾಗಿ ಅವರಿಗೆ ತಾತ ಇಲ್ಲೇ ಸಾಕ್ಲಿಕ್ ಶುರು ಮಾಡಿದ್ರು. ತಾತ ಅಂದ್ರೆ ತುಂಬಾ ಈ ಸುತ್ತ ನಮ್ಮ ಹಳ್ಳಿ ಬಡವನಹಳ್ಳಿ ಸುತ್ತಮುತ್ತ ತುಂಬಾ ಹಳ್ಳಿಗಳಿದೆ, ಪುಟ್ಟ ಪುಟ್ಟ ಹಳ್ಳಿಗಳು. ಹ್ಮ್ ಹ್ಮ್ ಎಲ್ಲಾ ಹಳ್ಳಿಗಳಲ್ಲೂ ತುಂಬಾ ಹೆಸರು ಮಾಡಿದವರು, ಚಿನ್ನದ ಕೆಲಸ ಮಾಡ್ತಾ ಇದ್ರು ನಮ್ ತಾತ. ಹ್ಮ್ ತುಂಬಾ ಹೆಸರುವಾಸಿ. ಶಿವೋಪಾಚಾರ್ ಅಂದ್ರೆ ಒಂಥರ ನಿಯತ್ತು, ಒಂದು ಒಂದು ಪ್ರಾಮಾಣಿಕತೆ, ತುಂಬಾ ಹೆಸರಾಗಿದ್ರು ಒಟ್ಟಲ್ಲಿ. ಅವರು ಈಗ ಕೂಡ ಸುಮಾರು ಅವರು ಸತ್ತು ಇಷ್ಟು ವರ್ಷ ಆದ್ರೂ ಕೂಡ ಅವ್ರು ಮಾಡಿದ ಒಡವೆಗಳು ಹಳ್ಳಿಗರ ಮೈ ಮೇಲಿದೆ. ನಾವ್ ಯಾವಾಗಾದ್ರೂ ಹಳ್ಳಿ ಕಡೆ ಹೋದಾಗ ನೋಡಮ್ಮ ನಿಮ್ ತಾತ ಮಾಡಿದ ಒಡವೆ ಇನ್ನೂ ಇದೆ ಅಂತ ತೋರಿಸ್ತಾರೆ. ಹಾ 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 ಹ್ಮ್ ಅಷ್ಟು ಹೆಸರುವಾಸಿ ಆದವರು. ನಿಮ್ಗೂ ಬಂದಿದ್ಯಾ ಯಾವ್ದಾದ್ರು? ಇದೆ. ನನ್ ಕಿವಿಲಿ ಯಾವಾಗ್ಲೂ ಇರುತ್ತಲ್ಲ, ಅದು ನಾನು 3 ವರ್ಷದ ಮಗುನಲ್ಲಿ ನಮ್ ತಾತ ಮಾಡ್ಕೊಟ್ಟಿದ್ದು. ಇದುವರೆಗೂ ನಾನು ಯಾವ್ದೇ ಒಡವೆ ಇಷ್ಟ ಪಡೋದಿಲ್ಲ, ಅದನ್ನೇ ಈಗ್ಲೂ ಕೂಡ ಅದನ್ನೇ ಹಾಕೋತಾ ಇದ್ದೀನಿ. ಆಮೇಲೆ ಬಳಗಕ್ಕೊಂದು ಫೋಟೋ ಕಳಿಸಿ. ಖಂಡಿತ. ಮುಂದುವರ್ಸಿ. ಹಾ, ಹಾಗೆ ತಾತ ಯಾವಾಗ್ಲೂ ನನ್ನನ್ನು ಕೂಡಿಸ್ಕೊಂಡು ಕೆಲ್ಸ ಮಾಡ್ತಾ ಇದ್ರಲ್ವಾ. ಅಲ್ಲಿ ಹೋಗಿ ನಂಗೆ ಅದು ತುಂಬಾ ಕುತೂಹಲ, ಒಡವೆ ಮಾಡೋದು ಹೇಗೆ, ಕರಗಿಸೋದು, ಚಿನ್ನ ಹೇಗ್ ಕರಗಿಸ್ತಾರೆ, ಅದನ್ನ ಅಚ್ಚಿಗೆ ಹೇಗ್ ಹಾಕ್ತಾರೆ, ಎಲ್ಲ ತುಂಬಾ ಕುತೂಹಲವಾಗಿ ನೋಡ್ತಾ ಇರ್ತಿದ್ದೆ. ಅವಾಗ ತಾತ ಸುಮ್ನೆ ಕೂಡಕ್ ಬಿಡ್ತಾ ಇರ್ಲಿಲ್ಲ. ಏನಾದ್ರೂ ಒಂದು ಹಾಡು ಹೇಳ್ಕೊಡೋದು. ಅವರು ನಾಟಕದ ಹುಚ್ಚು ಅವರಿಗೆ ತುಂಬಾ ಇತ್ತು, ನಮ್ ತಾತನ್ಗೆ. ಹಾಗಾಗಿ ಕೂಡಿಸ್ಕೊಂಡು ಹಾಡು ಹೇಳ್ಕೊಡ್ತಾ ಇರ್ತಿದ್ರು. ಆಮೇಲೆ ಕತೆಗಳು, ತುಂಬಾ ಕತೆಗಳು ಹೇಳ್ತಾ ಇದ್ರು, ರಾಜರ ಕತೆ ಅದು ಇದು, ಯಾವಾಗ್ಲೂ ಕತೆಗಳು ಹೇಳ್ತಾ ಇದ್ರು. ಆಮೇಲೆ ಯಾವಾಗ್ಲೂ ಕೂಡಿಸ್ಕೊಂಡು ಒಂದ್ ಮಾತು ಹೇಳ್ತಿದ್ರು, ಯಾವಾಗ್ಲೂ ಹೆಸರು ಇಡ್ತೀವಿ ಎಲ್ರಿಗೂನು, ಆ ಹೆಸರಿನ ಅರ್ಥ ನೀನ್ ತಿಳ್ಕೋಬೇಕು, ಎಲ್ರು ಅಷ್ಟೇ ಅವ್ರವ್ರ ಹೆಸರಿನ ಅರ್ಥ ತಿಳ್ಕೋಬೇಕು ಅಂತ ಹೇಳಿದ್ರು. ನಾಗರತ್ನ ಅಂದ್ರೆ ಏನ್ ಗೊತ್ತಾ ಅಂತ ಕೇಳ್ತಿದ್ರು. ಗೊತ್ತಿಲ್ಲ ಅಂತ ಅಂದಾಗ, ನಾಗರ ಹಾವಿನ, ಅದು ಅಪರೂಪವಾಗಿ ಯಾವುದೋ ಒಂದು ನಾಗರ ಹಾವಿನ ಹೆಡೆ ಮೇಲೆ ರತ್ನ ಇರುತ್ತೆ, ಮಣಿ ಇರುತ್ತೆ, ಹೊಳಿತಾ ಇರೋದೊಂದ್ ಮಣಿ ಇರುತ್ತೆ, ಅದಕ್ ನಾಗರತ್ನ ಅಂತಾರೆ. ಅದ್ರ ಅರ್ಥ ಏನ್ ಗೊತ್ತಾ, ಅದನ್ನ ಯಾರು ಒಂಥರ ಬೇಗ ಸಿಗಲ್ಲ, ಅದು ಯಾರ ಕೈಗೂ. ಅದು ಹೇಗೆ ಹೊಳಿತಾ ಇರುತ್ತೆ ಹಾಗೆ ನೀನ್ ಕೂಡ ಇರ್ಬೇಕು, ಯಾವ್ದು ಇದ್ ಮಾಡ್ಬಾರ್ದು. ತುಂಬಾ ಬುದ್ಧಿವಾತೆ ಹೇಳ್ತಾನೆ ಇರೋರು ಯಾವಾಗ್ಲೂನು. ಹೆಣ್ಮಕ್ಳು ನಕ್ರೆ ಜೋರಾಗಿ ಶಬ್ದ ಬರೋ ಹಂಗ್ ನಗ್ಬಾರ್ದು, ಮುಗುಳ್ನಗೆ ಯಾವಾಗ್ಲೂ ತುಟಿ ಮೇಲೆ ಇರ್ಬೇಕು, ಈ ತರ ಎಲ್ಲ ಹೇಳ್ಕೊಡ್ತಾ ಇದ್ರು. ಆದ್ರೂ ನನ್ ಸ್ವಭಾವ, ಹುಟ್ಟು ಸ್ವಭಾವ ಸ್ವಲ್ಪ ಅಳಬುರ್ಕಿ. ಸ್ವಲ್ಪ ಅಳಬುರ್ಕಿ. ಅಳಬರ್ಕಿ ಅಂತ ನಗ್ನಗ್ತಾನೆ ಹೇಳ್ತಾ ಇದ್ದೀರಾ. ಹೌದು, ಈಗಿಲ್ವಲ್ಲ ಅದಕ್ಕೆ. ಯಾರಾದ್ರೂ ಒಂದ್ ಚೂರು ತುಂಬಾ ಅತಿ ಸೂಕ್ಷ್ಮ ಸ್ವಭಾವ, ಒಂದ್ ಚೂರು ವ್ಯತ್ಯಾಸ, ಕರೆಯೋ ಧ್ವನಿಲ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ, ಓ ಯಾಕೋ ಇವ್ರು ಹಿಂಗ್ ಕರೀತಿದ್ದಾರೆ, ಅಷ್ಟಕ್ಕೆ ಅವತ್ತೆಲ್ಲ ಅಳೋದು. ಹೀಗೆ ಅದ್ರ ಜೊತೆಗೆ ಈ ಮನೇಲಿ ಎಲ್ರೂ ಜೋರು. ಸ್ವಲ್ಪ ನಮ್ಮ ಅಜ್ಜಿಗಳು ಇಬ್ರು ಅಷ್ಟೇನೆ, ತುಂಬಾ ಜೋರಂದ್ರೆ. ಆಮೇಲೆ ನಮ್ ತಂದೆಗೆ ಸ್ವಲ್ಪ ಹೆದರ್ತಿದ್ರು, ಪೇಟೆಯವರು ಅನ್ನೋದು. ಬೆಂಗಳೂರಲ್ಲಿ ಇದ್ರಲ್ಲ ತಂದೆಯವರು, ಸ್ವಲ್ಪ ಅವ್ರ ಗಂಭೀರ ಸ್ವಭಾವ ತುಂಬಾ ನಮ್ ತಂದೆದು. ಹಾಗಾಗಿ ನಾವು ಸಾಕ್ತಾ ಇದ್ದೀವಿ, ಎಲ್ಲಿ ಏನ್ ವ್ಯತ್ಯಾಸ ಆದ್ರೆ ಏನಂತಾರೋ ಅನ್ನೋ ಒಂದು ಇದ್ರಲ್ಲಿ ನನ್ನನ್ನ ಅತಿ ಕಾಳಜಿ ಅಂದ್ರೆ ವಿಪರೀತ ಕಾಳಜಿ. ಅದು ನನಗ್ ಸ್ವಲ್ಪ ಹಿಂಸೆ ಆಗ್ತಿತ್ತು. ಅತಿ ಕಾಳಜಿ ನನಗ್ ಹಿಂಸೆ ಆಗ್ತಾ ಇತ್ತು. ಆದ್ರೂ ಅವಾಗ ಅದನ್ನೆಲ್ಲ ಏನ್ ಯೋಚನೆ ಮಾಡ್ತಾ ಇರ್ಲಿಲ್ಲ. ಈಗಿನ ತರ ಮಕ್ಕಳು, ಈಗಿನ ತರ ನಮ್ಮಲ್ಲಿರೋ ಯೋಚನೆ ಆಗಿದ್ರೆ ಸ್ವಲ್ಪ ವಿರುದ್ಧ ಅನ್ನಿಸ್ತಾ ಇತ್ತು. ಆದ್ರೆ ಅವಾಗ ಒಪ್ಕೊಂಡ್ಬಿಡ್ತಿದ್ದೆ, ಸರಿ ಅವ್ರೇನ್ ಹೇಳಿದ್ರು ಸರಿ ಹಾಗೆ. ಆಮೇಲೆ ಹೆಚ್ಚು ಮಾತಾಡ್ತಿರ್ಲಿಲ್ಲ, ತುಂಬಾ ಮೌನ ಅಂದ್ರೆ ತುಂಬಾ ಮೌನನೇ. ಇಡೀ ದಿವಸದಲ್ಲೆಲ್ಲ ಕೂಡಿಟ್ರೆ 10 ಮಾತು ಅನ್ಸುತ್ತೆ. ಹಾಗೆ. ಇನ್ನು ಶಾಲೆ ಅಂದ್ರೆ ಹತ್ರನೇ ಶಾಲೆ.
ಅಲ್ಲ, ಶಾಲೆಗೆ ಹೇಗೆ ಬರೋದಕ್ ಮೊದ್ಲು ನಿಮ್ ಅಪ್ಪನ ಬಗ್ಗೆ ಹೇಳ್ತಾ ಇದ್ರಿ, ಅದು ಮುಗಿಸ್ಬಿಡಿ. ಹಾ ನಿಮ್ ತಂದೆ ಅಲ್ಲಿ ITI ಅಲ್ಲಿ ಕೆಲಸ ಹಾ ನಮ್ ಮಾಡ್ತಿದ್ರು. ತಂದೆ ITI ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸ್ವಲ್ಪ ಹೇಳಿದ್ನಲ್ಲ, ಗಂಭೀರ ಸ್ವಭಾವ. ಅಂದ್ರೆ ಹ್ಮ್ ಅವ್ರ ಬೆಳೆದ ವಾತಾವರಣ ತುಂಬಾ ಕಡು ಬಡತನದಲ್ಲಿ ಬೆಳೆದಿದ್ದವರು. ಹಾಗಾಗಿ ಅವ್ರಿಗೆ ಈ ಕೆಲ್ಸಕ್ಕೆ ಸೇರಿದ್ಮೇಲೆ ಸ್ವಲ್ಪ ಗಂಭೀರನೇ ಜಾಸ್ತಿ. ಅವ್ರ ಹ್ಮ್ ನಕ್ಕಿದ್ ನೋಡ್ತಿದ್ದಿದ್ದೇ ನಾವು ಅಪರೂಪ. ರಜಕ್ಕೆ ಹೋಗ್ತಿದ್ದಾಗ ಹ್ಮ್ ಅಪ್ಪ ಬೀದಿ ಕೊನೆಯಲ್ಲಿ ಬರ್ತಿದ್ದಾರೆ ಕೆಲಸದಿಂದ ಅಂತ ಅನ್ಸಿದ ತಕ್ಷಣ ಸಮಯ ನೋಡಿ ಅಡ್ಗೆ ಮನೆ ಸೇರ್ತಾ ಇದ್ದಿದ್ದೆ ನಾನು. ಸಲಿಗೆ ಇರ್ಲಿಲ್ಲ ಅಪ್ಪನ್ ಹ್ಮ್ ಜೊತೆ ನಮ್ಗೆ. ಹ್ಮ್ ಸ್ವಲ್ಪ ಹ್ಮ್ ಯಾವಾಗ್ಲೂ ಗಂಭೀರವಾಗಿರ್ತಿದ್ರಿಂದ ಸಲಿಗೆ ಇರ್ತಿರ್ಲಿಲ್ಲ. ನನ್ಗಂತೂ ಅಭ್ಯಾಸನೇ ಇಲ್ವಲ್ಲ. ಹ್ಮ್ ಇಲ್ಲಿ ಹಳ್ಳಿಲೇ ಹುಟ್ಟಿ ಬೆಳೆದಿದ್ದಾದ್ರಿಂದ ಅಪ್ಪನ ಹತ್ರ ಸಲಿಗೆ ಇರ್ತಿರ್ಲಿಲ್ಲ. ನನ್ ತಮ್ಮಗಳು ಸ್ವಲ್ಪ ಅವ್ರ ಹತ್ರ ಮಾತಾಡ್ತಾ ಇದ್ರೆ ನನಗೆ ಆಸೆ ಇರ್ತಿತ್ತು, ಅಪ್ಪನ ಹತ್ರ ಹೋಗ್ಬೇಕು, ಮಾತಾಡ್ಬೇಕು, ತೊಡೆ ಮೇಲೆ ಕೂತ್ಕೋಬೇಕು ಅನ್ನಿಸ್ತಿತ್ತು. ಆದ್ರೆ ಹ್ಮ್ ಅವ್ರ ಗಂಭೀರವಾದ ಮುಖ ನೋಡಿದ ತಕ್ಷಣ ಭಯ ಅನ್ನಿಸ್ತಿತ್ತು. ಹ್ಮ್ 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 ದೂರದಿಂದಾನೇ ಅಪ್ಪನ್ ನೋಡಿ ಖುಷಿ ಪಡ್ತಾ ಇದ್ದಿದ್ದು. ಅಪ್ಪ ನಗ್ತಾ ಇದ್ದಿದ್ ತುಂಬಾ ಕಡಿಮೆ. ಹ್ಮ್ ಫ್ರೆಂಡ್ಸ್ ಹ್ಮ್ ಎಲ್ಲ ಸೇರಿದಾಗ ಅವಾಗ ಒಂಚೂರ್ ನಕ್ಕಾಗ ನಾವು ಬಾಗಿಲ್ ಮರೇಲಿ ನೋಡ್ತಾ ಇದ್ದೆ ಅಪ್ಪನ್ನ. ಹ್ಮ್ ಅಷ್ಟೊಂದು ಹೆದರಿಕೆ ಅನ್ನೋದಕ್ಕಿಂತ ಅದು ಅಭ್ಯಾಸನೇ ಇಲ್ವಲ್ಲ ಇಲ್ಲಿ ಅದೇ ಬೆಳೆದಿದ್ರಿಂದ. ಗೊತ್ತಾಯ್ತು. ಹ್ಮ್ ರಜಕ್ಕೆ ಮಾತ್ರ ಅಲ್ಲಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಿದ್ದು. ಹ್ಮ್ ಹಾಗಾಗಿ ಸ್ವಲ್ಪ ಅಪ್ಪನ ಸಂಪರ್ಕ ಕಡಿಮೆ. ಹ್ಮ್ ಯಾವ್ದೋ ಒಂದು ಬಳಗದಲ್ಲೇ ಬರ್ದಿದ್ದೆ ಒಂದ್ಸಾರಿ. ಹೌದು ಹೌದು. ಅಪ್ಪನ ಹತ್ರ ಮಾತಾಡ್ಬೇಕಿತ್ತು, ಅಪ್ಪ ನಮ್ ನನ್ ತಲೆ ನೇವರಿಸ್ಬೇಕಿತ್ತು. ಎಕ್ಸಾಕ್ಟ್ಲಿ ನಂಗ್ ನೆನ್ಪಿದೆ. ಹೌದು. ಅದು ಈ ಕ್ಷಣದಲ್ಲೂ ನನ್ನನ್ನ ಅದು ಯಾವಾಗಾದ್ರೂ ಒಮ್ಮೆ ಕಾಡುತ್ತೆ ಅದು. ಹ್ಮ್ ಹ್ಮ್ ಯಾಕೆಂದ್ರೆ ಒಂಥರ ಏನೋ ಗಂಭೀರ ಭಯದಲ್ಲೇ ಅಂದ್ರೆ ತುಂಬಾ ಆಸೆ ಇಟ್ಕೊಂಡಿದ್ರು ನನ್ನ ಮೇಲೆ. ಹ್ಮ್ ಅಮ್ಮ ಹ್ಮ್ ಹೇಳ್ತಿದ್ರು, ನೋಡೋಕ್ ಹಂಗೆ ಕಣೆ ಅಪ್ಪ, ನಿನ್ ಮೇಲ್ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅಂತ ಹೇಳೋರು. ಆದ್ರೂ ಅದು ಮಾತಲ್ಲಿ ನಮಗೆ ಅನುಭವ ಆಗ್ತಿರ್ಲಿಲ್ಲ ಹೆಂಗ್ ಅಲ್ವಾ. ಗೊತ್ತಾಗತ್ತೆ. ಹೆಂಗ್ ಇ- ಗೊತ್ತಾಗುತ್ತೆ, ಅದೇ ಅವ್ರೊಳಗಿರೋದು ನಮ್ಗೆ ಇನ್ನು ಅದೇ. ಚಿಕ್ಕ ವಯಸ್ಸು. ಇಲ್ಲ, ಇದು ಅಷ್ಟೊಂದೆಲ್ಲ ನನಗ್ ಚೆನ್ನಾಗ್ ನೆನ್ಪಿದೆ. ನಾನ್ ಎಷ್ಟೋ ಸತಿ ನನ್ ಮಗಳು ಮಲಗಿದ್ದಾಗ ಸುಮ್ನೆ ಹಾ ಹೋಗಳ ತಲೆ ನೇವರಿಸ್ತೀನಿ ಅವಳಿಗೆ. ಅವಳು ಈ ರೀತಿ ಮುಂದೆ ಹೇಳ್ಕೊಬಾರ್ದು. ಹೌದು. ಅದು ಯಾವ ಮಕ್ಳಿಗೂ ಕಾಡ್ಬಾರ್ದು ಅಂತ ನನ್ನ ಅನಿಸಿಕೆ ಅದು. ಸರಿ, ಅಮ್ಮನೂ ಅಷ್ಟೇ ಸ್ವಲ್ಪ ಅವರು ಹೆದರ್ತಾ ಇದ್ರು. ಅಪ್ಪ ಹ್ಮ್ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಸ್ವಲ್ಪ ಹೆದರಿಕೆ ಇತ್ತು. ಆಮೇಲೆ ಅಪ್ಪನ ಸ್ವಭಾವ ಅಂದ್ರೆ ಅವರು ಅಷ್ಟೇನೆ, ಯಾವಾಗ್ಲೂ ಗಂಭೀರವಾಗಿದ್ರು ಕೂಡ ಎಲ್ಲೋ ಒಂದು ತುಟಿಲಿ ಯಾವಾಗ್ಲೂ ನಗು ಇರ್ತಾ ಇತ್ತು ಹ್ಮ್ ಅವ್ರ ಮುಖದಲ್ಲಿ. ಗಂಭೀರ ಅನ್ಸಿದ್ರು ಕೂಡ ಮುಖ ಹ್ಮ್ ಹ್ಮ್ ಗಂಟ್ ಹಾಕ್ತಾ ಇರ್ಲಿಲ್ಲ ಅವರು. ಹ್ಮ್ 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 ಆಮೇಲೆ ಅವ್ರ ಸ್ವಭಾವ ಅಂದ್ರೆ ತಾತನೂ ಅಷ್ಟೇ, ನಮ್ ತಂದೆನೂ ಅಷ್ಟೇ, ಇಬ್ರು ಅಷ್ಟೇನೆ ನಮ್ಗೆ ಹೇಳ್ತಾ ಇದ್ದಿದ್ ಹಾಗೇನೆ. ಯಾರ ಹತ್ರನೂ ಏನನ್ನು ಬೇಡಬಾರ್ದು, ಹ್ಮ್ ಹ್ಮ್ ಕೇಳಬಾರ್ದು. ಹ್ಮ್ 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 ಸಾಲ ಮಾಡೋದು ಒಂಥರ, ನಮ್ಮ ಆಸೆಗಳನ್ನ ಪೂರೈಸ್ಕೊಳಕ್ ಯಾರನ್ನೇನು ಕೇಳಬಾರ್ದು. ಹ್ಮ್ ನಮ್ಮ ಒಂದು ಇದ್ರ ಮೇಲೆ ನಡಿಬೇಕು. ಸ್ವಾಭಿಮಾನ ಅನ್ನೋದು ಕಲ್ತಿದ್ದು ನಮ್ಮ ಅಪ್ಪನಿಂದ, ಅದು ಹ್ಮ್ 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 ನಮ್ಮ ತಾತನಿಂದ, ಇಬ್ರಿಂದನೂ ಕಲ್ತಿದೀನಿ ಸ್ವಾಭಿಮಾನ ಅನ್ನೋದು. ನಗ್ತಾ ನಗ್ತಾ ಇರ್ಬೇಕು ಅನ್ನೋದು. ಹ್ಮ್ ಹ್ಮ್ ಅದು ನಮ್ ತಾತ ಪ್ರತಿ ಹೆಜ್ಜೆಗೂ ಹೇಳೋರು, ಯಾವಾಗ್ಲೂ ಹೆಣ್ಣು ಅಂದ್ರೆ ಹೇಗಿರ್ಬೇಕು. ಅಂದ್ರೆ ಅದು ಕಟ್ಟಳೆ ಅಂತ ಏನ್ ಅನ್ನಿಸ್ತಿರ್ಲಿಲ್ಲ ಅವಾಗ. ಅವಾಗ ಇದ್ದಿದ್ದು ಹಾಗೇನೆ, ಹೆಣ್ಮಕ್ಳಿಗೆ ಕಟ್ಟಳೆ ಇತ್ತು ಸ್ವಲ್ಪ. ಹ್ಮ್ ಮನೆಯಿಂದ ಹೊರಗಡೆ ಹೋಗೋದು ಅಂದ್ರೆ, ಬಾಲ್ಯ ಅಂತೂ ನಾನು ತುಂಬಾ ಚೆನ್ನಾಗಿ ಅನುಭವಿಸ್ಲಿಲ್ಲ, ಅದಂತೂ ಸತ್ಯ. ವಿಭಿನ್ನವಾಗಿತ್ತು. ಅವ್ರಿಗೆ ಹ್ಮ್ ಅದೇ ತಂದೆ ಭಯನೋ, ಏನಾದ್ರೂ ಪೆಟ್ ಮಾಡ್ಕೊಂಡ್ರೆ ಅನ್ನೋ ಒಂದು ಹೆಣ್ಣು ಮಗು ಅಂತಾನೋ ಆ ಹೊರಗಡೆ ಜಾಸ್ತಿ ಬಿಡ್ತಾ ಇರ್ಲಿಲ್ಲ ನಮ್ ತಾತ ಅವರು. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಸ್ವಲ್ಪ ಕಟ್ಟಳೆ ಇತ್ತು. ಅದೇ ಅದೇ ಅದೇ. ಅಂದ್ರೆ ಪ್ರೀತಿನೂ ಇತ್ತು, ಆ ಪ್ರೀತಿ ಅಂದ್ರೆ ಪ್ರೀತಿಯಿಂದ ಅದಕ್ಕೆ ಹೊಮ್ಮಿದ ಹೇಳಿದ್ನಲ್ಲ, ಕಟ್ಟಳೆ ಅದು. ಕಾಳಜಿ ತುಂಬಾ ಇತ್ತು. ಕಾಳಜಿ. ಅದೇ ತುಂಬಾ ಅದೇ. ಇತ್ತು. ಹ್ಮ್ ಅಜ್ಜಿಗಳು ಅಷ್ಟೇ, ಹ್ಮ್ 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 ತಾತ ಎಲ್ಲ ಅಷ್ಟೇನೇನೆ. ಹ್ಮ್ ರತ್ನಕ್ಕ, ನಮ್ ನೀವು ಹೇಳ್ತಾ ಹೇಳಿದ್ರಿ ಆ ಬೋಡಜ್ಜಿ ಹೆಸರಿಟ್ರು ಅಂತ. ಹಾ ಈ ಬೋಡಜ್ಜಿ ಅನ್ನೋದು ಒಂದು ವಿಶೇಷ. ನಾನೊಂದ್ 40 ವರ್ಷದ ಹಿಂದೆ ಒಂದೆಲ್ಲೋ ಬೋಡಜ್ಜಿ ನೋಡಿದ್ ನೆನ್ಪಷ್ಟೇ. ಹಾ ಬಹುಶಃ ನಮ್ ಬಳಗದವ್ರಿಗೂ ಯಾರಿಗೂ ಅಷ್ಟು ಗೊತ್ತಿರೋದಿಲ್ಲ. ನಿಮ್ಗೇನು ನೆನ್ಪಿದೆ ಆತರ ಬೋಡಜ್ಜಿಗಳ ಬಗ್ಗೆ? ಅದೊಂದು ಕ್ರೂರವಾದಂತ ಪ್ರಾಬ್ಲಮ್ಮೇ ಅದು ಆಗಿನ ಕಾಲದಲ್ಲಿ, ಈಗಿಲ್ಲ ಬಿಡಿ. ಹೌದು. ನಿಮ್ಗೇನಾದ್ರೂ ಈಗ ನೆನ್ಪಿದ್ಯಾ ಬೋಡಜ್ಜಿಗಳ ಬಗ್ಗೆ? ಚೆನ್ನಾಗಿದೆ ನೆನ್ಪು. ಹೇಳಿ. ಯಾಕೆಂದ್ರೆ ನಮ್ಮ ಮನೆ ಸುತ್ತಮುತ್ತ ಸುಮಾರು 3-4 ಜನ ಇದ್ರು ಆತರ ಇದ್ದವ್ರು. ಹಾ ಹಾ ಅಂದ್ರೆ ಅವರು ಆತರ ತಲೆ ಬೋರ್ಡ್ ಮಾಡಿಸ್ದಾಗ ಅವಾಗೆಲ್ಲ ನಾವಿರ್ಲಿಲ್ಲ.
ಹ್ಮ್ ಅದು ನೆನಪಿಲ್ಲ. ಆದ್ರೆ ಅವರು ಅಜ್ಜಿಗಳಿದ್ದಿದ್ದು ಏನಂದ್ರೆ ಅವ್ರಿಗೆ ಗಂಡ ಸತ್ತ ತಕ್ಷಣ ತಲೆ ಎಲ್ಲ ಕೂದ್ಲೆಲ್ಲ ತೆಗೆದ್ಬಿಟ್ಟು ಕೆಂಪು ಸೀರೆನೆ ಉಡ್ಬೇಕು ಅವರು ಅನ್ನೋದು. ಒಂಥರ ಕೆಂಪು ಸೀರೆ ಉಡ್ಸಿ ಅವರು ಒಂಥರ ಮಡಿ. ಅವರು ಅಂದ್ರೆ ರಾತ್ರಿ ಊಟ ಮಾಡ್ತಿರ್ಲಿಲ್ಲ ಅವರು. ಬರೀ ಏನಾದ್ರೂ ಅವಲಕ್ಕಿ ಒಂಚೂರು ಹಣ್ಣು ಅಷ್ಟ್ ತಿಂದ್ರೆ ಮುಗೀತು. ಬೆಳಗ್ಗೆ ಒಂದೇ ಊಟ ಅವರಿಗೆ. ಎಲ್ರ ತರ ಅವಾಗ ಕಡಿಮೆನೆ ತಿಂಡಿ ಅಂದ್ರೆ ಕಡಿಮೆನೆ. ಅದೇ ಹಾ ತಿಂಡಿ ಈಗ ಇವಾಗಿನ ತರಹ ತಿಂಡಿ ಇರ್ಲಿಲ್ಲ ಅಲ್ವಾ. ಬಿಸಿ ಬಿಸಿ ಊಟ ಆದಾಗ ಊಟ ಒಂದು ಊಟ, ರಾತ್ರಿಗೆ ಒಂಚೂರು ಹಣ್ಣು ಹಾಲು ಅಥವಾ ಅಷ್ಟೇನೆ ಅವರಿಗೆ. ಅವ್ರನ್ನ ಯಾವುದೇ ಇದಕ್ಕೂ ಕರೀತಾ ಇರ್ಲಿಲ್ಲ, ಕಾರ್ಯಕ್ರಮಗಳಿಗೆ ಕರೀತಾ ಇರ್ಲಿಲ್ಲ. ಆದ್ರೆ ಎಲ್ಲದ್ರಲ್ಲೂ ಅವ್ರಿಗೆ ಇದಿರ್ತಿತ್ತು, ಹಿರಿಯರು ಅಂತ ಗೌರವ ಅಂತೂ ಕೊಡ್ತಾ ಇದ್ರು. ಮನೆ ಮಕ್ಕಳು ಅಭಿಪ್ರಾಯ ಇರ್ತಿತ್ತು. ನನಗ್ ಕಂಡಾಗೆ ನನ್ನನ್ನ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಅವ್ರ ಒಡನಾಟನೇ ನಂಗೆ ಜಾಸ್ತಿ ಇದ್ದಿದ್ದು. ನನಗೆ ಅವರು ಒಂಥರ ಗೌರವ ಇರ್ತಿತ್ತು. ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ನನ್ನ. ಯಾವಾಗ್ಲೂ ಹೇಳ್ತಾ ಇದ್ರು, ರತ್ನ ಅಂದ್ರೆ ನಿನ್ನಂತ ಮಗು ಹುಟ್ಬೇಕು ಕಣೆ ಮನೆಗೊಂದು, ಅದೇನ್ ನಯ ವಿನಯ ಅಂತ ಯಾವಾಗ್ಲೂ ಮಾತು. ಎಷ್ಟು ಸೂಕ್ಷ್ಮ ನಿಂದು. ತುಂಬಾ ಗೌರವ ಕೊಟ್ಟು ಅವ್ರನ್ನ ಮಾತಾಡಿಸ್ತಾ ಇದ್ದೆ, ಅಜ್ಜಿ ಅಜ್ಜಿ ಅಂತ ಹೋಗಿ. ಆಮೇಲೆ ಏನೇ ತಿಂಡಿ ಮಾಡಿದ್ರು ಸುತ್ತಮುತ್ತ ಎಲ್ರೂ ನನಗ್ ಪ್ರೀತಿಯಿಂದ ತಂದು ಕೊಡೋರು. ಸೆರ್ಗಲ್ ಮುಚ್ಕೊಂಡ್ಬಂದು ತಗೊಳ್ಳೆ ರತ್ನ ಅಂತ ಅಷ್ಟು ಪ್ರೀತಿಯಿಂದ ಇದ್ದೆ. ಅವರ ಒಡನಾಟ ಜಾಸ್ತಿನೇ ಇತ್ತು. ಅಂದ್ರೆ ಅವ್ರು ಯಾವತ್ತೂ ದುಃಖ ಪಟ್ಟಿದ್ದು ನಾನು ಯಾವತ್ತೂ ನೋಡ್ಲಿಲ್ಲ. ಆರಾಮಾಗಿರ್ತಾ ಇದ್ರು ಅವರು. ಒಂಥರ ಹೂ ಬತ್ತಿ ಮಾಡ್ಕೊಡೋದು ಮನೆಗಳಿಗೆ, ಕೆಲ್ಸ ಕಾರ್ಯಗಳಿಗೆ, ಪೂಜೆಗೆಲ್ಲ ನೆರವಾಗಿದ್ದು, ಮತ್ತೆ ಎಲ್ಲಾ ಕೆಲ್ಸಗಳ್ನು ಮಾಡ್ಕೊಳ್ಳೋರು. ಒಂಥರ ನನ್ಗೆ ಯಾರೋ ಇರಬಹುದು ನೋವು ತಿಂದವರು, ಚಿಕ್ಕ ವಯಸ್ಸಲ್ಲಿ ಓದೋರು ಇರಬಹುದು, ನನ್ಗೆ ಅದರ ಅರಿವಿಲ್ಲ. ನಾನು ನೋಡಿದವ್ರು ಯಾರೂನು ದುಃಖ ಪಟ್ಟಿದ್ದೆಂದು ಕಾಣ್ಲಿಲ್ಲ ನನಗೆ. ಖುಷಿಯಾಗೆ ಇರ್ತಾ ಇದ್ರು. ಬೆಳಗ್ಗೆ ಹೇಳ್ತಾ ಇದ್ರು, ತಣ್ಣೀರ್ ಸ್ನಾನ ಅವ್ರದ್ದು. ತಣ್ಣೀರ್ ಸ್ನಾನ ಮಾಡಿ ಬಟ್ಟೆ ಹಾಕೊಂಡ್ ಬಂತು ಅಂದ್ರೆ ಊರಲ್ಲಿರೋ ಮಕ್ಕಳನ್ನೆಲ್ಲ ಬೀದಿಲಿ ಮಾತಾಡಿಸ್ಕೊಂಡು, ಮಕ್ಕಳನ್ನ ಆಟ ಆಡಿಸ್ಕೊಂಡು, ಅಂದ್ರೆ ಯಾರನ್ನು ಮುಟ್ಟಿಸ್ಕೊಡ್ತಾ ಇರ್ಲಿಲ್ಲ. ತುಂಬಾ ಮಡಿ. ಒಂದ್ ಸಾರಿ ಅಪ್ಪಿ ತಪ್ಪಿ ಯಾರಾದ್ರೂ ಮುಟ್ಟಿದ್ರು ಅಂದ್ರೆ ಮತ್ತೆ ಹೋಗ್ ಸ್ನಾನ ಮಾಡ್ತಾ ಇದ್ರು. ಆತರ ಮಡಿ ಅವ್ರದ್ದು ತುಂಬಾನೇ. ಆತರ ಹಳ್ಳಿ ವಾತಾವರಣದಲ್ಲಿ ಬೆಳೆದಿದ್ದು ನಾನು ಕೂಡ. ಅಂದ್ರೆ ಇಡೀ ಸುತ್ತಮುತ್ತ ವೈಶ್ಯಾಸು ಜಾಸ್ತಿ ಇದ್ರು ನಮ್ಮಲ್ಲಿ. ಅಲ್ಲಿನೂ ಕೂಡ ಅಷ್ಟೇ. ಅಲ್ಲಿ ವಯಸ್ಸಾದವರು ಫಸ್ಟ್ ಏನೇ ತಿಂಡಿ ಮಾಡ್ಲಿ, ಅವ್ರ ಮನೆಯಲ್ಲಿ 3-4 ಜನ ಮಕ್ಳಿದ್ರು ಕೂಡ ಫಸ್ಟ್ ನನಗ್ ತಂದು ಕೊಡ್ತಾ ಇದ್ರು. ಅದ್ ಯಾವ ಬಂದ ಯಾವ ಇದು ಅಂತ ಗೊತ್ತಿರ್ಲಿಲ್ಲ. ಇಲ್ಲ ನನ್ನ ಸ್ವಭಾವನೇ ಅವ್ರನ್ನ ಆಕರ್ಷಣೆ ಮಾಡ್ತಾ ಇತ್ತು. ಅವ್ರ ಮನೇಲೆ 4-5 ಜನ ಮಕ್ಳಿರ್ತಿದ್ರು. ಅವಾಗೆಲ್ಲ ಮಕ್ಕಳು ಜಾಸ್ತಿನೇ. ಅಷ್ಟು ಮಕ್ಳಿದ್ರು ಕೂಡ ನನ್ನನ್ನ ತುಂಬಾ ಒಂಥರ ಪ್ರೀತಿ ಮಾಡ್ತಾ ಇದ್ರು. ಅಷ್ಟು ಅದೊಂದು ತುಂಬಾ ಖುಷಿ ಇದೆ. ಆ ಒಂದ್ ಇದ್ರಲ್ಲಿ ನನಗ್ ತಂದೆ ತಾಯಿ ಹತ್ರ ಇಲ್ಲ ಅನ್ನೋ ಒಂದು ಕೊರಗು ಯಾವತ್ತೂ ಕಾಡ್ತಿರ್ಲಿಲ್ಲ. ತೀರಾ ಒಂದು 5ನೇ 6ನೇ ಕ್ಲಾಸಿಗೆ ಬಂದಾಗ ಎಲ್ರು ತಂದೆ ತಾಯಿ ಜೊತೆ ಅಂದಾಗ ನನಗೆ ಹೌದು ಇವ್ರ ತಂದೆ ತಾಯಿ ಹೇಳ್ಬೇಕು ಅಂದ್ರೆ ಅದಿಷ್ಟು ಮುಗ್ಧತೆ ಅಂದ್ರೆ 4ನೇ ತರಗತಿಗೆ ಬರೋವರೆಗೂ ನನ್ಗೆ ಇವರೇ ತಂದೆ ತಾಯಿ ಅನ್ನೋ ಒಂದು ಇದು ಕೂಡ ನನಗೆ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಇವರೇ ನೋಡ್ಕೊತಾ ಇದ್ರು. ಯಾವಾಗ್ಲೂ ನಾನು ಅವಾಗ್ಲೇ ಬರೆಯೋ ಒಂಚೂರು ಅಭ್ಯಾಸ ಅಂದ್ರೆ ಕಾಗ್ದ ಬರಿತಾ ಇದ್ದೆ ನಮ್ ತಂದೆಗೆ ತಾಯಿಗೆ ಇಲ್ಲಿಂದ. ಅವಾಗ ನಾನು ಬರಿತಾ 5ನೇ ಕ್ಲಾಸಿಗೆ ಬಂದ್ಮೇಲೆ ಅವಾಗೆಲ್ಲ ಎಕ್ಸರ್ಸೈಸ್ ಅಪ್ರೂವನೆ, ಸ್ಲೇಟೇ ಜಾಸ್ತಿ ಅಲ್ವಾ. ಮೊದಲ ಸಾರಿ ಎಕ್ಸರ್ಸೈಸ್ ಕೊಡಿಸ್ದಾಗ, ಮೊದಲನೇ ಸಾರಿ ರಜಕ್ಕೆ ನಮ್ ತಂದೆಯವರು ನನ್ನನ್ ಕರ್ಕೊಂಡು ಹೋಗಕ್ ಬರ್ತಾರೆ ಅಂದಾಗ ನನ್ ತಮ್ಮನ ಹೆಸರು ವಸಂತ್ ಕುಮಾರ್ ಅಂತ. ಕುಮಾರ ಅವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ ಇಷ್ಟನೇ ತಾರೀಕು ಅಂತ ಬರ್ದಿಟ್ಟಿದ್ದೆ. ಹಾಗೆ ಅದು ಗೊತ್ತಾಯ್ತು. ಅದೇ ಅಷ್ಟು ಮುಗ್ಧತೆ ಇತ್ತು. ನಿಮ್ ತಮ್ಮ ನಿಮ್ ಜೊತೆ ಇದ್ನಾ? ಅವನು ಬೆಂಗಳೂರ? ಇಲ್ಲ ಅವರೆಲ್ಲ ಬೆಂಗಳೂರಲ್ಲೇ ಇದ್ರು. ನಾನೊಬ್ಳೆ ಇಲ್ಲಿ. ಸರಿ ರತ್ನಕ್ಕ, ಶಾಲೆ ಬಗ್ಗೆ ಹೇಳಿ. ಶಾಲೆ, ಕಾಲೇಜು. ಶಾಲೆ ಅಂದ್ರೆ ಅಲ್ಲಿ ಶಾಲೆಯಲ್ಲೂ ಅಷ್ಟೇ ವಿಧೇಯ ವಿದ್ಯಾರ್ಥಿನಿ. ಮಾಸ್ಟರ್ಗೆಲ್ಲ ಒಂಥರ ಅಚ್ಚುಮೆಚ್ಚು. ಒಂಥರ
ಅಂದ್ರೆ ಮಾತಾಡ್ತಿರ್ಲಿಲ್ಲ ಅಂದ್ರೆ ಬೇರೆಯವ್ರ ತರ ಗಲಾಟೆ ಮಾಡ್ತಾ ಇರ್ಲಿಲ್ಲ. ಹ್ಮ್ ಮಾತು ಬಂದಾಗಷ್ಟೇ ಮಾತು. ಆಮೇಲೆ ಯಾವುದೇ ನೋಟ್ಸ್ ಬರೆಯೋದಾಗ್ಲಿ ಒಂಥರ ಬರವಣಿಗೆಲಿ ತುಂಬಾ ಒಂಥರ ಗುಂಡಾಗಿ ಬರೀತಿದ್ದೆ ಅಕ್ಷರಗಳು. ಮಾದರಿ ಹ್ಮ್ ಒಟ್ಟಲ್ಲಿ ನಮ್ ಕ್ಲಾಸಲ್ಲಿ ನಮ್ಮ ತರಗತಿ ಒಳಗೆ ಹೇಳ್ಬೇಕು ಅಂದ್ರೆ ನಮ್ಮ ಮಾಸ್ಟರ್ ಹೇಳ್ತಿದ್ರು, ನೋಡಿ ಎಷ್ಟು ನೀಟಾಗಿ ಒಂದು ದಿವ್ಸ ಅಂದ್ರೆ ಕೆಲವು ಮಾಸ್ಟರ್ ಇದ್ರು ಹೈಸ್ಕೂಲಲ್ಲಿ, ಅವರು ಹಠ ಮಾಡ್ತಾ ಇದ್ರು. ಬೇರೆ ಮಕ್ಳೆಲ್ಲ ಏಟ್ ತಿಂತಾ ಇದ್ರಲ್ವಾ, ಹ್ಮ್ ಒಂದಲ್ಲ ಒಂದಿನ ರತ್ನ ನಿನ್ ಒಂದ್ ದಿವ್ಸ ಹೊಡಿಬೇಕು, ನೀನು ಏಟ್ ತಿನ್ಬೇಕು ಅಂತ. ಏನಾದ್ರೂ ತಪ್ಪು ಮಾಡಿ ಸಿಕ್ಕಾಕೊಂಡು ಒಂದ್ ಏಟ್ ತಿನ್ಬೇಕು, ಹೊಡಿಬೇಕು ನಾವು ಅಂತ. ಹಾ ಕೊನೆಗೂ ಅವ್ರ ಆಸೆ ನೆರವೇರ್ಲೇ ಇಲ್ಲ. ರಾಮ. ಹೌದು. ಯಾವ್ದು ಮನೆಗೆ ಬರೆಯಕ್ ಕೊಟ್ಟಿದ್ರೆ ಯಾವ್ದನ್ನು ತಪ್ಪಿಸ್ತಾ ಇರ್ಲಿಲ್ಲ. ಹ್ಮ್ ಹ್ಮ್ ಹಾಗಾಗಿ ನನ್ಗೆ ಅವ್ರಿಗೆ ನಿರಾಸೆನೆ ಆಯ್ತು, ನಮ್ಮ ಹ್ಮ್ ಶಿಕ್ಷಕರಿಗೆಲ್ಲನೂ. ಹಾಗೆ ಹೈಸ್ಕೂಲು ಇಲ್ಲಿ ನಮ್ಮೂರಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಹ್ಮ್ ಹ್ಮ್ ಇಲ್ಲಿ ಮಿಡ್ಲಿ ಸ್ಕೂಲ್ ನಮ್ಮ ಮನೆಗೆ ಹತ್ರನೇ ಇತ್ತು. ಹ್ಮ್ ಅಲ್ಲಿ 7ನೇ ತರಗತಿ ಮುಗಿಸ್ದಾಗ ನಮ್ ತಾತನ್ಗೆ ಇಷ್ಟ ಇಲ್ಲ 2 ಕಿಲೋಮೀಟರ್ ದೂರ ಹೋಗಿ ಓದಿಸ್ಬೇಕಾ ಅಂತ. ಹ್ಮ್ ಆ ವಿಷಯದಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯವರು ಹೆಡ್ ಮಾಸ್ಟರ್ ಇದ್ರು ಒಬ್ರು, ಹ್ಮ್ ಶಿವರೆಡ್ಡಿ ಅಂತ, ವೆಂಕಟ ಶಿವರೆಡ್ಡಿ ಅಂತ. ಹ್ಮ್ ಹ್ಮ್ ಅವರು ಎಲ್ಲ 7ನೇ ತರಗತಿಲಿ ಅವಾಗ ಪರೀಕ್ಷೆಗೆ ಅಂತ ಪಾಠಗಳು ಮಾಡ್ತಾ ಇದ್ರು, ಮನೆ ಪಾಠ ಮಾಡ್ತಾ ಇದ್ರು. ಹ್ಮ್ ಹ್ಮ್ ನಮ್ಮನೇಲಿ ಕಳಿಸ್ತಾ ಇರ್ಲಿಲ್ಲ ಮನೆ ಪಾಠಕ್ಕೂ ಕೂಡ. ಹ್ಮ್ ನಾನೇನು ಓದ್ಕೋತೀನೋ ಅದೇನೆ. ಆದ್ರೆ ಮನೆ ಪಾಠಕ್ಕೆ ಹೋದ ಹುಡುಗರು ಎಷ್ಟು ಅಂಕ ತೆಗಿತಾ ಇದ್ರು, ನಾನು ಅಷ್ಟೇ ತೆಗಿತಾ ಇದ್ದೆ. ಹಾಗಾಗಿ ಅವ್ರಿಗೆ ನನ್ನ ಮೇಲೆ ತುಂಬಾ ಅಭಿಮಾನ ಇತ್ತು. ಹ್ಮ್ ಮನೇಲಿ ಹ್ಮ್ ಯಾವಾಗ ಹೈಸ್ಕೂಲಿಗೆ ಕಳ್ಸೋದಿಲ್ಲ ಅಂತ ಹಠ ಮಾಡಿದ್ರು, ತಿರ್ಗ್ ನಮ್ ತಾತನ ಹೇಳ್ ಕಳ್ಸಿ, ಬೇಡ ಮಗು ತುಂಬಾ ಚೆನ್ನಾಗ್ ಓದ್ತಾಳೆ, ವಿದ್ಯಾಭ್ಯಾಸ ಹಾಳು ಮಾಡ್ಬೇಡಿ ನೀವು ಹ್ಮ್ ಅಂತ ಹ್ಮ್ ಹೇಳ್ಬಿಟ್ಟು ಹೈಸ್ಕೂಲಿಗೆ ಈಗ್ಲೂ ನಾನ್ ಪ್ರತಿ ಅಕ್ಷರ ಬರೆಯುವಾಗ್ಲೂ ಕೂಡ ಅವ್ರನ್ನ ನೆನೆಸ್ಕೋತೀನಿ. ಯಾಕೆಂದ್ರೆ ನಿಜ. ಹೈಸ್ಕೂಲನ್ನು ಮುಟ್ತಾ ಇರ್ಲಿಲ್ಲ ನಮ್ಮ ಮನೆಯಲ್ಲಿರೋ ವಾತಾವರಣಕ್ಕೆ. ಹ್ಮ್ ಹ್ಮ್ ಹಾಗಾಗಿ ಅವ್ರು ತುಂಬಾ ಒತ್ತಾಯ ಮಾಡಿ ತಾತನ್ಗೆ ತುಂಬಾ ಹೊತ್ತು ಬುದ್ಧಿ ಹೇಳಿ, ಹ್ಮ್ ನೀವು ಕಳಿಸ್ಲೇಬೇಕು ಅಂತ ಒತ್ತಾಯ ಮಾಡಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಕಳ್ಸಿದ್ರು. ಸರಿ. ಪ್ರಾತಸ್ಮರಣೀಯರು. ಹಾ, ಹ್ಮ್ ತಾತ ಹ್ಮ್ ಒಪ್ಕೊಂಡು. ಹ್ಮ್ ಹ್ಮ್ ಖಂಡಿತ ಪ್ರತಿ ಅಕ್ಷರ ಬರೆಯುವಾಗ್ಲೂ ಅವ್ರನ್ನ ನೆನಪು ಮಾಡ್ಕೋತೀನಿ. ಯಾಕೆಂದ್ರೆ ಇಷ್ಟು ಹೌದು. ಹ್ಮ್ ಜ್ಞಾನ, ನನಗೆ ಅಕ್ಷರ ಜ್ಞಾನ ಬರ್ಬೇಕು ಅಂದ್ರೆ ಕೆಲವೊಬ್ರು ಇರ್ತಾರಲ್ವಾ, ಹೌದು ಹೌದು. ಅವ್ರಿಲ್ಲ ಅಂದಿದ್ರೆ ಖಂಡಿತ ಕಳಿಸ್ತಾ ಇರ್ಲಿಲ್ಲ ನನ್ನನ್ನ ಹ್ಮ್ ನಮ್ಮನೇಲಿ. ಹ್ಮ್ ಹ್ಮ್ ಸರಿ, 9ನೇ ತರಗತಿವರೆಗೂ ಇಲ್ಲಿ ಅದೇ ದಂಡಿನ ದಿಬ್ಬ ಅಂತ ಇದೆ ಹಾ ನಮ್ಮೂರಿಂದ. ಹಾ ಹಾ ಅಲ್ಲಿ ಹೈಸ್ಕೂಲು 9ನೇ ತರಗತಿ, 8ನೇ ತರಗತಿ ಮಾತ್ರ ನಾನು ಅಲ್ಲಿ ಓದಿದ್ದು. ಅಷ್ಟರಲ್ಲಿ ನಮ್ಮ ತಂದೆಯವರು, ನಮ್ಮ ತಂದೆ ತುಮಕೂರಲ್ಲಿ KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹ್ಮ್ ಹ್ಮ್ ಅವಾಗ ನಮ್ಮ ತಂದೆ ತಂಗಿ ಒಬ್ಳು ನನ್ಗಿಂತ 1 ವರ್ಷ ದೊಡ್ಡವಳು. ಓಹೋ. ಅವಳು ಹೈಸ್ಕೂಲಿಗೆ ಹೋಗ್ತಿದ್ಲು. ಹ್ಮ್ ಸರಿ, ಇಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತಲ್ವಾ ದಾರಿಲಿ. ಹ್ಮ್ ಹಳ್ಳ ಹ್ಮ್ ಒಂದು ಅಡ್ಡ ಬರ್ತಾ ಇತ್ತು. ಹ್ಮ್ ಅದು ತುಂಬಿದಾಗ ತುಂಬಾ ಕಷ್ಟ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ, ಎಲ್ಲಾರ್ಗುನು ಅಷ್ಟೇ ಹಾ ಓಡಾಡ್ಲಿಕ್ಕೆ. ಹಾ ಹಾ ಅದಕ್ಕೆ ಆ ಒಂದು ಕಾರಣಕ್ಕೆ ಏನ್ ಮಾಡಿದ್ರು, ತುಮಕೂರಲ್ಲಿ ಸೇರ್ಸಿದ್ರು ನನ್ನನ್ನ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ. ತುಮಕೂರಿನ ಎಂಪ್ರೆಸ್ ಓಕೆ. ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ 9, 10ನೇ ತರಗತಿ ಅಲ್ಲಿ ನಗರಕ್ಕೆ ಬಂದ್ರಿ. ಓದಿದ್ದು. ಹ್ಮ್ ಆ, ನಗರಕ್ಕೆ ಬಂದ್ರಿ. ನಗರಕ್ಕೆ ಬಂದೆ. ಹ್ಮ್ ಅಲ್ಲಿ ಕೂಡ ಹಾಗೆ ಒಂಥರ ಹಿಂಜರಿಕೆ, ತುಂಬಾ ಸಂಕೋಚ, ಅಂದ್ರೆ ತುಂಬಾ ಸಂಕೋಚ ಸ್ವಭಾವ ಹ್ಮ್ ಹ್ಮ್ ನನ್ನದು. ಅಲ್ಲಿ ಎಲ್ಲ ಹೇಗಪ್ಪ ಸಿಟಿಲಿರೋ ಹುಡುಗರ ಜೊತೆ ನಾನು, ಅಂದ್ರೆ ಗರ್ಲ್ಸ್ ಹೈಸ್ಕೂಲ್ ಅದೊಂದು ಹ್ಮ್ ನನ್ನ ಅಲ್ಲಿ ಸ್ವಲ್ಪ ಧೈರ್ಯ. ಹ್ಮ್ 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 ಹಾಗಾಗಿ ಅಲ್ಲಿ ಫಸ್ಟ್ ತುಮಕೂರಲ್ಲಿ ಸೇರ್ಸಿದ ತಕ್ಷಣ ಅಲ್ಲಿ ಹೆಡ್ ಮಿಸ್ ಇದ್ರಲ್ಲ, ಹ್ಮ್ ಅವರು ಒಂದೇ ಸರಿ ಈ ಸೆಕ್ಷನ್ಗೆ ತಗೊಂಡೋಗಿ ಹಾಕಿದ್ರು, ಹಳ್ಳಿಯಿಂದ ಬಂದ್ ಹುಡ್ಗಿ. ಆಮೇಲೆ ಮಾರ್ಕ್ಸು ಕಡಿಮೆ ಇತ್ತು ಸ್ವಲ್ಪ ಅವಾಗ ನಂದು. ಹಾ ಹಾ ಈ ಒತ್ತಡದಲ್ಲಿ ಓದಕ್ ಆಗ್ತಿರ್ಲಿಲ್ಲ ನನ್ಗೆ. ಮನೇಲಿ ಸ್ವಲ್ಪ ಒಂಥರ ತುಂಬಾ ಹಿಡಿತ ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ನಂಗೆ ಓದ್ಲಿಕ್ಕೆ. ಹೆಣ್ಮಕ್ಳು ಓದಿ ಏನ್ ಮಾಡ್ಬೇಕು ಅನ್ನೋ ಭಾವನೆ ಅಜ್ಜಿಗಳಲ್ಲೂ ಇದ್ದಿದ್ರಿಂದ ಅದೇ. ಹ್ಮ್ ಅದು ನಂಗೆ ಸ್ವಲ್ಪ ಅಂಕನು ಕಡಿಮೆ, ಅಂದ್ರೆ ತುಂಬಾ ಕಡಿಮೆ ಇತ್ತು. ಅದನ್ನ ಹ್ಮ್ ನೋಡಿ ಈ ಸೆಕ್ಷನ್ಗೆ ಹಾಕ್ಬಿಟ್ರು ಅಲ್ಲಿ. ಹ್ಮ್
ಆಮೇಲೆ ಒಂದೇ ತಿಂಗಳು ಒಂದು 2-3 ತಿಂಗಳ ಪರೀಕ್ಷೆ ನಡೆಯುತ್ತಲ್ಲ, ಟೆಸ್ಟ್ ನಡೆಯುತ್ತಲ್ಲ, ಹ್ಮ್ ಅವಾಗ ಹೆಚ್ಚು ಅಂಕ ತೆಗ್ದಿದ್ದಕ್ಕೆ ಬಿ ಸೆಕ್ಷನ್ಗೆ ಹಾಕಿದ್ರು ತೆಗ್ದು. ಓಹೋ. ಹ್ಮ್ ಅಲ್ಲಿ ಕೂಡ ಒಂಥರ ಮುಂದೆನೆ ಇದ್ದೆ ಓದೋದ್ರಲ್ಲಿ ಮಾತ್ರ. ಹ್ಮ್ 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 ಈ ತರ ವಿದ್ಯಾಭ್ಯಾಸ. ಅಲ್ಲಿಗೆ 10ನೇ ತರಗತಿಗೆ ನಂದು ಮುಗೀತು, ಅಲ್ಲಿಗೆ ಓದು. ಅಲ್ಲಿನೂ ಕೂಡ ಒತ್ತಡ ಹೇಗಾಯ್ತು ಅಂದ್ರೆ ನನಗೆ ವಿದ್ಯೆಗೆ, ಇದ್ ಕಡೆ ಇವ್ರು ಹಳ್ಳಿಲಿ ಈ ಅಜ್ಜಿ ತಾತ ಸಾಕಿದ್ರಲ್ಲ, ಹ್ಮ್ ಅಲ್ಲಿಗೆ ಸೇರಿಸ್ಬಿಟ್ರಲ್ಲ ಇವ್ರು, ಅವರೇ ನೋಡ್ಕೋತಾರೆ ಬಿಡು ಅಂತ ಇವ್ರು ಸುಮ್ನೆ ಆಗ್ತಾ ಇದ್ರು. ಅಪ್ಪ ಅಮ್ಮ ಏನ್ ಮಾಡ್ತಿದ್ರು, ಅಜ್ಜಿ ತಾತಗಳು ನೋಡ್ಕೋತಾರೆ ಬಿಡು ಅಂತ ಅವ್ರು ಸುಮ್ನೆ ಆಗ್ತಾ ಇದ್ರು. ಆ ಹ್ಮ್ ಹ್ಮ್ ಇದ್ ಹ್ಮ್ ಕಡೆ ಇವ್ರು ನಮ್ ತಂದೆಯವ್ರ ತಂದೆ ಇದ್ರಲ್ಲ, ಅವ್ರು ಇಷ್ಟ ದಿನ ನೋಡ್ಕೊಂಡಿದಾರ, ಅವ್ರೇ ನೋಡ್ಕೋತಾರೆ ಬಿಡು. ಹೀಗೆ 3 ಜನ ಕೂಡ ಅವ್ರು ನೋಡ್ಕೋತಾರೆ, ಇವ್ರು ನೋಡ್ಕೋತಾರೆ. ಕೊನೆಗ್ ನನ್ಗೊಂದ್ ಪೆನ್ಸಿಲ್ ಬೇಕು ಅಂದ್ರು ಸಹ ಹ್ಮ್ ಯಾರನ್ನು ಕೇಳಕ್ಕೆ ಯಾರ ಹತ್ರನೂ ಸಲಿಗೆ ಇಲ್ಲ, ಎಲ್ಲಾ ಗಂಭೀರ ಒಂಥರ ಇದು. ಹ್ಮ್ 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 ಒಂದು ಪೆನ್ಸಿಲ್ ಬೇಕು ಅಂದ್ರೆ ನಂದು ಅವಾಗಿನಿಂದ ನನ್ನ ಸ್ವಾಭಿಮಾನದ ಯಾತ್ರೆ ನಡೆದಿದ್ದು. ಹ್ಮ್ 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 ನನ್ನ ಜೊತೆ ಹುಡುಗಿಯರಿಗೆ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಹಾ ತುಂಬಾ ಅಂದ್ರೆ ಒಂಥರ ಆ ವಯಸ್ಸಿಗೆ ಚೆನ್ನಾಗಿ ಡ್ರಾಯಿಂಗು, ಪೇಂಟಿಂಗು. ಅವಾಗೆಲ್ಲ ಗ್ರೀಟಿಂಗ್ಗಳು ಅಂತ ಹುಟ್ಟಿದ ಹಬ್ಬಕ್ಕೆ, ಹಬ್ಬಗಳಿಗೆ ಎಲ್ಲ ಗ್ರೀಟಿಂಗ್ ಬರ್ಕೊಟ್ಟು ಕೈಯಲ್ಲಿ, ಅದರಲ್ಲಿ 4 ಅಣಿ ತಗೊಂಡ್ ಪೆನ್ಸಿಲ್ ತಗೋತಾ ಇದ್ದೆ. ಓಕೆ. ಮನೇಲಿ ಯಾರನ್ ಕೇಳಿ, ಈ ಹ್ಮ್ ತಾತನ್ ಕೇಳಲ್ಲ, ಅಪ್ಪನ್ ಕೇಳಲ್ಲ, ಈ ದ್ವಂದ್ವ ನನ್ನೊಳಗಿತ್ತು. ಹ್ಮ್ ಹ್ಮ್ ಯಾರನ್ನೋ ಧೈರ್ಯವಾಗಿ ನನಗ್ ಪೆನ್ಸಿಲ್ ಮುಗ್ದಿದೆ ಬೇಕು ಅಂತ ಕೇಳೋ ಅಷ್ಟು ಒಂದು ಧೈರ್ಯನೂ ಇರ್ಲಿಲ್ಲ, ಸಂಕೋಚ, ಸ್ವಾಭಿಮಾನ ಎಲ್ಲ ಅವಾಗಿಂದ ನನ್ನಲ್ಲಿ ಹ್ಮ್ ಬಂದಿತ್ತದು. ಹ್ಮ್ 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 ಅಂದ್ರೆ ಅವಾಗ ಈಗೇನಾದ್ರೂ ಅನ್ಸತ್ತಾ ಇನ್ ಸ್ವಲ್ಪ ಓದ್ಬೇಕಿತ್ತು, 10ಕ್ಕೆ ಮುಗಿಸ್ಬಿಟ್ಟೆ? ಹೌದು, ಹ್ಮ್ ಖಂಡಿತ. ನನ್ನ ಹ್ಮ್ ಈಗ್ಲೂ ಎಷ್ಟೋ ಸಾರಿ ಕನ್ಸಲ್ಲಿ ಕೂಡ ಪರೀಕ್ಷೆ ಹಾಲಿಗೆ ಹೋದಂಗೆ, ಪರೀಕ್ಷೆ ಕೊಠಡಿಗೆ ಹೋದಾಗೆ, ಹ್ಮ್ ಹ್ಮ್ ಅಲ್ಲಿ ಹ್ಮ್ ಹಾಲ್ ಟಿಕೆಟ್ ಮರ್ತ್ ಬಂದಂಗೆ, ಹ್ಮ್ ಏನೋ ಹ್ಮ್ ಪರೀಕ್ಷೆ ಬರೀದೆ ಹತ್ಕೊಂಡ್ ಮನೆಗೆ ವಾಪಸ್ ಬಂದ ಹಾಗೆ, ಹ್ಮ್ ಇಷ್ಟೇ ವಯಸ್ಸಲ್ಲೂ ಕೂಡ. ಆದ್ರೆ ನಾನು ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಅಷ್ಟೇನೆ. ಓದೋದು ಅಂದ್ರೆ ಪದವಿ ಪತ್ರ ಇರ್ಲಿಲ್ಲ ನನ್ನ ಹತ್ರ ಅಷ್ಟೇ. ಆದ್ರೆ ಹ್ಮ್ ಹ್ಮ್ ನನ್ನ ಮಕ್ಕಳ ಜೊತೆಲಿ ಅವ್ರೇನೇ ಓದ್ತಾ ಇರ್ತಿದ್ರಲ್ವಾ, ಹಾ 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 ಹ್ಮ್ ಹಾಗಾಗಿ ಅವರು ನನ್ನ ಮಗಳ ಹ್ಯಾಂಡ್ ರೈಟಿಂಗು, ನನಗೆ 2 ಮಕ್ಕಳಿದ್ದಾರೆ, ಸೌಮ್ಯ, ಹ್ಮ್ ಸಂತೋಷ್ ಅಂತ. ಹ್ಮ್ ಆ ಆಸೆನ ನಾನು ಇಲ್ಲಿ ಪೂರೈಸ್ಕೊತಾ ಇದ್ದೆ, ಹ್ಮ್ ಅವ್ರ ಹ್ಮ್ ಹ್ಮ್ ಪುಸ್ತಕಗಳನ್ನೆಲ್ಲ ಓದೋದು. ಹ್ಮ್ ಅವಳ ಹ್ಯಾಂಡ್ ರೈಟಿಂಗ್ ಒಂದೇ ತರ ಇದ್ದಿದ್ದರಿಂದ ಹ್ಮ್ ಅವಳಿಗೆ ನೋಟ್ಸ್ ಎಲ್ಲ ಬರ್ಕೊಡೋದು, ಓಕೆ. ಹ್ಮ್ ಅವಳಿಗೆ ಹ್ಮ್ ನೋಟ್ಸ್ ಎಲ್ಲ ಬರ್ಕೊಡೋದು, ಒಂಥರ ಹ್ಮ್ ಹೀಗೆ ಆ ಹ್ಮ್ ಓದೋದು ಅಂದ್ರೆ ಆ ತರ. ಆಮೇಲೆ ಸೊ ಮಕ್ಳು ಕಾದಂಬರಿ, ಡಿಗ್ರಿ ಜೊತೆ ನೀವು ಡಿಗ್ರಿ ಮಾಡ್ದಂಗೆ. ನಾನು ಡಿಗ್ರಿ PU ಜೊತೆಲಿ ಅವ್ರು ಏನೇನ್ ಓದ್ತಾರೆ ಎಲ್ಲ, ಏನ್ ಸಿಲೆಬಸ್ ಇರುತ್ತೆ ಅದನ್ನೆಲ್ಲ ಓದ್ತಾ ಇದ್ದೆ, ಸರಿ ಸರಿ ನೋಟ್ಸ್ ಸರಿ. ಎಲ್ಲ ಬರಿತಾ ಇದ್ದೆ. ಹ್ಮ್ 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 ಹಾಗೆ ತೀರಿಸ್ಕೊಂಡೆ ನಾನು. ಸರಿ 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 ರತ್ನಕ್ಕ. ಓದ್ಬೇಕು ಅನ್ನೋ ಆಸೆ. ಆಮೇಲೆ ತುಂಬಾ ಪುಸ್ತಕಗಳನ್ನ, ನನಗೆ 9ನೇ ತರಗತಿಲಿದ್ದಾಗ ಸಿಟಿಗೆ ಅಲ್ಲಿ ಹೋದ್ವಲ್ಲ, ಹ್ಮ್ ಅಲ್ಲಿ ಯಾವಾಗ್ಲೂ ಅದೇ ನನ್ನ ಸ್ವಭಾವನೆ ಅಳುಬುರ್ಕಿ ಅಂತ ಹೇಳ್ತಾ ಇದ್ನಲ್ವಾ, ಅಲ್ಲಿ ಹ್ಮ್ ನಮ್ ತಂದೆ ತಮ್ಮ ಒಬ್ರು ನಮ್ ತಂದೆಗೆ ಚಿಕ್ಕಪ್ಪನ ಮಗ, ಹ್ಮ್ ನನಗೆ ಚಿಕ್ಕಪ್ಪ ಆಗ್ಬೇಕು. ಅವರು ಒಬ್ರು ಪರಿಚಯ ಆದ್ರು ಅಲ್ಲಿ. ಹ್ಮ್ ಅಲ್ಲಿ ಪರಿಚಯ ಆದಾಗ ಅವರಿಂದ ನನಗೆ ಈ ಸಾಹಿತ್ಯದ ನಂಟು ಬೆಳೆದಿದ್ದು, ಅಂಟು ಒಂಥರ ಓಹೋ. ಬರೀಬೇಕು ಅನ್ನೋ ಗೀಳು ಉಂಟಾಗಿದ್ದು ಅವರಿಂದ. ಹಾ 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 ಹ್ಮ್ ಹ್ಮ್ ಅವರು ಹೇಳ್ಕೊಡೋರು, ಹ್ಮ್ ಯಾವಾಗ್ಲೂ ಹೀಗೆ ಅಳ್ತಾ ಇರೋದು ಹಿಂಗೆಲ್ಲ ಮಾಡ್ತಿದ್ನಲ್ಲ, ಹಾ ಅದಕ್ಕೆ ಅವ್ರು ಯಾವಾಗ್ಲೂ ಹೇಳಿದ್ರು ಅವರು ತಂಗಿ ಒಬ್ರಿದ್ರು, ಹ್ಮ್ ಅವ್ರ ಪಾಪು ಅಂತ ಕೂಗ್ತಾ ಇದ್ರು. ಹ್ಮ್ ಅದು ಅವ್ರ ತಂಗಿ ಏನೋ ಕಾಯಿಲೆ ಬಂದು ಸತ್ತೋದ್ರಂತೆ. ಓ ಹ್ಮ್ ಹ್ಮ್ ಅವಾಗಿಂದ ನನ್ನನ್ನೇ ಪಾಪು ಅಂತ ಕೂಗ್ತಾ ಇದ್ರು ಅವರು. ಹಾ 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 ಹ್ಮ್ ಅವರು ನನಗ್ ನಿಜಕ್ಕೂ ನನ್ನ ಜೀವನಕ್ಕೆ ಒಂದು ಬೆನ್ನೆಲುಬು ಅಂದ್ರೂ ತಪ್ಪಾಗೋದಿಲ್ಲ ಅವರು. ಹ್ಮ್ 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 ಅವತ್ತು ಯಾವಾಗ್ಲೂ ಬುದ್ಧಿ ಹೇಳ್ತಾ ಇದ್ರು, ಹ್ಮ್ ಅಳಬಾರ್ದು ಪಾಪು ನೀನ್ ಯಾವಾಗ್ಲೂನು. ನಿನ್ಗೆ ಯಾರನ್ನಾದ್ರೂ ಬೈಬೇಕನ್ಸುತ್ತಾ, ಹ್ಮ್ ಏನಾದ್ರೂ ಹೇಳ್ಕೊಬೇಕನ್ಸುತ್ತಾ ನಿನ್ಗೆ, ಹ್ಮ್ ನಿಂಗೆ ಯಾರು ಜೊತೆ ಇಲ್ಲ ಅಲ್ವಾ, ಹ್ಮ್ ಒಂದ್ ಹಾಳೆ ತಗೋ, ನಿಂಗೆ ಏನೇನ್ ಮಾತಾಡ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಬರ್ದ್ ಬಿಡು.
ಹ್ಮ್ ಹ್ಮ್ ಹರಿದಾಕ್ಬಿಡು. ಅವಾಗ ನಿನ್ ಮನ್ಸಿಂದ ಆಚೆ ಬಂದಾಗ ಆಗತ್ತೆ. ಹ್ಮ್ 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 ನಿನ್ನ ದುಗುಡ ಕಡಿಮೆ ಆಗತ್ತೆ ಹ್ಮ್ 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 ಅಂತ ಹೇಳ್ಕೊಟ್ಟಿದ್ ದಾರಿ ಇವತ್ತು ನನ್ನನ್ನ ಒಂದು ಸಾಹಿತ್ಯ ಲೋಕದಲ್ಲಿ ಗುರ್ತಿಸ್ಕೊಳ್ಳೋಷ್ಟು ಮತ್ತೆ ಮಟ್ಟಿಗೆ ಅದೇ. ನನ್ನನ್ನ ಹ್ಮ್ ತಂದು ನಿಲ್ಸಿದೆ. ಅವರು ಅದನ್ನೇ ಈ ಕೆಲವೊಂದು ವ್ಯಕ್ತಿಗಳು ನನಗೆ ಮಾದರಿ ಅನ್ನೋ ತರ. ಖಂಡಿತ ಖಂಡಿತ ನನ್ನ ಖಂಡಿತ. ಮಿಡ್ಲ್ ಹ್ಮ್ ಸ್ಕೂಲ್ ಮಾಸ್ಟ್ರು ಮತ್ತೆ ಹ್ಮ್ ನಮ್ ಚಿಕ್ಕಪ್ಪ. ಚಿಕ್ಕಪ್ಪ. ಹಾ, ಏನ್ ಚಿಕ್ಕಪ್ಪನ ಹೆಸರು? ಕೃಷ್ಣಮೂರ್ತಿ ಅಂತ ಅವ್ರ ಕೃಷ್ಣಮೂರ್ತಿ. ಹೆಸರು. ಹ್ಮ್ ಓಕೆ ಓಕೆ ಓಕೆ. ತುಮಕೂರಲ್ಲಿ ಶಿರಾಣಿ ರೋಡಲ್ಲಿ ಬಳೆ ಶಾಪ್ ಹಾಕಿದ್ರು ಅವರು. ಹಾ 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 ಹಾ. ಆ ಎಂಪ್ರೆಸ್ ಸ್ಕೂಲಿಗೆ ಹತ್ರ ಮಧ್ಯಾಹ್ನ ಊಟದ ಟೈಮಿಗೆ ಬರ್ತಿದ್ರು ಓಕೆ. ಹ್ಮ್ ಮಾತಾಡಿಸ್ಲಿಕ್ಕೆ. ಹ್ಮ್ ಹ್ಮ್ ಸರಿ ಹಾಗೆ ಪರಿಚಯ ಆಗಿ ಅವರು ನನ್ನನ್ನ ಬರೀಲಿಕ್ಕೆ, ನನ್ನ ಮನದಲ್ಲಿ ಏನು ಭಾವನೆ ಉಂಟಾಗುತ್ತೆ ಅದನ್ನ ಬರೀಲಿಕ್ಕೆ ಪ್ರೇರಣೆ ಆದವರು ಅವರು. ಹ್ಮ್ ನಿಮ್ ಚಿಕ್ಕಪ್ಪನವ್ರಿಗೆ ಒಂದು ನಮಸ್ಕಾರ ಮಾಡ್ತಾ, ಏನು ರತ್ನಕ್ಕ, ಸಾಹಿತ್ಯದಲ್ಲಿ ಏನೇನು ನಿಮ್ದು ಬರವಣಿಗೆ ಆಗಿದೆ, ಪುಸ್ತಕಗಳು, ಅದ್ರ ಬಗ್ಗೆ ಹೇಳಿ. ನನ್ನ ಪುಸ್ತಕಗಳು ಅಂದ್ರೆ ನಂಗೆ ತುಂಬಾ ತುಂಬಾ ವಿವರಿಸಿ ಬರೆಯೋದಕ್ಕಿಂತ ಒಂದು 3 ಪುಟ ಮಾಡೋಷ್ಟನ್ನ ಒಂದು 3 ಸಾಲು 4 ಸಾಲಲ್ಲಿ ಹೇಳ್ಬೇಕು. ಹ್ಮ್ ಚಿಕ್ಕ ಚಿಕ್ಕದಾಗಿ ಬರೆಯೋದು ನನಗೆ ಸ್ವಲ್ಪ ಅಭ್ಯಾಸ ಅದು ಹ್ಮ್ ಅವಾಗಿನಿಂದ. ಹ್ಮ್ ಅದು ಈ ಮುಂಜಾವಿನ ಮಾತು ಅಂತ ಹಾ ಬರೀಲಿಕ್ಕೆ ಶುರು ಮಾಡಿದೆ. ಸರಿ. ಹ್ಮ್ ಅದು ಒಂದು ಸಣ್ಣ ಪುಸ್ತಕ ಆಗಿದೆ. ಹ್ಮ್ ಹ್ಮ್ ಮತ್ತೆ ಒಂದು ಬಳಗದಲ್ಲಿ ಕಾರ್ಯಕ್ರಮ ಆದಾಗ ಪುಸ್ತಕ ಬಿಡುಗಡೆ ಮಾಡ್ಬೇಕು ಅನ್ನೋ ಆಶಯದಲ್ಲಿ ಹ್ಮ್ ಅವಾಗ ನಂದು ಒಂದು ಪುಸ್ತಕ ಮೌನ ದಿಂಚರ ಅಂತ. ಯಾವ್ದು? ಹನಿ ಹನಿ ಬನಿನಾ? ಹನಿ ಹನಿ ಬನಿ ಬಳಗದಲ್ಲಿ ಓಕೆ ಓಕೆ. ಕಾರ್ಯಕ್ರಮ ಆದಾಗ ಪುಸ್ತಕ ಬಿಡುಗಡೆ ಮಾಡ್ಬೇಕು ಅನ್ನೋ ಅಪೇಕ್ಷೆಯಿಂದ ಮಾಡಿಸಿದ್ರು ಅವಾಗ. ಅದಷ್ಟೊಂದು ನನ್ಗೇನು ಸಮಾಧಾನ ತಂದಿಲ್ಲ, ಯಾಕೆಂದ್ರೆ ಎಲ್ಲ ಒಂದ್ರಲ್ಲೇ ಭಾವಗೀತೆ, ಗಜಲು ಎಲ್ಲ ಒಂದೇ ಬುಕ್ಕಲ್ಲಿ ಬಂದ್ಬಿಟ್ಟಿದೆ. ಅದು ನಂಗೆ ಅಷ್ಟೊಂದು ತೃಪ್ತಿ ತಂದ್ಕೊಟ್ಟಿಲ್ಲ ಆ ಪುಸ್ತಕ. ಅಂದ್ರೆ ಒಂದು ಖುಷಿ ಅಷ್ಟೇ, ಮೊದಲನೇ ಪುಸ್ತಕ ಅದು ಅನ್ನೋ ಹೆಮ್ಮೆ ಇದೆ ಅದು ಆ ಪುಸ್ತಕದಲ್ಲಿ. ಬರವಣಿಗೆಗೆ ಮಾತ್ರ ಎಲ್ಲಾ ತರದ್ದು ಕಲಿಬೇಕು ಅನ್ನೋ ಉತ್ಸಾಹ. ಗಜಲ್ಲು, ಷಟ್ಪದಿಗಳು, ಹನಿಗವನ, ಎಲ್ಲಾ ತರದ್ದು ಕಾವ್ಯದಲ್ಲೂ ಒಂದಿಷ್ಟು ಆಳವಾಗಿ ತಿಳ್ಕೊಂಡು ಬರಿಬೇಕು ಅನ್ನೋದು ಎಲ್ಲಾ ಪ್ರಯತ್ನನೂ ಮಾಡಿದ್ದೀನಿ. ಇಷ್ಟವಾಗಿ ಬರೆಯುವಂತದ್ದು ಇಷ್ಟವಾದ ಪ್ರಕಾರ? ಇಷ್ಟವಾದ ಪ್ರಕಾರ ಜಾಸ್ತಿ ಬರೆಯೋದು ಅದೇ ಈ ಚುಟುಕ ತರ, ಸ್ವಲ್ಪದಲ್ಲಿ ಹೇಳಿದ್ನಲ್ಲ ನಾನು, ಅದನ್ನು ವಿಸ್ತರಿಸಿದ್ರೆ 3-4 ಪುಟ ಆಗತ್ತೆ ಬರೆದ್ರೆ. ಆದ್ರೆ ಸ್ವಲ್ಪದ್ರಲ್ಲೇ ಹಿಡ್ದಿಟ್ಟು 4-5 ಸಾಲಲ್ಲಿ ಬರೆದು ತಿಳಿಸುವಂತದ್ದು ಇದು ಮುಂಜಾವಿನ ಮಾತು ಅಂತ ಬರ್ತಾ ಇದೆಯಲ್ಲ, ಅದು ಮುಂಜಾವಿನ ಮಾತು. ಅಷ್ಟ್ರಲ್ಲೇ ಅದನ್ನ ವಿವರಿಸಿದ್ರೆ ತುಂಬಾ ವಿವರ ಆಗತ್ತೆ ಅದು. ಗೊತ್ತಾಯ್ತು. ಆ ತರ ಚಿಕ್ಕದಾಗಿ ಬರೆಯೋದು ನನ್ನ ಅಭ್ಯಾಸ. ಇಲ್ಲ, ಇವಾಗ ಜನಕ್ಕೂ ಅದೇ ಇಷ್ಟ ಆಗತ್ತೆ ರತಕ್ಕ. ಅಂದ್ರೆ ಶಾರ್ಟ್ಸ್ ಯುಗ ಇದು. ಎಲ್ಲ ಚಿಕ್ಕದಾಗಿರ್ಬೇಕು, 10 ಸೆಕೆಂಡ್ ಅಲ್ಲಿ 20 ಸೆಕೆಂಡ್ ಅಲ್ಲಿ ಓದ್ಬಿಡ್ಬೇಕು, ನೋಡ್ಬಿಡ್ಬೇಕು ಅನ್ನೋ ಜಗತ್ತು. ಹೌದು. ಓಕೆ. ಸಣ್ಣ ಕಥೆಗಳು ಸುಮಾರು ಬರ್ದಿದ್ದೀನಿ. ಗಜಲ್ಗಳು ಒಂದು 1000 ಮೇಲೆ ದಾಟಿದೆ ಅನ್ಸುತ್ತೆ, ಲೆಕ್ಕ ಹಾಕಿಲ್ಲ. ಕವನಗಳು ಅಷ್ಟೇ ಒಂದು 2-3 ಸಾವಿರದ ಮೇಲೆ ಇದೆ. ಹನಿಗವನ. ಆಮೇಲೆ ಹೆಚ್ಚು ಭಾವಗೀತೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ. ನಾನು ಇಷ್ಟವಾಗಿ ಬರೆಯೋದು ಭಾವಗೀತೆಗಳು. ತುಂಬಾ ಭಾವಗೀತೆಗಳನ್ನ ಬರ್ದಿದ್ದೀನಿ. ಹಾಡ್ಲಿಕ್ಕೆ ಬರುವಂತದ್ದು ಕೆಲವು 2 ಮಾತ್ರ ಯೂಟ್ಯೂಬ್ ಅಲ್ಲಿ ಪ್ರಸಾರ ಆಗಿದೆ. ಭಾವಗೀತೆ ನನ್ನದು. ವಿತ್ ಮ್ಯೂಸಿಕ್ ಇಲ್ಲ ಬರೀ ಹಾಡಿರೋದು? ಮ್ಯೂಸಿಕ್, ವಿತ್ ಮ್ಯೂಸಿಕ್. ಓಕೆ, ಅದರದ್ದು ಲಿಂಕ್ ಕಳಿಸಿ ಆಮೇಲೆ. ಭಾವಗೀತೆ ಇಷ್ಟಪಟ್ಟು ಬರೀತೀನಿ. ಆಮೇಲೆ ಪ್ರಕೃತಿ ಜೊತೆ ಒಡನಾಟ ಹೆಚ್ಚು ನಂದು, ಮನುಷ್ಯರಿಗಿಂತ ಹೆಚ್ಚಾಗಿ. ಅದು ಚಿಕ್ಕ ಮಗುವಿಂದನೂ ನನಗ್ ಬಂದಿದೆ. ಒಬ್ಳೆ ಕೂತಿರ್ತಿದ್ದೆ ಅಲ್ವಾ, ಆಟ ಆಡ್ಲಿಕ್ ಬಿಡ್ತಾ ಇರ್ಲಿಲ್ಲ ಹೊರಗಡೆ ಹುಡುಗರ ಜೊತೆ. ಈ ಮೋಡಗಳು ಹೇಗ್ ಓಡಾಡುತ್ತೆ, ಅವ್ಯಾವ್ಯಾವ ಆಕಾರ ತಾಳತ್ತೆ, ಕೂತ್ಕೊಂಡು ಅದ್ರಲ್ಲೇ ಒಂದು ಕಲ್ಪನೆ. ಈ ಮೋಡ ಈಗ ನೋಡು ಈ ತರ ಆಗ್ತಿದೆ, ಆನೆ ತರ ಕಾಣ್ತಾ ಇದೆ, ಕುದುರೆ ತರ ಆಗ್ತಿದೆ, ಶಿವ ಪಾರ್ವತಿ ಕಾಣಿಸ್ತಾ ಇದಾರೆ, ಈ ತರ. ಅಷ್ಟು ಚಿಕ್ಕ ವಯಸ್ಸಲ್ಲಿ ನನಗಿತ್ತು ಅದು ಒಂಥರ. ಮೋಡಗಳಲ್ಲಿ ಏನೇನೋ ಆಕಾರ, ಹಂಸ ತರ ಬರ್ತಿದೆ ಈಗ, ಆ ತೇಲಿ ಹೋಗ್ತಾ ಇರೋದನ್ನ ಎಷ್ಟೊತ್ತಾದ್ರೂ ತನ್ಮಯತೆಯಿಂದ ನೋಡ್ತಾ ಇದ್ದೆ. ಹಕ್ಕಿಗಳು ಹಾರಾಡೋದು,
ಅಂತೂ ಬರೀ ನನ್ನೊಳಗೆ ಒಟ್ಟಲ್ಲಿ ಎಲ್ಲಾ ಭಾವನೆಗಳು, ಆ ಭಾವನೆಗಳನ್ನೆಲ್ಲ ಈಚೆ ತೆಗ್ದಿಡಕ್ಕೆ ನಮ್ ಚಿಕ್ಕಪ್ಪನ ಮಾತು ಸಹಕಾರಿ ಆಯ್ತು ನನಗೆ. ನೋಡಿ ನೋಡಿ ಅಲ್ವಾ, ಒಂದ್ ರೀತಿ ಹೌದು ನೀವ್ ಕವಿ ಆಗೋದಿಕ್ ನಿಮ್ ತಂದೆ ತಾಯಿ ನಿಮ್ ತಾತನ್ ಮೇಲೆ ಬಿಟ್ಟಿದ್ದು ಕಾರಣ ಆಯ್ತು ಬಿಡಿ. ಹೌದು. ಅದೇ ಮೌನ ಜಾಸ್ತಿ ಆ ಒಳಗೆ ಯಾವಾಗ ಭಾವನೆಗಳು ಇದಾಗ್ತಾ ಇತ್ತು, ಮಡಗಟ್ಟತ್ತೆ. ಅದು ಮಡುಗಟ್ಟದಾಗ ಏನಾಗ್ತಿತ್ತು, ನನಗೆ ಅಳು ಅಷ್ಟೇ ನನ್ನಲ್ಲಿ ಇದ್ದಿದ್ದು ಅವಾಗ. ಹ್ಮ್ ಆದ್ರೆ ಚಿಕ್ಕಪ್ಪನ ಪರಿಚಯ ಆದ್ಮೇಲೆ ಬರೆದ ಮೇಲೆ ನನಗೆ ಸ್ವಲ್ಪ ಅವಾಗ ನನಗೆ ಈ ಮೆಥಡ್ ತುಂಬಾ ಸುಲಭ ಅನಿಸ್ತಿತ್ತು. ಒಂದ್ ಔಟ್ಲೆಟ್. ನನ್ಗೆ ಏನ್ ಮಾತಾಡ್ಬೇಕು, ಹ್ಮ್ ನನ್ನೊಳಗೆ ಏನೇನ್ ಮಾತು ಬರ್ತಾ ಇತ್ತಲ್ಲ ಅದನ್ನೆಲ್ಲ ಹಾಳೆ ಮೇಲೆ ಬರ್ದು ಅದನ್ನು ಬೈಸ್ಕೊತಾ ಇದ್ದೆ ಮನೇಲಿ ನಮ್ಮ ಅಜ್ಜಿಗಳ ಹತ್ರ. ಏನ್ ದೊಡ್ಡ ಅದೇನು ಅವ್ರ ಭಾಷೆಲಿ ಹ್ಮ್ ಬರಹಗಾರ್ತಿ ಆಗ್ಬಿಡ್ತಾಳೆ ಇವಳು, ಏನ್ ದೊಡ್ಡ ಅದು ಇದಾಗ್ಬಿಡ್ತಾಳೆ. ಎಲ್ರ ಮನೇಲಿ ಇದ್ದಿದ್ದೆ ಬಿಡಿ. ಹಾ ದೊಡ್ಡ ಅದನ್ನ ಸೈಂಟಿಸ್ಟ್ ಬೈಸ್ಕೊ ಆಗ್ತೀಯಾ, ದೊಡ್ಡ ಇಂಜಿನಿಯರ್ ಆಗ್ತೀಯಾ ಅನ್ನೋದು ದೊಡ್ಡ. ಹೌದು, ಅವ್ರು ಹ್ಮ್ ಬೈತಾ ಇದ್ರು ಯಾವಾಗ್ಲೂ. ಅವ್ರಿಗೆ ಕಾಣ್ದೇ ಇರೋಂಗೆ ಬರಿಬೇಕಾಗಿತ್ತು ನಾನು. ಹ್ಮ್ 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 ಹಂಗಾಗಿ ಅದು ಬರಹ ಅನ್ನೋದು ಈ ತರ ರೂಪವಾಗಿ ನನಗೆ ಬಂತು. ಹ್ಮ್ ಅಂತೂ ಹ್ಮ್ ಏಕಾಂತ ಪ್ರಿಯೆ ಒಟ್ಟಲ್ಲಿ. ಗೊತ್ತಾಯ್ತು ಗೊತ್ತಾಯ್ತು. ಅದು ಸ್ವಭಾವತಃನೇ ಆಗ್ಲಿ, ಈ ಗುಂಪಲ್ಲಿದ್ರು ಸ್ವಲ್ಪ ಮೌನವಾಗಿರೋದೇ ಇಷ್ಟಪಡೋದು ಜಾಸ್ತಿ. ಮೌನವಾಗಿದ್ದಾಗ ಹಾಗೆ ಹಾಡ್ಕೋತಿದ್ರ? ಈ ಓ ಸಂಗೀತಕ್ಕೆ ಖಂಡಿತ. ಪ್ರೇರಣೆ ಏನು? ಅದೇ ಸಂಗೀತಕ್ಕೆ ತಾತ ಹೇಳ್ಕೊಡ್ತಾ ಇದ್ದಿದ್ದ ಹಾಡು ಒಂದು. ಹಾ ಹಾಡುಗಳು ತಾತ ಯಾವಾಗ್ಲೂ ಹೇಳ್ಕೊಡ್ತಾ ಇದ್ದಿದ್ದ ಹಾಡು ಅಂದ್ರೆ, ಆಡಿಸಿದಳೆ ಶೋದೆ ಹ್ಮ್ ಜಗದೋದ್ಧಾರನ, ಈ ಹಾಡನ್ನು ಯಾವಾಗ್ಲೂ ಹೇಳ್ಕೊಡ್ತಾ ಇದ್ರು. ಹ್ಮ್ ಹ್ಮ್ ಅವಾಗಿಂದ ನಂಗೆ ಸ್ವಲ್ಪ ಹಾಡುಗಳು ಗುನ್ಗೋದು. ಹ್ಮ್ 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 ಒಬ್ಳೆ ಕೂತ್ರೆ. ಆಮೇಲೆ ನಮ್ದೊಂದು ತೋಟ ಇತ್ತು. ಹ್ಮ್ ಅಜ್ಜಿ ರಜೆ ಶನಿವಾರ ಮಧ್ಯಾಹ್ನ ಕ್ಲಾಸ್ ಬಿಡ್ತಿದ್ದ ಹಾಗೆ ಹ್ಮ್ ಹ್ಮ್ ತೋಟದ ಹತ್ರ ಕರ್ಕೊಂಡು ಹೋಗ್ಬಿಡೋರು. ಹ್ಮ್ ಅಲ್ಲಿ ಅಜ್ಜಿ ಜೊತೆ ಗಿಡಗಳನ್ನೆಲ್ಲ ಹಾಕೋದು. ದೊಡ್ಡಜ್ಜಿ ಸ್ವಲ್ಪ ಮೃದು ಸ್ವಭಾವ ಅವರು. ಹ್ಮ್ ಅವರು ನನಗೆ ಒತ್ತಾಸೆ ಆಗಿರ್ತಿದ್ರು. ನಾನು ಅಳತ್ರೆ, ಚಿಕ್ಕಜ್ಜಿ ಯಾವಾಗಾದ್ರೂ ಸಿಡುಕು ಬೈದ್ರೆ ನಾನು ಅಳ್ತಾ ಇದ್ರೆ ಅವ್ರು ಸಮಾಧಾನ ಮಾಡೋರು. ಹ್ಮ್ ಆ ಹ್ಮ್ ಹ್ಮ್ ತೋಟದ ಹತ್ರ ಕರ್ಕೊಂಡೋದಾಗ ಅಲ್ಲಿ ಮುಕ್ತ ಸ್ವಭಾವ, ಅಲ್ಲಿ ಮುಕ್ತ ವಾತಾವರಣ ಇರ್ತಾ ಇತ್ತು. ಹ್ಮ್ ಹ್ಮ್ ಯಾವುದೇ ಅಡೆತಡೆ ಇರ್ಲಿಲ್ಲ. ನನ್ ಹ್ಮ್ ಪಾಡಿಗೆ ನಾನು ಹಾಡ್ಕೊಂಡು ಗಿಡ ಹಾಕೋದು. ನಮ್ಮ ಮನೆ ಇಡೀ ಮನೆಗೆ ತರಕಾರಿ ಯಾವತ್ತೂ ದುಡ್ಡು ಕೊಟ್ಟು ತರ್ತಾ ಇರ್ಲಿಲ್ಲ. ನಾನು ನಮ್ಮ ಅಜ್ಜಿ ಇಬ್ರೇ ಬೆಳೀತಾ ಇದ್ದಿದ್ದಲ್ಲಿ. ಓಹೋ. ಹ್ಮ್ ನೀರ್ ಹ್ಮ್ ಹಾಕಿ ತರಕಾರಿ ಎಲ್ಲ ಬೆಳೀತಾ ಇದ್ವಿ. ಹ್ಮ್ 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 ಹಾಗಾಗಿ ಅಲ್ಲಿ ಹಾಡೋದು ನಂಗೆ ಸ್ವಲ್ಪ ತುಂಬಾನೇ ಇಷ್ಟ. ಹ್ಮ್ 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 ಅಂದ್ರೆ ಶಾಸ್ತ್ರೀಯವಾಗೂ ಕಲ್ತ್ರ ಆಮೇಲೆ? ಶಾಸ್ತ್ರೀಯವಾಗಿ ಕಲ್ತಿದ್ದು ನನ್ನ ಮಗಳು ಹುಟ್ಟಿ ನನ್ನ ಮಗಳು ಕಾಲೇಜ್ಗೆ ಹೋಗೋ ಹಂತದಲ್ಲಿ ನಾನು ಕಲೀಲಿಕ್ ಶುರು ಮಾಡಿದ್ದೆ. ಅಂದ್ರೆ ಅವಳನ್ನು ಸೇರ್ಸಿದ್ರಿ, ನೀವು ಜೊತೆಗೆ ಹೋದ್ರ? ಜೊತೆಲಿ. ಓಕೆ ಓಕೆ. ಮಕ್ಕಳ ಜೊತೆ ಡಿಗ್ರಿ, ಮಕ್ಕಳ ಜೊತೆ ಸಂಗೀತ. ಮಕ್ಕಳ ಜೊತೆ ಸಂಗೀತ. ಶನಿವಾರ ಭಾನುವಾರ ಇಲ್ಲಿ ಮಧುಗಿರಿಲಿ ರಮಾಮಣಿ ಅಂತ ಒಬ್ರು ಕ್ಲಾಸ್ ಮಾಡ್ತಾ ಇದ್ರು, ಸಂಗೀತದ ಓಹೋ. ತರಗತಿ. ಹ್ಮ್ ಹ್ಮ್ ಇಲ್ಲಿಂದ ನಮ್ಮ ಊರಿಂದ 16 ಕಿಲೋಮೀಟರ್. ಹ್ಮ್ ಹ್ಮ್ ಶನಿವಾರ ಭಾನುವಾರ 2 ದಿನ ಅಲ್ಲಿ ಮಧುಗಿರಿ ಹೋಗಿ ಹ್ಮ್ ಹ್ಮ್ ಅಲ್ಲಿ ಕಲಿತು ಬರ್ತಾ ಇದ್ದೆ. ಅಂದ್ರೆ ಜೂನಿಯರ್ ವರ್ಗೂ ಆಯ್ತು. ಸರಿ, ಪರೀಕ್ಷೆ ಕಟ್ಟಿದ್ದೆ. ಹ್ಮ್ ಪ್ರತಿ ಸಾರಿ 4 ಸಾರಿ ಪರೀಕ್ಷೆ ಕಟ್ಟಿದ್ರು ಕೂಡ ಪೂರ್ತಿ ಮಾಡ್ಕೊಳಕ್ ಆಗ್ಲಿಲ್ಲ. ಒಂದ್ ಸಾರಿ ಪರೀಕ್ಷೆ ದಿನ ಅಪ್ಪಂಗೆ ಏನೋ ಹುಷಾರಿಲ್ದೆ ಆಯ್ತು. ನಂತರ ಒಂದ್ ಸಾರಿ ನಮ್ ತಾಯಿಗೆ ಹುಷಾರಿಲ್ದೆ ಆಯ್ತು. ತೀರಾ ಆಸ್ಪತ್ರೆಗೆ ಹೋಗ್ಲೇಬೇಕು ಅನ್ನೋ ಸಂದರ್ಭ. ಒಂದ್ ಸಾರಿ ನಮ್ ತಂದೆಗೆ ಆಪರೇಷನ್ ಆಯ್ತು. 4ನೇ ಸಾರಿಗೆ ನಾನ್ ಕಟ್ಟಕ್ ಹೋಗ್ಲಿಲ್ಲ. ಅಲ್ಲಿಗೆ ಮುಟ್ಕ ಆಗೋಯ್ತು ಅಲ್ಲಿಗೆ. ಆಮೇಲೆ ನಮ್ ತಂದೆ ಅಷ್ಟು ಗತ್ತಾಗಿದ್ದವರು, ಸ್ವಲ್ಪ ಈ ಪಾರ್ಕಿನ್ಸನ್ ತನ ಆಗುತ್ತಲ್ಲ ಆ ತರ ಅವ್ರಿಗೆ ಮೆದುಳಿಗೆ ಹೋಗ್ತಿದ್ದ ನರಗಳೆಲ್ಲ ಬ್ಲಾಕ್ ಆಗ್ಬಿಡ್ತು ಅವರಿಗೆ ಕೊನೆ ಇದ್ರಲ್ಲಿ. ಹಾಗಾಗಿ ಅವರು ತುಂಬಾ ನರಳಿ ನರಳಿದ್ರು ಅಂದ್ರೆ ಅವ್ರು ನರಳ್ತಾ ಇರ್ಲಿಲ್ಲ, ಗೊತ್ತಾಯ್ತು. ಅವ್ರಿಗೆ ಏನು ಇದಿರ್ತಾ ಇರ್ಲಿಲ್ಲ. ಇವಾಗ ಒಂದ್ ಸಾರಿ ಅದು ಹೇಳ್ಬೋದಲ್ವಾ? ಹೇಳಿ ಹೇಳಿ. ನಮ್ ತಂದೆಗೆ ಆತರ ಆದಾಗ ಸರಿ ರಿಟೈರ್ಡ್ ಆದ್ಮೇಲೆ ನಮ್ಮೂರಿಗೆ ಬಂದು ಉಳ್ಕೊಂಡ್ರು ನಮ್ ತಂದೆ ತಾಯಿ ಇಬ್ರು. ಅಲ್ಲಿ ITI ನಲ್ಲಿ ರಿಟೈರ್ಡ್ ಆದ್ಮೇಲೆ ನಮ್ಮ ತಾಯಿಗೆ ಸ್ವಲ್ಪ ಆರೋಗ್ಯ ಸ್ಥಿತಿ ಸರಿ ಇರ್ತಿರ್ಲಿಲ್ಲ ಬೆಂಗಳೂರು ವಾತಾವರಣಕ್ಕೆ. ಹಾಗಾಗಿ ನಮ್ಮ ಊರಿಗೆ ಬಡವನಹಳ್ಳಿಲೇ ಬಂದು ಮನೆ ಮಾಡ್ಕೊಂಡು ಇಲ್ಲೇ ಇದ್ರು ಬಡವನಹಳ್ಳಿಲಿ.
ಹಾಗಾಗಿ ಅವ್ರಿಗೆ ಅದು ಕೊನೆಯ ಸ್ಟೇಜ್ ಅಲ್ಲಿ ಒಂದು ಸಾರಿ ಅವ್ರಿಗೆ ಒಂದು ದಿವಸ ಸ್ನಾನ ಮಾಡಿಸಿ, ನಾನು ನಮ್ಮ ತಾಯಿ ಇಬ್ರು ಎಲ್ಲಾ ಕ್ಲೀನ್ ಮಾಡಿಸಿ ಎಲ್ಲಾ ಇದ್ರಲ್ಲೇ ಬೆಡ್ಡಲ್ಲೇ ಆಗ್ತಾ ಇತ್ತು. ಅವ್ರಿಗೆ ಎಚ್ಚರ ಇರ್ತಿರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ ಅವರಿಗೆ. ಎಲ್ಲ ಪೌಡರ್ ಹಾಕಿ ಮಲಗಿಸಿ ನಾವು ತಿಂಡಿ ತಿಂದು ಮತ್ತೆ ಹೋಗಿ ನೋಡುವಾಗ ಕಾಲು ಸ್ವಲ್ಪ ಗಾಯ ಆಗಿತ್ತು, ಆದ್ರೆ ತುಂಬಾ ಇರುವೆ ಕಾಲು ತುಂಬಾ. ಅದನ್ನ ಅವ್ರಿಗೆ ತೆಗಿಬೇಕು ಅನ್ನೋ ಜ್ಞಾನ ಇರ್ತಿರ್ಲಿಲ್ಲ. ನಾವು ಆಗಾಗ್ಗೆ ಹೋಗಿ ನೋಡ್ತಾ ಇದ್ವಿ, ರೂಮಲ್ಲಿ ಹೋಗಿ ನೋಡಿದ್ರೆ ಮುಖ ನೋಡಿ ಚೆನ್ನಾಗಿ ನಗ್ತಾ ಇದ್ದಾರೆ. ನಮ್ಮನ್ನ ನೋಡಿ ನನ್ನನ್ನು ನೋಡಿದ್ರೆ ನಕ್ರು. ಆಮೇಲೆ ಕಾಲ್ ಹತ್ರಕ್ ಹೋದ್ರೆ ಕಾಲ್ ತುಂಬಾ ಇರುವೆ, ಅಯ್ಯೋ ಮೆತ್ತು ಬಿಟ್ಟಿದೆ ಕೆಂಪಿರುವೆ. ಆ ಕ್ಷಣದಲ್ಲಿ ನಾನು ಓಡಿ ಬಂದು ದೇವ್ರ ಮುಂದೆ ಕೂತು, ಈ ತರ ನಮ್ ತಂದೆನ ಬಿಡ್ಬೇಡ, ಕರ್ಕೊಳ್ಳೋದಾದ್ರೆ ಬೇಗ ಕರ್ಕೊಂಡ್ಬಿಡು, ಹತ್ತು ಸುಮ್ನೆ ಆಗ್ತೀವಿ. ಈ ತರ ನೋಡೋಕ್ ನನ್ ಅಷ್ಟು ಒಂಥರ ಗಟ್ಟಿತನವಾಗಿ ಗಂಭೀರವಾಗಿ ಇದ್ದ ತಂದೆ ಈ ಸ್ಥಿತಿಲಿ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಅವತ್ ದೇವ್ರ ಹತ್ರ ಕೂತ್ ನಾನ್ ಬೇಡ್ಕೊಂಡಿದ್ದೊಂದೇ, ಕರ್ಕೊಂಡ್ಬಿಡು, ಈ ತರ ನರಳಿಸ್ಬೇಡ. ಅಷ್ಟು ಇರುವೆ ಕಚ್ತಿದೆ, ನಗ್ತಾ ಇದಾರೆ ಅವರು. ಯಪ್ಪ, ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ ನನ್ಗೆ. ಆಗ್ತಾ ಇಲ್ಲ ತುಂಬಾ. ಅದು ಅವಾಗ ಕೇಳ್ಕೊಂಡಿದ್ದೊಂದೇ ದೇವ್ರ ಹತ್ರ, ಕರ್ಕೊಂಡ್ಬಿಡು, ಬೇಡ, ಈ ಸ್ಥಿತಿಲಿ ನಮ್ ತಂದೆ ನಾನ್ ನೋಡಕ್ ಆಗ್ತಾ ಇಲ್ಲ ಅಂತ. ಅದ್ ಒಂದೊಂದ್ಸರಿ ಈಗ ತುಂಬಾ ಬೇಜಾರಾಗತ್ತೆ. ಅದ್ ಯಾವತ್ತು ನಾನು ಕೇಳ್ಕೊಂಡ್ ಒಂದೇ ವಾರದಲ್ಲಿ ಹೋಗ್ಬಿಟ್ರು. ಅದು ಸ್ವಲ್ಪ ನೋವಿದೆ ಆ ತರ. ಆಯ್ತು, ಅರ್ಥ ಆಗತ್ತೆ ರತ್ನಕ್ಕ, ಸಮಾಧಾನ ಮಾಡ್ಕೊಳ್ಳಿ. ನಂಗೆ ಗೊತ್ತು ಎಮೋಷನಲ್ ಆಗ್ತಾ ಇದ್ದೀರಾ. ಹೌದು, ಅದು ಆ ಕ್ಷಣ ಇರುತ್ತಲ್ಲ, ಅದು ಅನುಭವಿಸಿರ್ತೀವಲ್ಲ. ಹೌದು ಹೌದು. ಅಂದ್ರೆ ಏನಂದ್ರೆ ಚಿಕ್ಕವಳಾಗಿದ್ದಾಗ ನನಗೆ ಅವ್ರ ಸಾನ್ನಿಧ್ಯ ಸಿಗದೆ ಇದ್ರು ಕೂಡ ನನಗೆ ನಾನ್ ಖುಷಿಯುವಂತ ಕಾಲದಲ್ಲಿ ನಮ್ ತಂದೆ ತಾಯಿ ಇಬ್ರು ನನ್ ಜೊತೆಲಿದ್ರು. ನಮ್ಮ ಮನಸ್ಸಿನ ಒತ್ತಡಗಳು, ನಮ್ಮ ಸಾಂಸಾರಿಕ ಜೀವನದ ಒತ್ತಡಗಳು ಸ್ವಲ್ಪ ಭಾರ ಅನ್ನಿಸ್ದಾಗ ನನಗ ಅವ್ರಿಬ್ರು ಆಸರೆಯಾಗಿದ್ರು. ಇದು ಖುಷಿ ನನಗೆ. ಈಗ್ಲೂ ಕೂಡ ನಮ್ ತಾಯಿ ನನ್ ಜೊತೆಲೇ ಇದ್ದಾರೆ. ಅದು ತುಂಬಾ ನನ್ಗೆ ಖುಷಿ. ಯಾರಿಗ್ ಸಿಗುತ್ತೆ ಈ ಅದೃಷ್ಟ ಅಲ್ವಾ? ಅದೇ ಅದೇ. ಹೌದು, ಹೆಣ್ಮಕ್ಳಿಗೆ ಕೊಟ್ಟ ಮನೇಲಿ ಹೋಗ್ತಾರೆ, ತಂದೆ ತಾಯಿಗಳನ್ನ ನೋಡ್ಕೊಳಕ್ ಆಗೋದಿಲ್ಲ ಅಲ್ವಾ? ಆದ್ರೆ ಇಬ್ಬರನ್ನು ನನ್ ತಂದೆ ಮನಸ್ಫೂರ್ತಿ ನಾ ಸೇವೆ ಮಾಡಿದೀನಿ. ಈಗ ನಮ್ ತಾಯಿನೂ ನನ್ ಜೊತೆಲಿದ್ದಾರೆ. ಅದು ಒಂದು ತುಂಬಾ ಖುಷಿ ನನಗೆ. ಮತ್ತೊಂದು ಇನ್ನೊಂದು ವಿಶೇಷ ಅಂದ್ರೆ ಹುಟ್ಟಿದೂರು ಅದೇ, ಗಂಡನ್ ಊರು ಅದೇ. ಹೌದು, ಎಲ್ಲ ಇದೆ ಆಯ್ತು ನನಗೆ. ಅದೇ ಅದೇ ಅದೇ. ಇದು ಸಂಗೀತ ಎಷ್ಟ್ ವರ್ಷ ಕಲ್ತ್ರಿ? ಎಕ್ಸಾಮ್ ಬರೀಲಿಲ್ಲ ಸರಿ? ಅದು 2 ವರ್ಷ. ಅದು ಶನಿವಾರ ಭಾನುವಾರ 1 ಗಂಟೆ ಅಷ್ಟೇನೆ ಅದು. ಹಾಗಾಗಿ ತುಂಬಾ ಆಳವಾಗಿ. ಕರ್ನಾಟಕ ಸಂಗೀತನ? ಕರ್ನಾಟಕ ಸಂಗೀತ. ಯಾವ್ದಾದ್ರು ಒಂದು ಗುನುಗುಣಿಸ್ಬೋದಾ ನಿಮ್ ಇಷ್ಟವಾದಂತ ಒಂದು ಗೀತೆ? ಗೀತೆ ಅಂದ್ರೆ ಅವಾಗ ಕಲಿಯುವಾಗ ಅದು ಅದ್ರಲ್ಲಿ ಇರುತ್ತಲ್ಲ, ಅಷ್ಟೇನೆ ಅದು. ಹಾಡಿ ಹಾಡಿ ಒಂದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಈ ಹಾಡು ನಂಗೆ ಸ್ವಲ್ಪ ಯಾವಾಗ್ಲೂ ಗುನುಗ್ತಾ ಇದ್ದಿದ್ದು ಈ ಹಾಡು ಕಲಿಯುವಾಗ. ಏನೇ ಕೆಲ್ಸ ಮಾಡ್ತಾ ಇರ್ಲಿ, ಅದು ತಾನೇ ಬರ್ತಾ ಇರ್ತಿತ್ತದು. ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದು ಅರ್ಥನೂ ಹೇಳ್ಕೊಡ್ತಾ ಇದ್ರು ನಮಗೆ. ಬರೀ ಸಂಗೀತ ಅಲ್ದೆ ನಮ್ಮ ಮೇಡಮು ಎಲ್ಲ ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಿದ್ರಿಂದ ಪ್ರತಿ ಹಾಡನ್ನು ಈ ತರದ್ದೆಲ್ಲ ನನ್ಗೆ ಇದಾಯ್ತು. ಅದಾದ ನಂತರ ಇಲ್ಲಿ ನಮ್ಮೂರಲ್ಲೇ ಒಂದು TTD ಅವರಿಂದ ದಾಸ ಸಾಹಿತ್ಯ ಅಂತ ಒಂದು ಬಳಗ ಮಾಡಿದ್ರು. ತುಮಕೂರಿಂದ ಸೌಭಾಗ್ಯ ಅಂತ ಒಬ್ರು ಟೀಚರು ಇಲ್ಲಿಗೆ ಬಂದು ಹೇಳ್ಕೊಡ್ತಾ ಇದ್ರು. ಸರಿ. ದಾಸರ ಹಾಡುಗಳನ್ನ ಎಲ್ಲಾನು ಸಾಂಪ್ರದಾಯಿಕವಾಗಿ ಹೇಳ್ಕೊಡ್ತಾ ಇದ್ರು. ಅದನ್ನ ನಾವು ಒಂದು 20 ಜನ ಒಂದು ಗುಂಪು ಮಾಡ್ಕೋಬೇಕಿತ್ತು. ಇಲ್ಲಿ 20 ಜನ ಗುಂಪು ಮಾಡ್ಕೊಂಡು ತಿರುಪತಿಲಿ ಅವರು ಲೆಟರ್ ಕೊಟ್ಟಾಗ, ನಮ್ಗೆ ಅಪ್ಪಣೆ ಕೊಟ್ಟಾಗ ನಾವು ಹೋಗಿ ಅಲ್ಲಿ ಹಾಡ್ಬೇಕಿತ್ತು. ಆತರ ಅವಾಗ ಅವರು ಈ ದಾಸ ಸಾಹಿತ್ಯದ ಹುಚ್ಚು ಹಿಡಿಸಿದ್ದು ನಮ್ಗೆ ಸೌಭಾಗ್ಯ ಮೇಡಮ್ ಅಂತ ಅವರು ಈ ದಾಸ ಸಾಹಿತ್ಯದ ಬಗ್ಗೆ ಮತ್ತೆ ನಮ್ಮ
ಹಬ್ಬಗಳ ಆಚರಣೆಗಳು ಹೇಗೆ, ಹ್ಮ್ ಈ ತರದನ್ನೆಲ್ಲ ಅವರು ಹೇಳ್ಕೊಡ್ತಾ ಬಂದ್ರು. ಅವರು ಹೇಳಿದ್ರು ಹೀಗೆ ದಾಸ ಸೌರಭ ಸಾಹಿತ್ಯ ಅಂತ ಒಂದಿದೆ, ಅದರಲ್ಲಿ ಹ್ಮ್ ಪರೀಕ್ಷೆ ನಡೀತಾ ಇದೆ, ನೀವು ಭಾಗವಹಿಸಿ ಅಂತ ಹೇಳಿದ್ರು. ಹ್ಮ್ ನಂಗ ಅವಾಗ ಏ ಇದೆಲ್ಲ ಇನ್ಯಾಕಪ್ಪ ಈಗ ಪರೀಕ್ಷೆ ಓದೋದು ಇದೆಲ್ಲ ಯಾಕೆ ಅಂತ ಸುಮ್ನೆ ಆಗಿದ್ದೆ. ಹ್ಮ್ ಆದ್ರೂನು ಒತ್ತಾಯನೇ ಮಾಡಿದ್ರು, ನೀನ್ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊತೀಯ, ಹಾಡ್ತೀಯ, ಹ್ಮ್ ನೀನು ಪರೀಕ್ಷೆ ಕಟ್ಟು ಅಂತ ಒತ್ತಾಯ ಮಾಡಿದ್ರು. ಹ್ಮ್ 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 ಅವಾಗ ಸರಿ ಅವ್ರ ಒತ್ತಾಯಕ್ಕಾದ್ರೂ ಮೊದಲನೇ ವರ್ಷ ಕಟ್ಟದೆ ದಾಸ ಅಂತ. ಅದ್ರಲ್ಲಿ 5 ವರ್ಷ ಪರೀಕ್ಷೆ ಇರುತ್ತೆ. ಹ್ಮ್ 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 ಮೊದಲನೇ ವರ್ಷ ದಾಸ ಕಟ್ಟಿದಾಗ ಸ್ವಲ್ಪ ಉದಾಸೀನನೇ, ಅಯ್ಯೋ ಯಾರಪ್ಪ ಬರೀತಾರೆ ಇದೆಲ್ಲ ಮತ್ತೆ ಅಂತ. ಹ್ಮ್ ಆದ್ರೂ ಕೂಡ ಮೊದಲನೇ ವರ್ಷ ಅಷ್ಟೊಂದು ಕುತೂಹಲಕಾರಿ ಇರ್ಲಿಲ್ಲ ನನ್ಗೆ. ಹ್ಮ್ 2ನೇ ವರ್ಷಕ್ ಬಂದಾಗ ಅದ್ರಲ್ಲಿ ಆಳವಾಗಿ ಓದ್ತಾ ಓದ್ತಾ ನಂಗೆ ಅದ್ರಲ್ಲಿ ತುಂಬಾ ಆಸಕ್ತಿ ಬೆಳೀತು. ಈ ಹ್ಮ್ ಹ್ಮ್ ದಾಸರ ಮುಂಡಿಗೆಗಳು, ಹ್ಮ್ ಹ್ಮ್ ಹಾಡುಗಳು, ಒಂದೊಂದು ಹಾಡಿಗೂ ಒಂದೊಂದು ಸಾಲಿಗೂ ಕೂಡ ಎಷ್ಟೊಂದು ಅರ್ಥಗಳಿರ್ತಿತ್ತು ಅಂದ್ರೆ ಅದು ಎಂತ ಒಳ್ಳೊಳ್ಳೆ ಹಾಡುಗಳು ಅವೆಲ್ಲ. ಹ್ಮ್ ಅವಾಗ ನನಗೆ ಆಸಕ್ತಿ ಬೆಳೀತಾ ಬಂತು. 2ನೇ ವರ್ಷದಲ್ಲಿ, ಮೊದಲನೇ ವರ್ಷ 100ಕ್ಕೆ 50 ಮಾರ್ಕ್ಸ್ ಅಂಕನೂ ತೆಗ್ದಿರ್ಲಿಲ್ಲ ನಾನು. ಹ್ಮ್ 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 ಉದಾಸೀನ. ಹ್ಮ್ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾ ಇದ್ರು ಉಕ್ತಲೇಖನ ಬರೀಲಿಕ್ಕೆ. ಹ್ಮ್ ಅದು ಮಾತ್ರ 20ಕ್ಕೆ 20, ಯಾಕೆಂದ್ರೆ ಕಸೂತಿ ಅಲಂಕಾರ ಚೆನ್ನಾಗ್ ಮಾಡ್ತಿದ್ದೆ. ಆ ಆ ಆ ಅದಕ್ಕೆ 20ಕ್ಕೆ 20, ಬರವಣಿಗೆ ಕಡಿಮೆನೆ. ಹ್ಮ್ ಹ್ಮ್ ಈ ಹ್ಮ್ 2ನೇ ವರ್ಷದಿಂದ ಅದ್ರಲ್ಲಿ ಉತ್ತಮ ಪರಮೋತ್ತಮ ಅಂತ ಇರುತ್ತೆ. ಹ್ಮ್ ಹ್ಮ್ ಅದು ಪರಮೋತ್ತಮ ತೆಗಿಲಿಕ್ಕೆ ಪ್ರೇರಣೆ ಆಯ್ತು, ಆಸಕ್ತಿ ಬಂತು. ಹ್ಮ್ ಅವಾಗಿನಿಂದ ಈ ದಾಸರ ಮುಂಡಿಗೆಗಳ ಬಗ್ಗೆ, ಹ್ಮ್ ಹ್ಮ್ ದಾಸರ ಒಂದು ಕೀರ್ತನೆಗಳ ಬಗ್ಗೆ ಹ್ಮ್ ಆ ಹ್ಮ್ ಆಳವಾಗಿ ಓದ್ತಾ ಹೋದೆ. ಹರಿಕಥಾಮೃತ ಸಾರ, ಗೊತ್ತಾಯ್ತು. ಹರಿಕಥಾಮೃತ ಸಾರ ಓದ್ತಾ ಇದ್ರಂತೂ ಹ್ಮ್ ಇಂದಿನವರು ಈಗ ಎಲ್ಲಾ ತಿಳಿದ ವಿದ್ಯಾವಂತರು ಲೆಕ್ಕಾಚಾರವಾಗಿ ಹೇಳ್ತಾರಲ್ವಾ, ಹಾ ಅವಾಗ ನಮ್ಮ ಉಸಿರಿನ ಪ್ರತಿಯೊಂದು ಉಸಿರು ಕೂಡ ಎಷ್ಟು ಸಾರಿ ನಮ್ಮ ದೇಹದಲ್ಲಿ ಓಡಾಡುತ್ತೆ ಹ್ಮ್ ಅಂತದನ್ನ ಅವ್ರು ಅಷ್ಟು ಲೆಕ್ಕಾಚಾರವಾಗಿ ನಮ್ಮ ದೇಹದಲ್ಲಿ ಇಷ್ಟು ಇದಿದೆ, ಎಷ್ಟು ಅರ್ಥಗರ್ಭಿತವಾಗಿ ದಾಸರು ಅವಾಗ. ಅವ್ರೇನು ನಮ್ ತರ ಓದಿದ್ರ ಎಲ್ಲಾರ ತರ ಈ ತರ ಅಲ್ವಾ. ಯಾವ ಹ್ಮ್ ಎಕ್ಸ್ರೇ ಇಲ್ಲ ಅಲ್ವಾ. ಹ್ಮ್ ಈಗ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ನೋಡಿ ಈ ತರ ಎಲ್ಲ ಹೇಳ್ತಾರೆ. ಆದ್ರೆ ಅವರು ನಮ್ಮ ಉಸಿರಾಟ ಎಷ್ಟು ಸಾರಿ ನಾವು ಒಂದು ದಿವ್ಸಕ್ಕೆ ಉಸಿರಾಡ್ತೀವಿ, ಪ್ರತಿ ಒಂದನ್ನು ವೈಜ್ಞಾನಿಕವಾಗಿ ಕೂಡ ಅವರು ದಾಸರು ಬರ್ದಿದ್ದಾರೆ. ಅದೆಲ್ಲ ಓದ್ತಾ ಓದ್ತಾ ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಾ ಇದೆ ಅದ್ರಲ್ಲಿ. ಹ್ಮ್ 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 ಅದನ್ನ ತೊಡಗಿಸ್ಕೊಂಡಿದೀನಿ. ಹ್ಮ್ ಹ್ಮ್ ಇಲ್ಲ, ಕರೆಕ್ಟ್. ಯಾರೊಬ್ರು ಹೇಳ್ತಾ ಇದ್ರು, ನಾವು ಓದಿದ್ರೆ ಸಾಕಿವತ್ತು, ಹೊಸದೇನು ಬರೆಯೋದು ಬೇಕಾಗಿಲ್ಲ, ಯಾಕೆಂದ್ರೆ ಇನ್ನೇನು ಹೊಸದೇನು ಇಲ್ಲ. ಇಲ್ಲ. ಹೊಸದ್ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಅವರೆಲ್ಲ ಹ್ಮ್ ಪಾಯ ಕಟ್ಟಿ ಮನೆ ಹಾಕಿ ಎಲ್ಲಾ ಮಾಡಿದ್ದಾರೆ. ಹಾ ನಾವು ಬಣ್ಣ ಮಾಸಿದ್ದನ್ನ ಒಂದು ಹೊಸ ಬಣ್ಣ ಬಳಿತಾ ಇದೀವಿ ಬಿಟ್ರೆ, ನಾನು ಯಾವಾಗ್ಲೂ ಹೇಳ್ತೀನಿ, ಕರೆಕ್ಟ್. ಅಕ್ಷರ ನಮ್ಮದಲ್ಲ, ಹ್ಮ್ ಪದಗಳು ನಮ್ಮದಲ್ಲ. ಹ್ಮ್ ಪದಗಳಲ್ಲಿ ಆಟ ಆಡ್ತೀವಲ್ಲ, ಹ್ಮ್ ಪದಗಳ ಜೊತೆ, ಅಷ್ಟೇ ನಮ್ಮ ಬರವಣಿಗೆ ಅಲ್ವಾ. ಎಂಥ ಮಾತಿದು, ಕರೆಕ್ಟ್ ರತ್ನಕ್ಕ. ಅದೇ ಅದೇ. ಅಕ್ಷರ ನಮ್ದಲ್ಲ, ನಾವ್ ಹ್ಮ್ ಯಾಕೆಂದ್ರೆ ಪಾಯ ಹಾಕಿಲ್ಲ, ನಾವು ಹ್ಮ್ ಕಟ್ಟಡ ಕಟ್ಟಿಲ್ಲ, ಗೋಡೆ ಕಟ್ಟಿಲ್ಲ, ಕಟ್ಟಿರೋ ಭವನಕ್ಕೆ ಸುಣ್ಣ ಬಣ್ಣ ಹಚ್ಕೊಂಡ್ ಬದುಕ್ತಾ ಇದ್ದೀವಿ ಬಿಟ್ರೆ, ಹ್ಮ್ 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 ರಿಪೇರಿ ಮಾಡ್ಕೊಂಡು ಸುಣ್ಣ ಬಣ್ಣ ಹಚ್ಕೊಂಡ್ ಬದುಕ್ತಾ ಇದೀವಿ ಬಿಟ್ರೆ ನಮ್ಮದೇನು ಇಲ್ಲ ಇಲ್ಲಿ ಅಲ್ವಾ. ಹ್ಮ್ ಹೇಳಿ, ನಾವೇನಾದ್ರೂ ಅಕ್ಷರ ಇದ್ ಮಾಡಿದೀವ? ಇಲ್ಲವೇ ಇಲ್ಲ. ಖಂಡಿತ ಖಂಡಿತ ಖಂಡಿತ. ಪದಗಳು ಅಷ್ಟೇ. ಹೌದೌದು. ಈಗ ಅದ್ರ ರತ್ನಕ್ಕ, ನಿಮ್ದು ಇಷ್ಟವರೆಗಿನ ಪರಿಚಯ ನೋಡಿದ್ರೆ, ಅದೇ ನಿಮ್ಮ ಬಾಲ್ಯ, ಸಂಗೀತ, ಸಾಹಿತ್ಯ, ಹಾ ಈ ಕಸೂತಿ, ದಾಸ ಸಾಹಿತ್ಯ, ಇಷ್ಟೆಲ್ಲ ಹೇಳಿದ್ರೆ ಇನ್ನು ಒಂದು ನಮಗೆ ತುಂಬಾ ಇಷ್ಟವಾಗಿರೋದನ್ನ ಬಿಟ್ಟಿದ್ದೀರಾ, ಅದನ್ನ ಹೇಳಿ. ಅದೇ ಈ ಹೂ ಜೋಡಣೆ. ಹೂ ಜೋಡಣೆ ಇದು ಒಟ್ಟಲ್ಲಿ ಈಗ ನಾವು ಬಾಲ್ಯದಲ್ಲಿ ಏನಿತ್ತು ಅಂದ್ರೆ, ಇವಾಗಿನಷ್ಟು ಹೋಮ್ ವರ್ಕ್ ಆಗ್ಲಿ ಓದೋದಾಗ್ಲಿ ತುಂಬಾ ತಲೆ ಕೆಡ್ಸೋಂತ ವಿದ್ಯಾಭ್ಯಾಸ ಅಲ್ಲ ಅಲ್ವಾ. ಹ್ಮ್ ಅಲ್ಲಿ ಶಾಲೆಯಲ್ಲಿ ಗಂಭೀರವಾಗಿ ಕೂತು ಕೇಳಿದ್ ನಮ್ ತಲೆಯಲ್ಲಿ ಇರ್ತಾ ಇತ್ತು, ಬಂದು ಒಂದಿಷ್ಟು ಮನೆಗೆ ಬರೆಯಲಿಕ್ ಕೊಡ್ತಾ ಇದ್ರು, ಅದ್ ಬರ್ದ್ಮೇಲೆ ನನಗೇನು ಕೆಲ್ಸ ಇರ್ತಾ ಇರ್ಲಿಲ್ಲ ಅಲ್ವಾ. ಹಾ ಅವಾಗ ಏನ್ ಮಾಡ್ತಿದ್, ನನ್ಗೆ ಒಟ್ಟಲ್ಲಿ ಅದೊಂದು ಹುಟ್ಟು ಕಲೆ ಅನ್ಸುತ್ತೆ. ಕಲೆ ಅನ್ನೋದೇ ಒಂದು ಕಸೂತಿ ಅನ್ನೋದು, ಒಂದು ಕಡ್ಡಿ ಸಿಗ್ಲಿ,
ನಾ ಹೂ ಕಟ್ಟೋದ್ ಕಲ್ತಿದ್ ಹೇಗ್ ಗೊತ್ತಾ? ಮನೇಲಿ ಯಾರು ಹೇಳ್ಕೊಡೋರ್ ಇರ್ತಿರ್ಲಿಲ್ಲ. ಈ ಹ್ಮ್ ಹೂ ಮಾರ್ತಾರಲ್ಲ, ಹ್ಮ್ ಅವ್ರ ಎದುರು ಕೂತು ಕಡ್ಡಿಗಳನ್ನ ಮುರಿದ್ಬಿಟ್ಟು ಚೂರ್ ಮಾಡಿ ಹ್ಮ್ ಹೂ ತರ ಕಡ್ಡಿ ಇಟ್ಕೊಂಡು ಕಟ್ಟಿ ಕಲ್ತಿದ್ದು ನಾನು ಹೂ ಕಟ್ಟೋದನ್ನ. ಹ್ಮ್ 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 ಹಾಲ್ ತರ್ಲಿಕ್ಕೆ ಒಬ್ರ ಮನೆಗ್ ಕಳ್ಸೋರು. ಇಲ್ಲೆಲ್ಲ ಸ್ವಲ್ಪ ಹೂವಿನ ವ್ಯಾಪಾರ ಜಾಸ್ತಿನೇ ಇಲ್ಲಿ. ಹೂವಿನ ಅಂದ್ರೆ ನಮ್ಮೂರು ಅಂದ್ರೆ ಹೂವಿನ ಊರು ಅಂತಾನೆ ಪ್ರಸಿದ್ಧಿ ಆಗಿದೆ. ಇಡೀ ಓಹೋ ಕರ್ನಾಟಕಕ್ಕೆ ಸಪ್ಲೈ ಆಗುತ್ತೆ ನಮ್ಮೂರಿಂದ. ಹಾ ಹಾ ಇದು ಹಾ ಹೂವು. ಗೊತ್ತಿರ್ಲಿಲ್ಲ ನನಗೆ. ಹಾ ಇಲ್ಲಿ ಅದ್ರ ಬಗ್ಗೆ ತುಂಬಾ ಇದೆ ಹೇಳೋದು. ಅದೇ ಮಂಡಿ ಅಂತ ಮಾಡ್ತಾರೆ ಇಲ್ಲಿ. ಹೂವಿನ ಮಂಡಿ ಅಂದ್ರೆ ಹ್ಮ್ ಇಲ್ಲಿಂದ ಮಹಾರಾಷ್ಟ್ರ, ಬಳ್ಳಾರಿ, ಬಾಂಬೆ ಎಲ್ಲಾ ಕಡೆಗ್ ನಮ್ಮೂರಿಂದ ಹೂವು ಪಾರ್ಸಲ್ ಹೋಗುತ್ತೆ. ಹ್ಮ್ 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 ಅಷ್ಟು ಪ್ರಸಿದ್ಧಿ ಇಲ್ಲಿ ಹೂವು ಅಂದ್ರೆ. ಹ್ಮ್ 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 ಅವಾಗ ಅವ್ರು ಹಾಲ್ ತರ್ಲಿಕ್ಕೆ ಒಬ್ಬರ ಮನೆಗ್ ಹೋಗ್ತಾ ಇದ್ದೆ. ಹ್ಮ್ ಅವರು ಈ ಕಟ್ಟುವಾಗ ಈ ಜೊತೆಲಿ ಕೀಳುವಾಗ ಕಾಯಿ ಮುಗ್ಗೆಲ್ಲ ಕಿತ್ ಬಿಡ್ತಾರಲ್ವಾ, ಹ್ಮ್ ಅದನ್ನೆಲ್ಲ ಆಚೆ ತಳ್ಳುತ್ತಾ ಇದ್ರು, ಕಸಕ್ ಹಾಕ್ತಾ ಇದ್ರು. ಹಾ ಹಾ ನಾನ್ ಹೋಗುವಾಗ ಒಂದೊಂದ್ಸಾರಿ ಹಾಲ್ ಕರ್ದಿರ್ತಾ ಇರ್ಲಿಲ್ಲ ಅವ್ರ ಮನೇಲಿ. ಹ್ಮ್ ಆ ಕರಿಯೋವರ್ಗು ಅಲ್ಲಿ ಕೂಡ್ತಾ ಇದ್ನಲ್ಲ, ಅವ್ರು ಬಿಸಾಕ್ತಾ ಇದ್ರಲ್ಲ, ಹಾ ಅದನ್ನ ಕೂತ್ ಸುಮ್ನೆ ಏನೋ ಹಿಂಗ್ ಜೋಡ್ಸು, ಹೀಗಿಡು ಕೈ ಸುಮ್ನೆ ಇರ್ದೆ ಅದನ್ನ ಮಾಡ್ತಾ ಬಂದವಳಿಗೆ ಅದು ಚಿತ್ರ ಮಾಡ್ಬೇಕು ಅನ್ನೋದು ನನಗೆ ಅನ್ನಿಸ್ತು. ಹೌದು ಇದು ಬಿಸಾಕ್ತಾರಲ್ವಾ, ಹ್ಮ್ ನಾನು ಹ್ಮ್ ಹೋಗಿ ಯಾಕೆ ಮನೇಲಿ ಅದನ್ನೆಲ್ಲ ನಾನು ತುಂಬ್ಕೊಂಡ್ ಬರ್ತಾ ಇದ್ದೆ. ಹ್ಮ್ 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 ಮನೆಯಲ್ಲಿ ಕಪ್ಪು ಕಡಪ ಕಲ್ಲಿತ್ತು ಅವಾಗ. ಹ್ಮ್ ಹ್ಮ್ ಕಪ್ಪು ಕಲ್ಲು, ಅದ್ರ ಮೇಲೆ ಆ ಬಿಳಿ ಕಾಕಡ ಹೂ ಜೋಡಿಸಿದಾಗ ಅದಿಷ್ಟು ಚಂದ ಕಾಣ್ತಿತ್ತು ಅಂದ್ರೆ ನನ್ ಕಣ್ಣಿಗೆ ವಾವ್, ನನಗ್ ನಾನೇ ಹೌದು. ಜೋಡಿಸ್ಬಿಟ್ಟು ಅವಾಗ ಎಲ್ಲ ಮೊಬೈಲ್ ಇಲ್ಲ ಫೋಟೋ ಹಾ ತೆಗಿಲಿಕ್ಕೆ ಹಾ ಅವಾಗೆಲ್ಲ. ಹಾ ಹಾ ಒಟ್ಟಲ್ಲಿ ಅದ್ರ ಜೊತೆಗೆ ಒಂದಿಷ್ಟು ಹಸಿರು ಎಲೆ ಇಡೋದು. ಓ ಇದು ಇವಾಗ ವಾಟ್ಸಪ್ ಬಂದ್ಮೇಲೆ ಶುರುವಾಗಿರೋದಲ್ಲ ಹಂಗಾದ್ರೆ ಇದು. ಅಲ್ಲ ಇದು ಹ್ಮ್ ನನಗೆ ತುಂಬಾ ಚಿಕ್ಕ ಹುಡುಗಿಯಿಂದಾನೇ ಒಟ್ಟಲ್ಲಿ ಅದು ಚಂದವಾಗಿ ಜೋಡಿಸೋದು ಅನ್ನೋದು ನನಗೆ ಒಂದು ಕುತೂಹಲ. ಅದು ಕಪ್ಪು ನೆಲದ ಮೇಲೆ ಆ ಬಿಳಿ ಮೊಗ್ಗು ಯಾವಾಗ ತುಂಬಾ ಚಂದ ಕಾಣ್ತಿತ್ತಲ್ವಾ, ಹ್ಮ್ 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 ಅವಾಗಿಂದ ಇದು ಅಭ್ಯಾಸ. ಅದು ತರ ಪ್ರಯೋಗ ಶುರು ಆಯ್ತು. ಹ್ಮ್ ಬೇರೆ ಹ್ಮ್ ಬೇರೆ ಹ್ಮ್ ಹೂವು, ಬೇರೆ ಬೇರೆ ಮಗ್ಗು. ನಾನು ಎಲ್ಲಿ ಹೊರ್ಗಡೆ ಹೋದ್ರು ಹೊಸ ತರ ಏನ್ ಹೂ ಸಿಗುತ್ತೆ, ಹೊಸ ತರ ಎಲೆ ಏನ್ ಕಾಣುತ್ತೆ, ಅದನ್ನ ಗಮನಿಸ್ತಾ ಇರ್ತೀನಿ ನಾನು ಇವಾಗ. ಅದು ಹೊಸ ಹ್ಮ್ ಪ್ರಯೋಗ. ಅದು ನನಗೆ ಚಿಕ್ಕಂದಿನಿಂದನೂ ಅಷ್ಟೇ. ಆಮೇಲೆ ಮಗ್ಗಿನ ಜಡೆ ಹಾಕ್ತಾರಲ್ಲ, ಹ್ಮ್ ಸುಮಾರು ಒಂದು 8-10 ತರ ಜಡೆ ಹಾಕ್ತೀನಿ, ಹಾ 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 ಮಗ್ಗಿನ ಜಡೆ. ಹ್ಮ್ ಇಲ್ಲಿ ಹ್ಮ್ ಇಡೀ ನಮ್ಮ ಸುತ್ತಮುತ್ತ ಏನಿದೆ, ಯಾರ ಮನೇಲಿ ಮದ್ವೆ ಆದ್ರೂ ಎಲ್ಲಾ ಹೆಣ್ಮಕ್ಳಿಗೂ ನಾನು ಜಡೆ ಹಾಕಿರೋದೇ ಇಲ್ಲಿ. ಎಲ್ರು ಓ ಈಗ್ಲೂ ಬಂದಾಗ ವಿಡಿಯೋ ಹಾಗೆ ಇಟ್ಕೊಂಡಿದೀವಕ್ಕ ಕ್ಯಾಸೆಟ್ ಅಲ್ಲಿ, ಯಾವಾಗ್ಲೂ ನೀನ್ ನೆನೆಸ್ಕೊತಾ ಇರ್ತೀವಿ ಅಂತಾರೆ. ಅವಾಗ ಒಂಥರ ಖುಷಿ ಅನ್ಸುತ್ತೆ. ಫೋಟೋಗಳಿದ್ಯಾ ಯಾರ್ದಾರು ಹಾಕಿರೋದು? ಹಾ, ಅವ್ರ ಹತ್ರ ಇರುತ್ತೆ, ನನ್ನ ಹತ್ರ ಅವರ ಇಲ್ಲ. ಹತ್ರ ಇರುತ್ತೆ. ನನ್ನ ಹತ್ರ ಹಿಂಗೆ ಒಂದು ಹಿಂಗೆ ನಿಮ್ಮನ್ನ ಬಗಿತಾ ಇದ್ರೆ ಇನ್ನು ಎಷ್ಟು ವಿಷಯಗಳು ಸಿಗುತ್ತೋ, ಎಷ್ಟು ಕಲೆಗಳು ಸಿಗುತ್ತೋ. ತುಂಬಾ ಇದೆ. ಆಮೇಲೆ ಮೆಹಂದಿ ಹಾಕೋದು. ಅವಾಗ ಇಲ್ಲಿ ಅಷ್ಟೊಂದೆಲ್ಲ ಪಾರ್ಲರ್ ಆಗಿನ ಕಾಲದಲ್ಲಿ ಇರ್ಲಿಲ್ಲ. ಹ್ಮ್ 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 ಇಡೀ ನಮ್ಮ ಸುತ್ತಮುತ್ತ ಎಷ್ಟು ಮನೇಲಿ ಮದ್ವೆ ಆಗಿದೆ ಹೆಣ್ಮಕ್ಳು, ಎಲ್ಲರಿಗೂ ನಂದೇ ಮೆಹಂದಿ, ಮಗ್ಗಿನ ಜಡೆ, ಹ್ಮ್ 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 ಮೇಕಪ್. ಹ್ಮ್ 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 ಅದ್ರಲ್ಲೂ ನಂಗೆ ತುಂಬಾ ಆಸಕ್ತಿ ಇತ್ತು. ಬ್ಯೂಟಿ ಪಾರ್ಲರ್ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಹ್ಮ್ ಹ್ಮ್ ಅದನ್ನ ಕಲ್ತೆ. ಆದ್ರೆ ಮನೇಲಿ ಅಜ್ಜಿಗಳು ಬೇರೆ ಯಾರ್ಯಾರನೋ ಇದ್ ಮಾಡೋದು, ಕೂದ್ಲು ಕಟ್ ಮಾಡೋದು, ಹ್ಮ್ ಹ್ಮ್ ಇದೆಲ್ಲ ಬೇಡ ಅಂತ ತಡೆ ಹಾಕಿದ್ರು ಅದು ಕೂಡ. ಹ್ಮ್ ಹ್ಮ್ ಹಾಗಾಗಿ ನಂಗೆ ಕಲಿಬೇಕು ಅಂದ್ರೆ ಈಗ್ಲೂ ಕೂಡ ಅದೇನೆ. ಒಂದು ಹ್ಮ್ ಸಣ್ಣ ಉದಾಹರಣೆ ಅಂದ್ರೆ, ಕಂಪ್ಯೂಟರ್ ಕಲಿಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಹಾ ಹಾ ಈ ಮಕ್ಕಳು ಮನೇಲಿ ಲ್ಯಾಪ್ಟಾಪ್ ಇದ್ರು ಕೂಡ ಹೇಳ್ಕೊಡ್ರಿ ಅಂದ್ರೆ ಅವ್ರಿಗೂ ತಾಳ್ಮೆ ಕಡಿಮೆ, ಅವ್ರದೇ ಲೋಕ, ಯಾರು ಅದೇನೆ. ಹೇಳ್ಕೊಡ್ತಿರ್ಲಿಲ್ಲ. ಹ್ಮ್ ಈಗ ಹ್ಮ್ ಒಂದು 2 ವರ್ಷದ ಕೆಳಗಡೆ ನನ್ ಹ್ಮ್ ಮಗಳಿಗೆ ಹುಷಾರಿರ್ಲಿಲ್ಲ. ಹ್ಮ್ ಸರಿ, ಅವಳ ಜೊತೆಲಿ ತುಮಕೂರಲ್ಲಿ ಇರ್ಬೇಕಾದ ಪ್ರಸಂಗ ಬಂತು. ಹ್ಮ್ ಅವ್ರಿಬ್ರು 8ಕ್ಕೆ ನನ್ ಮಗಳು ಅವಳ ಮಗಳು ಇಬ್ರು ಸ್ಕೂಲಿಗೆ ಹೋಗ್ಬಿಡ್ತಾ ಇದ್ರು, ಶಾಲೆಗೆ. ಹ್ಮ್ ನಾನ್ ಮಧ್ಯಾಹ್ನ ನನಗೆ ಹೊತ್ತು ಕಳೆಯೋದು ಅಂದ್ರೆ ತುಂಬಾ ಅದು ಹ್ಮ್ ಹ್ಮ್ ಸಾಧ್ಯವಿಲ್ಲದ ಕೆಲ್ಸ. ಹ್ಮ್ ಅವಾಗ ಸಿದ್ಧಗಂಗಾ ಮಠದ ಹತ್ರ ಒಂದು ಕಂಪ್ಯೂಟರ್ ಕ್ಲಾಸ್ ಇತ್ತು. ಓಕೆ. ಅಲ್ಲಿಗೆ 1 ವರ್ಷ ಹೋಗಿ ಬೇಸಿಕ್ ಮಾಡ್ಕೊಂಡು ಈಗ ಲ್ಯಾಪ್ಟಾಪ್ ಬಳಸೋದನ್ನ ಕಲ್ತಿದೀನಿ. ಓ ಈಗ 2 ವರ್ಷದ ಕೆಳಗಡೆ. ಸರಿ 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 ಸರಿ. ಅದು ಒಂದು ರತ್ನಕ್ಕ, ಅದೇ ಇದೆಲ್ಲ ನೀವೇನ್ ಹೇಳಿದ್ರಿ, ಸಾಹಿತ್ಯ, ಸಂಗೀತ, ಹೂ ಜೋಡಣೆ, ಮೆಹಂದಿ, ಕಸೂತಿ, ಮಗ್ಗಿನ ಜಡೆ, ಕಂಪ್ಯೂಟರ್, ಇವೆಲ್ಲ ಒಂದ್ ರೀತಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತಂದಿದೆ?
ಹ್ಮ್ ಬದಲಾವಣೆ ಅಂದ್ರೆ ಬೇರೆ ಕಡೆ ನನಗೆ ಬೇರೆಯವ್ರ ಒಂದು ವಿಭಿನ್ನ, ನಾನ್ ಬೆಳೆದಿದ್ದು ಬಾಲ್ಯನೂ ವಿಭಿನ್ನವಾಗಿತ್ತಲ್ವಾ. ಹ್ಮ್ ಹ್ಮ್ ಹಾಗಾಗಿ ನನಗೆ ಬೇರೆಯವರು ಮಾತಾಡೋದು, ಗಂಟೆಗಟ್ಲೆ ಕೂತು ಏನೋ ವಿಷಯಗಳು ಮಾತಾಡೋದು, ಅದೆಲ್ಲಕ್ಕಿಂತ ನನಗೆ ಸಮಯ ಸಾಲದು ಅನ್ಸುತ್ತೆ ಇದ್ರಲ್ಲೇ ನನಗೆ. ಯಾಕೆಂದ್ರೆ ಹ್ಮ್ ಒಂದ್ ಹಾಡ್ ಹೇಳ್ಕೊಂಡ್ರೆ ಅಡ್ಗೆ ಮಾಡ್ತಾ ಹಾಡ್ ಹೇಳೋದು, ಮತ್ತೆ ಒಂದ್ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಯಾವ್ದಾದ್ರು ಒಂದ್ ಹೂ ಸಿಗುತ್ತಾ ಜೋಡ್ಸೋದು, ಹ್ಮ್ ಇನ್ ಹ್ಮ್ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಬರೆಯೋದು, ಹ್ಮ್ 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 ಏನೋ ಒಂದು ಹೊಸ ವಿನ್ಯಾಸ ಮಾಡೋದು. ಹ್ಮ್ ಆಮೇಲೆ ಹ್ಮ್ ಕಸೂತಿನೂ ಅಷ್ಟೇ, ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ಮಾಡೋದು, ಹ್ಮ್ ಇದೆಲ್ಲ ಹ್ಮ್ ನಂಗೆ ತುಂಬಾನೇ ಇಷ್ಟ ಅದು. ಹ್ಮ್ 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 ಏನೋ ಹ್ಮ್ ಹ್ಮ್ ಹೊಸ ತರ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದ್ರೆ ಟೈಲರಿಂಗ್. ಓ ಹ್ಮ್ 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 ಅದು ನಾನು ಸುಮಾರು ಮದ್ವೆ ಅದು ಈ 1 ವರ್ಷಕ್ಕೆ ಶುರು ಮಾಡಿದ್ದು ನಾನು ಬಟ್ಟೆ ಹೊಲಿಲಿಕ್ಕೆ. ಹ್ಮ್ ನಾನು ಹ್ಮ್ ಮೊದಲು ಬಟ್ಟೆ ಹೊಲಿಲಿಕ್ಕೆ ಶುರು ಮಾಡಿದಾಗ ಒಂದು ಬ್ಲೌಸಿಗೆ 2 ರೂಪಾಯಿ. ಹ್ಮ್ ಇವತ್ತು 2,000 ಅಂದ್ರೂ ನಡೆಯುತ್ತೆ, 20,000 ಅಂದ್ರೂ ಹ್ಮ್ ನಡೆಯುತ್ತೆ. ಹಾಗಾಗಿ ನಂಗೆ ಹೊಸದಾಗಿ ಏನೋ ಕಲಿಯೋದು. ಹ್ಮ್ ಈಗ್ಲೂ ಪ್ರಯೋಗ, ತರಕಾರಿ ಸಿಕ್ಕಿದ್ರೆ ತರಕಾರಿ ಹಚ್ತಾ ಇರ್ತೀನಿ, ಅಡ್ಗೆ ಮಾಡ್ತಾ ಇರ್ತೀನಿ. ಆ ಒಗ್ಗರಣೆ ಆಗೋಷ್ಟ್ರಲ್ಲಿ ಇದೊಂದ್ ತರಕಾರಿಲಿ ಏನೋ ಒಂದ್ ಜೋಡಿಸಿ ಒಂದ್ ಫೋಟೋ ತೆಗ್ದು ಒಂದ್ ಪಕ್ಕ ಇಟ್ಟು ಅದನ್ನ ಅಡ್ಗೆಗೆ ಹಾಕ್ತೀನಿ. ವಾವ್ ಈ ತರ ಹ್ಮ್ ಒಂದು ಹೊಸದ್ ಕಲಿಬೇಕು. ಮಾತು ಯಾವಾಗ ಕಡಿಮೆ ಆಗತ್ತೆ ನನ್ಗೆ, ಹಾ ಈ ಕ್ರಿಯೇಟಿವಿಟಿ ಜಾಸ್ತಿ ಆಗತ್ತೆ ನಂದು. ಸೀರಿಯಲ್ ಗಿರಿಯಲ್ ನೋಡಲ್ವಾ? ಹ್ಮ್ ಇಲ್ಲ, ಟಿವಿ ಅಭ್ಯಾಸನೇ ಇಲ್ಲ ನಂಗೆ. ಅದು ಮುಖ್ಯ ಅನಿಸ್ತಿದೆ ನನಗೆ ಯಾಕೋ ಇವಾಗ. ಯಾಕಂದ್ರೆ ಇಲ್ಲ ಬಹಳಷ್ಟು ಸಮಯ ಟಿವಿನಲ್ಲಿ ಮತ್ತೆ ಮೊಬೈಲ್ ನಲ್ಲಿ ಹೋಗುತ್ತೆ ಜನಕ್ಕೆ. ಇಲ್ಲ ಹ್ಮ್ ಖಂಡಿತ ಇಲ್ಲ. ಮತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಹೋಗುತ್ತೆ ಇರ್ಲಿ. ಸೊ ನಿಮ್ಗೆ ಹೌದು, ಅದು ಯಾವ್ದು ಸಮಸ್ಯೆ? ನಮ್ಗೆ ಯಾವ್ದು ಇಲ್ಲ ಅಲ್ವಾ. ಬೆಳಗ್ಗೆ ಇದ್ರೆ ಟಿವಿ ಅಂತ ನನ್ಗೆ ಅಭ್ಯಾಸನೇ ಇಲ್ಲ. ಆ ಅಪರೂಪ ಮಕ್ಕಳ ಜೊತೆ ಯಾವತ್ತಾದ್ರೂ ಪುಸ್ತಕ ಏನಾದ್ರೂ ಓದ್ತಾ ಇದ್ರೆ ಕಿತ್ತೆತ್ತಿಡ್ತಾರೆ, ಬಾ ಅಮ್ಮ ಇದೊಂದ್ ಫಿಲಂ ನೋಡೋಣ ಅಂತ. ಆ ಅವಾಗ ಅರ್ಧ ಗಂಟೆ ಮಕ್ಕಳ ಜೊತೆ ಕೂತು ಯಾವ್ದೋ ಫಿಲಂ ಹಾಕ್ತಾರೆ, ನೋಡ್ತಾ ಇರ್ತೀನಿ ಅಷ್ಟೇ. ಹ್ಮ್ ಹಾಡುಗಳು ಕೇಳೋದ್ ಜಾಸ್ತಿ, ಹ್ಮ್ 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 ಆಲಿಸೋದ್ ಜಾಸ್ತಿ ಹ್ಮ್ ನೋಡೋದಕ್ಕಿಂತ. ಮೊಬೈಲಲ್ಲೇ ಆಗ್ಲಿ ಅಡ್ಗೆ ಮನೆಯಲ್ಲೇ ಆಗ್ಲಿ ಒಟ್ಟಲ್ಲಿ ಹಾಡುಗಳು ಕೇಳೋದ್ ಜಾಸ್ತಿ. ಸಿನಿಮಾ ಹುಚ್ಚಿರ್ಲಿಲ್ವಾ ರಾಜ್ಕುಮಾರ್ದು ಅದು ಇದು? ಅಂದ್ರೆ ಇತ್ತು, ಇಲ್ಲ ಅಂತ ಖಂಡಿತ ಇಲ್ಲ. ನಾವು ಹಾ ಮದ್ವೆ ಆದ ಹೊಸ್ತ್ರಲ್ಲಿ ನಾವು 81 ಮದ್ವೆ ಆಗಿದ್ದು. 2 ವರ್ಷ ಪೂರ್ತಿ ಇಡೀ ಬೆಂಗಳೂರಲ್ಲೇ, ಆವಾಗ ಮದ್ವೆ ಆದ ಹೊಸ್ತ್ರಲ್ಲಿ ಒಂದು 4-5 ವರ್ಷ ಬೆಂಗಳೂರಲ್ಲೇ ಇದ್ವಿ. ಹಾ ಹಾ ಅಲ್ಲಿ ಯಾವ ಥಿಯೇಟರ್ ಅಲ್ಲಿ ಯಾವ ಫಿಲಂ ರಿಲೀಸ್ ಆಗುತ್ತೆ ಯಾವುದನ್ನು ಬಿಟ್ಟಿಲ್ಲ 2 ವರ್ಷ. ಓಹೋ ಹೇಳಿ ಒಂದಿಷ್ಟು ಥಿಯೇಟರ್ಗಳ ಹೆಸರುಗಳು ಆಗಿನ ಕಾಲದ್ದು 81. ಶಾಂತಿ, ಉಮಾ ಟಾಕೀಸ್ ನಮಗ್ ಜಾಸ್ತಿ ಹತ್ರ, ಶ್ರೀನಗರದಲ್ಲಿ ನಾವ್ ಚಾಮರಾಜಪೇಟೆ. ಇದ್ದಿದ್ದು. ಹಾ ಹಾ ಚಾಮರಾಜಪೇಟೆ ಹತ್ರ ಉಮಾ ಟಾಕೀಸ್, ಸಂಜಯ್ ಟಾಕೀಸು, ಹ್ಮ್ ಹ್ಮ್ ಒಟ್ಟಲ್ಲಿ ಇಡೀ ಏರಿಯಾದಲ್ಲಿ ಎಲ್ಲ, ಶಾಂತಿ ಟಾಕೀಸು, ಹ್ಮ್ 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 ಊರ್ವಶಿ, ಇವೆಲ್ಲಾನು ನಮ್ಮನೆಯವರು ಆಟೋ ಓಡಿಸ್ತಾ ಇದ್ರು ಅವಾಗ ಓಹೋ ಬೆಂಗಳೂರಲ್ಲಿ. ಹ್ಮ್ 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 ಓ ಅಲ್ಲಿಗೆ ಆಟೋ ಸಿಕ್ತು ಇನ್ನೇನು. ಕೊನೆಗೆ ನನ್ನ ಮಗಳು ಹೊಟ್ಟೆಲಿದ್ದಾಗ ಎಲ್ಲ ಸುತ್ತಮುತ್ತ ಎಲ್ಲ ಹೇಳ್ತಾ ಇದ್ರು, ಹ್ಮ್ ಏ ರತ್ನ, ನಿಂಗೆ ಯಾವಾಗಾದ್ರೂ ಟಾಕೀಸ್ ಅಲ್ಲಿ ಯಾವ ಟಾಕೀಸ್ ಅಲ್ಲಿ ಡೆಲಿವರಿ ಆಗುತ್ತೋ ಆ ಟಾಕೀಸ್ ಹೆಸರು ನಿನ್ ಮಗಳಿಗೆ ಇಡ್ತೀವಿ ಅಂತ. ನಂಗೆ ಅಷ್ಟ್ ಇದು ನೆನಪಾಗ್ತಾ ಇದೆ, ಯಾವ್ದದು ವಿಷ್ಣುವರ್ಧನ್ ಬಾರೆ ಸತ್ತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ತುಂಬಾ ತುಂಬಾ ಹುಚ್ಚು, ತುಂಬಾ ಫಿಲಂ ನೋಡಿದೀವಿ. ನಮ್ಮನೆಯವ್ರಿಗೆ ಸ್ವಲ್ಪ ಇತ್ತದು. ಓಕೆ ಅವ್ರ ಓಕೆ. ಜೊತೆ ನಾನು ಬರೀ ಕನ್ನಡನಾ ಇಲ್ಲ ಹಿಂದಿ ತೆಲುಗು ಇಲ್ಲ, ತಮಿಳು? ಕನ್ನಡ ಅಂದ್ರೆ ಹ್ಮ್ ಕನ್ನಡ ಅವರಿಗೆ ಬೇರೆ ಭಾಷೆ ಇಷ್ಟ ಆಗ್ತಿರ್ಲಿಲ್ಲ. ಓಕೆ ಓಕೆ ಅವ್ರ ಜೊತೆ ಪೂರ್ತಿ ಕನ್ನಡ. ಹ್ಮ್ ಆಮೇಲೆ ಟಿವಿ ಬಂದಾಗ ಅವಾಗ ಇಷ್ಟೊಂದು ಇದಿರ್ಲಿಲ್ವಲ್ಲ. ಹ್ಮ್ ಹಿಂದಿ ಭಾನುವಾರನೋ ಹಾಕ್ತಾ ಇದ್ರಲ್ವಾ. ಹ್ಮ್ ಅವಾಗ ಹ್ಮ್ ಹಿಂದಿ ಫಿಲಮು ಜಾಸ್ತಿ ನೋಡಿದೀನಿ. ಹ್ಮ್ 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 ಹೈಸ್ಕೂಲ್ಗೆ ಹೋಗುವಾಗ, ಅದೇ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲ್ಗೆ ಹೋಗುವಾಗ ಶನಿವಾರ ಭಾನುವಾರ ಫಿಲಮ್ಗಳು, ಅಲ್ಲಿ ಹಿಂದಿ ಫಿಲಮ್ ಅದೇ ಅದೇ ಭಾನುವಾರ ಬರ್ತಿತ್ತದು. ಭಾನುವಾರ ಬರ್ತಿತ್ತು. ಮತ್ತೆ ಟಾಕೀಸ್ಗೂ ಹೋಗಿ ನೋಡ್ತಾ ಇದ್ವಿ. ಇದು ಬೆಂಗಳೂರಲ್ಲಿ ಯಜಮಾನ್ರ ಜೊತೆ ನೋಡಿದ್ದು ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ, ಒಂದ್ ಅನುಭವ, ಏನಾದ್ರು ಮರೆಯಲಾಗದ ಘಟನೆ, ಒಂದ್ ನೆನಪಿನ ಬುತ್ತಿ ಸ್ವಲ್ಪ ಬಿಚ್ಕೊಳ್ಳಿ. ಅದು ಫಿಲಂ ನೋಡಿದಂದ್ರೆ ಒಂದ್ಸಾರಿ ನಮ್ ತಂದೆ ತಾಯಿ ಅವರು ITI ನಲ್ಲಿ ಇದ್ರಲ್ಲ, ಅವ್ರ ಫ್ಯಾಕ್ಟ್ರಿಯಿಂದ ಟೂರ್ ಕಳಿಸ್ತಾ ಇದ್ರು ವರ್ಷಕ್ಕೊಂದ್ಸಾರಿ. ಹಾ ಹಾ ITC ನೋ ಅದೇನೋ ಅಂತಾರೆ. ಹಾ ಹಾ ಹಾ
ಆಗ ನಮ್ ತಂದೆ, ನಮ್ ತಾಯಿ, ನನ್ ತಮ್ಮ ಎಲ್ಲ ಟ್ರಿಪ್ ಹೋದ್ರು. ನಾನ್ ಅವಾಗ ನನ್ ಮಗಳು ಹೊಟ್ಟೆಲ್ ಇದ್ದಿದ್ರಿಂದ ನನಗೆ ಹೋಗಕ್ ಆಗ್ಲಿಲ್ಲ. ಹಾ ಹಾ ಅವತ್ತು ಬೆಳಗ್ಗೆ 7 ಗಂಟೆಗೆ ನಾವು ಅವರನ್ನ ಬಸ್ ಹತ್ಸಿಕ್ಕೆ ಸಿಟಿ ಮಾರ್ಕೆಟ್ಗೆ ಹೋಗಿದ್ದು. ಓಕೆ. ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ 8:30 ಆಯ್ತು ಅವ್ರು ಹೊರಡ್ಲಿಕ್ಕೆ. ಹಾ ಅವಾಗ ಬಸ್ ಹತ್ಸಿ ಉಮಾ ಟಾಕೀಸ್ ಮಾರ್ನಿಂಗ್ ಶೋ. ಮನೆಗ್ ಹೋಗಿ ಇನ್ನೇನ್ ಮಾಡ್ಬೇಕು, ಯಾಕೆ ಹಾ, ಹೋಗ್ಬೇಕು ಅದೇ. ಅನ್ನೋಂಗೆ. ಮಾರ್ನಿಂಗ್ ಶೋ ಅವಾಗ ಹ್ಮ್ ಮ್ಯಾಟ್ನಿ ಇರ್ತಾ ಇತ್ತು. ಹ್ಮ್ ಆಮೇಲೆ ಮಧ್ಯಾಹ್ನ ನೂನ್ ಶೋ, ಹಾ. ಮ್ಯಾಟ್ನಿ, ನೂನ್ ಶೋ, ಫಸ್ಟ್ ಶೋ, ಸೆಕೆಂಡ್ ಶೋ. ಫಸ್ಟ್ ಶೋ, ಸೆಕೆಂಡ್ ಶೋ, 5 ಶೋ ಒಂದ್ ಸಾರಿನೇ ಒಂದೇ ದಿವ್ಸ ನೋಡ್ಕೊಂಡ್ ಮನೆಗ್ ಬಂದಿದ್ವಿ ನಾನು ನಮ್ಮ ಮನೆಯವರು. ಅಂದ್ರೆ ಬೇರೆ ಬೇರೆ ಸಿನಿಮಾ ಇತ್ತಾ? ಹಾ, ಬೇರೆ ಬೇರೆ. ಆಮೇಲೆ ನೆನ್ಪಿದ್ಯಾ ಯಾವ್ಯಾವ ಸಿನಿಮಾ ಅಂತ ಏನಾದ್ರು? ಅಷ್ಟೊಂದಿಲ್ಲ. ಓಕೆ ಓಕೆ. ಅಲ್ಲಿ ಉಮಾ ಟಾಕೀಸ್ ಪಕ್ಕ ಒಂದು ಚಿಕ್ಕ ಹೋಟ್ಲ್ ಇದೆ. ಅಲ್ಲಿ ಯಾವಾಗ್ಲೂ ಪರ್ಮನೆಂಟ್ ಹೋಟ್ಲು, ನಮ್ದು ಪರ್ಮನೆಂಟ್ ಸೀಟ್ ಅಲ್ಲಿ. ಓ ಸರಿ ಸರಿ. ನಮ್ಮಿಬ್ಬರದು ನಾನು ಹೋಗಿದ್ದೀನಿ, ಹೋಟ್ಲ್ ಹೆಸರು ಮರ್ತೋಗಿದೆ. ಏನೋ ಸರಿ ಸರಿ, ಪಕ್ಕದಲ್ಲಿ ಇದೆ. ಅದು ಗೊತ್ತಾಯ್ತು ಹೆಸರು ಗೊತ್ತಾಯ್ತು. ನಂಗೂ ಮರ್ತೋಗಿದೆ. ತುಂಬಾ ಕುರುಕ್ಲು ಸಿಗತ್ತೆ ಚೆನ್ನಾಗಲ್ಲಿ. ಹೌದು ಹೌದು. ಅದು ನಮ್ಮಿಬ್ಬರ ಹೋಟೆಲು. ಉಮಾ ಟಾಕೀಸ್ ಇಂದ ನಮ್ಗೆ ಯಾವ್ದೇ, ಅಲ್ಲಿ ಒಬ್ರು ಪರಿಚಯ ಇದ್ರು, ಇವ್ರು ಹ್ಮ್. ಆಟೋ ಡ್ರೈವರ್ ಅಲ್ವಾ. ಓ ಈ ಸರಿ ಹೋಯ್ತು. ರೀಲ್ಗಳು ಒಂದು ಟಾಕೀಸ್ ಇಂದ ಒಂದು ಟಾಕೀಸ್ಗೆ ಸಾಗಣೆ ಮಾಡ್ತಾ ಇದ್ರು ಹಾ ಹಾ ಅವಾಗ. ಹಾ ಹಾ ಅವಾಗ ಅಲ್ಲಿ ಒಬ್ರು ಪರಿಚಯ ಆಗಿದ್ರು. ಹಾ. ಯಾವ್ದೇ ಫಿಲಂ ರಿಲೀಸ್ ಆಗ್ಲಿ ನಮ್ಮಿಬ್ರಿಗೆ 2 ಟಿಕೆಟ್ ಮೊದಲನೇ ದಿವ್ಸ ನಮಗ್ ಕೈ ತಲುಪ್ತಾ ಇತ್ತು. ಹಾಗಾಗಿ ಓಕೆ. ತುಂಬಾ ಫಿಲಂ ನೋಡಿದೀವಿ, ಇಲ್ಲ ಅಂತ ಏನಿಲ್ಲ. ಸರಿ ಸರಿ ಸರಿ. ಎಲ್ಲಾ ತರದ್ ಜೀವನನು. ಹಾಗೆ ಬೇರೆ ಬೇರೆ ಹೋಟ್ಲುಗಳು ಟ್ರೈ ಮಾಡಿದ್ರ? ಅವಾಗ ವಿದ್ಯಾರ್ಥಿ ಭವನ್ ಇತ್ತ? ಎಲ್ಲಾ ಹೋಟ್ಲುಗಳು. ವಿದ್ಯಾರ್ಥಿ ಭವನ್ ಇತ್ತ? ವಿದ್ಯಾರ್ಥಿ ಭವನ್ ಹೋಟ್ಲು ಪರ್ಮನೆಂಟ್ ಅದು. ಓ ಸರಿ ಸರಿ. ಇಲ್ಲಿ ಉಮಾ ಟಾಕೀಸಿಗೆ ಹೋದಾಗ ಇಲ್ಲಿ, ಹ್ಮ್ ಗೊತ್ತಾಯ್ತು. ಇಲ್ಲ ಅಂದ್ರೆ ವಿದ್ಯಾರ್ಥಿ ಭವನ್ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಡ್ತಿದ್ರು. ಹ್ಮ್ 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 ನಾವು ತಿಂದು ನನ್ ತಮ್ಮಗಳಿಗೆ ಪಾರ್ಸಲ್ ತಗೊಂಡು ಬರ್ತಾ ಹ್ಮ್ ಇದ್ವಿ. ಮಲ್ಲೇಶ್ವರಂ ತುಂಬಾ CTR ಗೂ ಹೋಗ್ತಿದ್ರಾ? ಓ, ಅಂತೂ ಬೆಂಗಳೂರಲ್ಲಿ ಯಾವ ಮೂಲೆನೂ ಬಿಟ್ಟಿಲ್ಲ. ಸೊ ಬರೀ ಹಳ್ಳಿ ಜೀವನ ಅಲ್ಲ ನಿಮ್ದು, ಬೆಂಗಳೂರು ಇಲ್ಲ ಸಾಕಷ್ಟು ಇಲ್ಲ ಇಲ್ಲ, ನೋಡಿದೀರಾ? ತುಂಬಾ ಅದೇ ಸುತ್ತಾಡಿದೀವಿ. ಅದೇ ಅದೇ. ಆಯ್ತಾಯ್ತಾಯ್ತು. ಮದ್ವೆ ಆದ್ಮೇಲೆ ತುಂಬಾ ಪ್ರವಾಸ ಮಾಡಿದೀರಾ ಅಂತ ಕೇಳಿದೀನಿ. ತುಂಬಾ ಅಂದ್ರೆ ತುಂಬಾ. ಹೇಳಿ ನಿಮ್ಮ ಪ್ರವಾಸದ ಕೆಲವು ಪ್ರವಾಸ ತುಣುಕುಗಳು. ಅಂದ್ರೆ ನಂಗೆ ಈ ಬೆಟ್ಟ ಹತ್ತೋದು, ಟ್ರೆಕ್ಕಿಂಗ್ ಅಂದ್ರೆ ಭಾರಿ ಇಷ್ಟ. ಹ್ಮ್ ಬೆಟ್ಟ ಹತ್ಬೇಕು, ಬೆಟ್ಟದ ತುದಿಲ್ ನಿಂತು ಎಲ್ಲ ನೋಡ್ಬೇಕು, ಸುತ್ತು ಹ್ಮ್ ಪ್ರಕೃತಿ. ಹ್ಮ್ ಆಮೇಲೆ ಹರಿಯೋ ನೀರು. ಹ್ಮ್ ಹ್ಮ್ ಗಂಟೆಗಟ್ಲೆ ಏನು ದಿನ ಪೂರ್ತಿ ಕೂಡ್ಸಿದ್ರು ಕೂಡ್ತೀನಿ ಬೆಟ್ಟದ ಮೇಲೆ ಹೋಗಿ. ಹ್ಮ್ ಅಷ್ಟೊಂದು ಒಟ್ಟು. ಅವಾಗ ಏನಂದ್ರೆ ಮಕ್ಳಿಗೆ ಬೇಸಿಗೆ ರಜಾ ಬರೋದನ್ನ ಕಾಯ್ತಾ ಇರ್ತಿದ್ದೆ. ಹ್ಮ್ ಹ್ಮ್ ಆಮೇಲೆ ಬಟ್ಟೆ ಹೊಲಿತಾ ಇದ್ನಲ್ಲ, ಒಂದ್ ಹ್ಮ್ ಹುಂಡಿ ಮಾಡಿದ್ದೆ. ಹ್ಮ್ ಪ್ರವಾಸದ ಹುಂಡಿ ಅದು. ಹ್ಮ್ 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 ಆ ಪ್ರವಾಸದ ಹುಂಡಿಗೆ ನನ್ನ ಖರ್ಚೆಲ್ಲ ಕಳೆದ್ ಮಿಕ್ಕಿದ್ದೆಲ್ಲ ಅದಕ್ಕೆ ಹಾಕ್ತಾ ಇದ್ದಿದ್ದು. ಹ್ಮ್ 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 ರಜೆ ಬಂತು ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಚೆನ್ನಾಗ್ ಸುತ್ತಾಡ್ತಿದ್ವಿ. ಎಲ್ಲೆಲ್ಲಿ ಹೋಗಿದ್ದೀರಾ? ಸುತ್ತಮುತ್ತ ನಮ್ಮೂರಲ್ಲೇ ಹತ್ರ ಸಿದ್ದರ್ ಬೆಟ್ಟ, ಶಿವಗಂಗೆ ಬೆಟ್ಟ, ಹ್ಮ್ ರತ್ನಗಿರಿ ಬೆಟ್ಟ ಅಂತ ಒಂದಿದೆ. ಹ್ಮ್ ಬೇರೆ 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 ಚಿತ್ರದುರ್ಗದ ಬೆಟ್ಟ. ಹೊರ ರಾಜ್ಯ ಅಲ್ಲಿ ಇಲ್ಲಿ ಹೋಗಿದ್ದೀರಾ? ಹೊರ ರಾಜ್ಯ ಅಂದ್ರೆ ಅದು ಇತ್ತೀಚೆಗೆ ಮಕ್ಕಳೆಲ್ಲ ದೊಡ್ಡವ್ರು ಆದ್ಮೇಲೆ ಪ್ರವಾಸಗಳು ಮಾಡಿದ್ದು ಅದು. ಹ್ಮ್ 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 ನಮ್ ತಾಯಿ ಇಲ್ಲೇ, ನಮ್ ತಂದೆ ಹೋದ್ಮೇಲೆ ತಾಯಿ ಇಲ್ಲೇ ಉಳ್ಕೊಂಡ್ರಲ್ವಾ. ಹಾ ಹಾ ನಮ್ ತಾಯಿಗೆ ಸ್ವಲ್ಪ ಯಾತ್ರಾ ಸ್ಥಳಗಳು, ದೇವ್ರು ಅಂದ್ರೆ ಸ್ವಲ್ಪ ತುಂಬಾ ಇಷ್ಟ. ಹ್ಮ್ 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 ಅದೇ ಸಮಯಕ್ಕೆ ಕಾರ್ ತಗೊಂಡ್ವಿ. ಹ್ಮ್ ಹ್ಮ್ ಏನಿಲ್ಲ, ನಮ್ದು ಪ್ರವಾಸ ಅಂದ್ರೆ ಹೇಗಂದ್ರೆ ಈ ಕೂತಿರ್ತೀವಿ, ಇನ್ನು ಅರ್ಧ ಗಂಟೆಗೆ ಎಲ್ಲಿರ್ತೀವಿ ನಾವು ಹೇಳಲಿಕ್ಕಾಗಲ್ಲ. ಯಪ್ಪ. ಹ್ಮ್ ಯಾವಾಗ್ಲೂ ನಮ್ಮ 3 ಜನದ್ದು ಲಗೇಜ್ ರೆಡಿ ಇರ್ತಿತ್ತು. ಬ್ರಷ್, ಪೇಸ್ಟ್ ಎಲ್ಲ ಅವ್ರವ್ರ ಬ್ಯಾಗು. ಹ್ಮ್ ಹ್ಮ್ ಏನಿಲ್ಲ, ಹ್ಮ್ ಬೀರು ತೆಗೆಯೋದು, 1-2 ಜೊತೆ ಬಟ್ಟೆ ಇಟ್ಕೊಳ್ಳೋದು, ಹೊರಡ್ತಾ ಇರೋದು. ಕಾಲಿಗೆ ಚಕ್ರ ಅಕಸ್ಮಾತ್ ಅಂತಾರೆ. ಹ್ಮ್ ಹೊರಟಾಗ ಏನಾದ್ರು ಅಡ್ಗೆ ಮಾಡ್ಬಿಟ್ಟಿದ್ವಾ, ಡಬ್ಬಿಗಳ್ಗೆ ಹಾಕೊಳ್ಳೋದು. ಇನ್ನೂ ಕೆಲವು ಕಡೆ ಚಿಕ್ಕದೊಂದು ಸ್ಟವ್ ಮಾಡ್ಕೊಂಡಿದೀವಿ. ಓಹೋ. ಹ್ಮ್ ಕುಕ್ಕರ್, ಪಾತ್ರೆಗಳು, ಸ್ಟವ್, ಅಕ್ಕಿ, ಹ್ಮ್ ಬೇಳೆ ಹ್ಮ್ ಎಲ್ಲ ಹ್ಮ್ ಇಟ್ಕೊಂಡು ಎಲ್ಲೆಲ್ಲೋದ್ರಲ್ಲಿ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸುತ್ತಾಡ್ಕೊಂಡ್ ಬರೋದು. ಯಾವ್ದು ಈ ನೀವು ನೋಡಿರೋ ತುಂಬಾ ಇಷ್ಟವಾದ ಸ್ಥಳ ನಿಮ್ಗೆ? ನನಗೆ ತುಂಬಾ ಇಷ್ಟವಾದ ಸ್ಥಳ ಅಂದ್ರೆ ಕೇದಾರ್ನಾಥ. ಹಾ 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 ಹಾ. ಹ್ಮ್ ಮೊದಲನೇದಾಗಿ ಅಲ್ಲಿ ಬೆಟ್ಟದ ಮೇಲೆ
ಹ್ಮ್ ನಾವು ಹೋದಾಗ ಚಂದ್ರಗ್ರಹಣ ಇತ್ತು ಅವತ್ತು. ಓಹೋ ಹ್ಮ್ ಅವತ್ತು ತುಂಬಾ ಮೋಡ ಇದ್ರಿಂದ ಹೆಲಿಕಾಪ್ಟರ್ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿದ್ರು. ಹ್ಮ್ 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 ಹೋಗುವಾಗ ಕುದುರೆ ಮೇಲೆ ಹೋಗಿದ್ದು, ಅಲ್ಲಿ ಹೋಗುವಾಗ ಕತ್ಲಾಗ್ಬಿಡ್ತು. ಹ್ಮ್ ಹ್ಮ್ ಅಲ್ಲಿ ಹೋದಾಗ ಹ್ಮ್ ಅವಾಗ ಏನಾಯ್ತು, ನಮ್ಮ ಜೊತೆ ಬಂದಿದ್ದವರೆಲ್ಲ ಇಳಿದು ಹೋಗ್ಬಿಟ್ರು. ಹ್ಮ್ 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 ನಮ್ಮ ಜೊತೆಲಿ ಬಂದವರೊಬ್ರಿಗೆ ಕಾಲು ಜಾರಿ ಬಿದ್ದ್ಬಿಟ್ಟು ಪೆಟ್ಟಾಯ್ತು. ಹ್ಮ್ 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 ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾವು ಬೆಟ್ಟ ದೇವಸ್ಥಾನದ ಹತ್ರಕ್ಕೆ ಹೋಗುವಾಗ ಸಮಯ ಆಗೋಯ್ತು. ಹ್ಮ್ 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 ಅವತ್ತು ರಾತ್ರಿ ನಮ್ಮ ಬಸ್ನವರೆಲ್ಲ ಕೆಳಗ್ ಬಂದ್ಬಿಟ್ರು. ನಾನು, ನಮ್ಮಮ್ಮ, ನಮ್ಮ ಮನೆಯವರು, ಗಾಯ ಆಗಿತ್ತಲ್ಲ ಹ್ಮ್ ಅವರು, ಅವ್ರ ಜೊತೆಲಿ ಒಬ್ರು, 5 ಜನ ಮಾತ್ರ ಅಲ್ಲಿ ಮೇಲೆ ಉಳ್ಕೊಂಡ್ಬಿಟ್ವಿ. ಹ್ಮ್ 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 ಅವತ್ತು ಚಂದ್ರಗ್ರಹಣ ಅವತ್ತು. ಹ್ಮ್ ಅಲ್ಲಿ ಪೂಜೆ ಮಾಡ್ತಾರಲ್ಲ ಅವರು ನಮ್ಮ ಕರ್ನಾಟಕದವ್ರಂತ ಅಲ್ಲಿದ್ದವ್ರು. ಹ್ಮ್ ಅವಾಗ ಹ್ಮ್ ಅವ್ರನ್ನ ಕೇಳ್ಕೊಂಡ್ವಿ, ನಾವ್ ಹಿಂಗ್ ಬಂದ್ಬಿಟ್ಟಿದೀವಿ, ನಾವು ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಹ್ಮ್ ಅವಾಗ ಅವರು ನಮ್ಗೆ ಒಂದು ರೂಮ್ ಕೊಟ್ಟು ವ್ಯವಸ್ಥೆ ಮಾಡಿದ್ರು. ಬೆಳಗಿನ ಜಾವ ಅವರೇ ಬಂದು ನಮ್ಮನ್ನ ಎದ್ದೇಳಿಸಿ, ನಮ್ಮ ಮನೆಯವರು ಎಲ್ಲ ಜನ್ಮರ ಹಾಕಿದ್ರಲ್ಲ, ಆ ಗ್ರಹಣ ದಿವಸ ಅದೇನೋ ಅವ್ರು ಬದಲಾಯಿಸ್ತಾರಲ್ವಾ, ಹಾ 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 ಅವಾಗ ಅವರೇ ಕರ್ಕೊಂಡೋಗಿ, ನಾವು ಬಟ್ಟೆ ಏನು ತಗೊಂಬಂದಿಲ್ಲ ಸ್ವಾಮಿ ಅಂದ್ರೆ, ಮಳೆ ಮೇಲಿಂದ ಸುರಿತಾ ಇದೆ, ಇದಕ್ಕಿಂತ ಮಡಿ ಬೇಕಾ ನಿಮ್ಗೆ ವಾವ್ ಹ್ಮ್ ಹ್ಮ್ ಅಂತ ಹ್ಮ್ ಹೇಳಿ ಒದ್ದೆ ಬಟ್ಟೆಲೆ, ಏನು ತುಂಬಾ ಮಳೆ, ಹ್ಮ್ ಹ್ಮ್ ಸಿಕ್ಕಾಪಟ್ಟೆ ಮಳೆ. ಹ್ಮ್ ಅವತ್ತು ನಾವು 5 ಜನ ಹೋಗಿ ಅದು ದೇವ್ರನ್ನಾಗೆ ಅಭಿಷೇಕ ನಾವಿಬ್ರೇ ಮಾಡಿದ್ವಿ, ನಾನು ನಮ್ಮ ಮನೆಯವರು. ಕೇದಾರನಾಥ ದೇವ್ರ ಕೇದಾರನಾಥನಿಗೆ ಅಯ್ಯಪ್ಪ ಹ ಹ್ಮ್ ಹ್ಮ್ ಅದು ಹ್ಮ್ ನನಗೆ ಈಗ್ಲೂ ಈಗ ಮೈ ರೋಮಾಂಚನ ಆಗುತ್ತೆ. ಹ್ಮ್ 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 ಯಾಕೆಂದ್ರೆ ದರ್ಶನನೇ ಕಷ್ಟ ಅನ್ನೋ ಹಾಗೆ, ಅದೇ ಹ ಅಂಥದ್ರಲ್ಲಿ ಗ್ರಹಣದ ದಿವಸ ಜನ್ವಾರ ಬದಲಾಯಿಸಿ ಅಲ್ಲಿ ಅಭಿಷೇಕ ಹ್ಮ್ ಮಾಡಿದ್ವಿ ನಾವಿಬ್ರು. ಹ್ಮ್ ಅದು ನನಗೆ ಒಂಥರ ಅದು ಅಪರೂಪಕ್ಕೆ ದೊರೆಯುವಂತ ಒಂದು ಸಂದರ್ಭಗಳಿವು. ನಿಮ್ಮನ್ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕು ರತ್ನಕ್ಕ, ಇವಾಗ ನಮಗೂ ಪುಣ್ಯ ಬರುತ್ತೆ. ಅಯ್ಯೋ ಅಷ್ಟೇನಿಲ್ಲ. ಒಟ್ಟಲ್ಲಿ ಅವತ್ತು ನಾವೇ ಕೈಯಾರೆ ಕೇದಾರನಾಥನಿಗೆ ತೊಳೆದು ಅಭಿಷೇಕ ಹ್ಮ್ ಮಾಡಿ ಹ್ಮ್ ಪೂಜೆ ಮಾಡಿ, ಹ್ಮ್ ಹ್ಮ್ ಆಮೇಲೆ ಏನೋ ವ್ಯವಸ್ಥೆ ಹೆಲಿಕಾಪ್ಟರ್ ಬಂತು, ಹೇಗೋ ಬಂದ್ವಿ. ಹ್ಮ್ ಹ್ಮ್ ಅದೊಂದು ಘಟನೆ. ಹ್ಮ್ ಇದು ನೇಪಾಳಗ್ ಹೋಗಿದ್ವಿ ಹಾಗೇನೆ. ಹಾ 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 ಅಲ್ಲಿ ಪಶುಪತಿ ದೇವಸ್ಥಾನ, ಪಶುಪತಿನಾಥ ಪಶುಪತಿನಾಥ ದೇವಸ್ಥಾನ. ಅಲ್ಲಿ ಅದು ಹೇಗೆ ಅಂದ್ರೆ ಅದು ಹೇಳಲಿಕ್ಕೆ ಬರಲ್ಲ ಅನ್ನೋ ತರ. ಅವಾಗಾಗ್ಲೇ ನಾನು ಸ್ವಲ್ಪ ಈ ಆಧ್ಯಾತ್ಮದಲ್ಲಿ ಇದ್ದಿದ್ರಿಂದ ಧ್ಯಾನಕ್ಕೆ ಕೂತಾಗ ಹ್ಮ್ ಅದಾಗೋ ಅನುಭವ ಇದೆಯಲ್ಲ, ಹ್ಮ್ ಹ್ಮ್ ಅದು ನಿಜಕ್ಕೂ ಅದು ಹಂಚ್ಕೊಳಕ್ಕೂ ಆಗದೆ ಇರೋ ಅಷ್ಟು ಅದ್ಭುತ ಅನುಭವಗಳಲ್ಲಿ. ಹ್ಮ್ ಅಲ್ಲಿ ಹ್ಮ್ ಒಂದು ಸ್ಥಳ ಇಷ್ಟ ಆಯ್ತು. ಇನ್ನೂ ಒಂದು ತುಂಬಾ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದು ಅಂದ್ರೆ ಅಹೋಬಲ ಇದೆಯಲ್ಲ, ಇಲ್ಲಿ ಆಂಧ್ರ ನರಸಿಂಹ, ಆಂಧ್ರ. ನರಸಿಂಹ ಅದು ಒಂದೇ ಸಾರಿ 9 ಇದನ್ನು ನೋಡ್ಕೊಂಡ್ ಬರ್ಬೇಕು ಅನ್ನೋದೊಂದು ಹುಚ್ಚು ಪ್ರವಾಸ ಅದು ನಮ್ದು. ಹಾ 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 ಈ ನರಸಿಂಹ ಇದು ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುನ ಕರುಳು ಬಗೆದ ಸ್ಥಳ ಇದೆಯಲ್ಲ, ಹಾ ಅಲ್ಲಿಗೆ ಹೋಗಿ ಮುಟ್ಟಿ ಬಂದ್ವಲ್ಲ, ಹ್ಮ್ ಹ್ಮ್ ಅದು ಹ್ಮ್ ತುಂಬಾ ಒಂಥರ ಇದು. ಎಲ್ಲದು ಅಹೋಬಲದಲ್ಲೇನಾ? ಅಹೋಬಲ ಆಂಧ್ರದಲ್ಲಿ. ಅಂದ್ರೆ ಫುಲ್ ಬೆಟ್ಟ ಮೇಲ್ ಹತ್ತು ಹೋಗ್ಬೇಕಾ? ತುಂಬಾ ಕಡಿದಾದ ಬೆಟ್ಟ ತರ, ಹ್ಮ್ ಹ್ಮ್ ಕಾಡು ಹ್ಮ್ ತುಂಬಾ. ಹ್ಮ್ 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 ಅಲ್ಲಿ ಹೋಗಿ ಬರುವಾಗ ಸಂಜೆ 6 ಗಂಟೆ ಆಗೋಗ್ಬಿಡ್ತು. ಓ ಹ್ಮ್ ಎಲ್ರೂ ಇಳಿದ್ ಬಂದ್ಬಿಟ್ರು. ಯಾರೋ ದಾರಿ ಹೋಗ್ರು ಏನ್ ಮಾಡ್ಬಿಟ್ರು, ಈ ದಾರಿಯಲ್ಲಿ ಹೋದ್ರೆ ತುಂಬಾ ಹತ್ರ ಆಗುತ್ತೆ ಇಳಿಲಿಕ್ಕೆ ಅಂತ ದಾರಿ ತೋರಿಸ್ಬಿಟ್ರು. ದಾರಿ ತಪ್ಪಿ ಬಿಟ್ವಿ. ಹಾ ರಾತ್ರಿ ಸುಮಾರು 7-8 ಗಂಟೆ ಆಗೋಗ್ಬಿಟ್ಟಿದೆ. ಹ್ಮ್ ಹ್ಮ್ ದಟ್ಟ ಕಾಡು ಅಂದ್ರೆ ಅದು ಅಷ್ಟು ದಟ್ಟ ಕಾಡು. ಹ್ಮ್ 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 ನನಗೆ ಇವರೆಲ್ಲಾ ಹೆದರ್ತಾ ಇದಾರೆ, ಅದ್ರಲ್ಲಿ ನಮ್ ತಾಯಿ ಕಾಲ್ ಜಾರಿ ಬಿದ್ಬಿಟ್ರು. ಹ್ಮ್ ಹ್ಮ್ ಹಣೆಗೆ ಎಲ್ಲ ಏಟ್ ಆಗೋಗ್ಬಿಡ್ತು, ಹ್ಮ್ ತುಂಬಾನೇ ಹೊಲಿಗೆ ಹಾಕುವಷ್ಟು ಏಟ್ ಆಗೋಯ್ತು. ಹ್ಮ್ ಹ್ಮ್ ಸರಿ, ಅಲ್ಲಿ ತೀರ್ಥ ತಂದಿದ್ವಲ್ಲ ಅದನ್ನೇ ಬಟ್ಟೆ ನೆನ್ಸಿ ಕಟ್ಟಿ ಹಂಗೆ ಕರ್ಕೊ ಬಂದ್ವಿ ಅವ್ರನ್ನ. ಹ್ಮ್ ಹ್ಮ್ ಅವಾಗ ನಾನು ಯೋಚನೆ ಮಾಡಿದ್, ನಮ್ಮ ಮನೆಯವ್ರಿಗೆ ಹೇಳಿದ್ದಂಗೆ, ಏನಿಲ್ಲ ರೀ, ಒಂದು ದೊಡ್ಡ ಮರ ಸಿಕ್ಕುತ್ತೆ, ಹ್ಮ್ ಅದ್ರ ಬುಡದಲ್ಲಿ ಸುಮ್ನೆ ಕೂತ್ ಬಿಡೋಣ. ಹ್ಮ್ ಹುಲಿ ತಿಂದಾದ್ರೂ ತಿನ್ನುತ್ತೆ, ಹಾವಾದ್ರೂ ಕಚ್ಚುತ್ತೆ, ಏನೇ ನಮ್ಮ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದ್ ಆಗತ್ತೆ.
ಧೈರ್ಯವಾಗಿ ಕೂತ್ಕೊಳ್ರಿ ಅಂದ್ರೆ ನಮ್ಮ ಜೊತೆಲಿ ಇಬ್ರು ಬಂದಿದ್ರು, ಅವ್ರು ಕೇಳಲಿಲ್ಲ. ಹ್ಮ್ ಅವಾಗ್ಲೂ ಒಂಥರ ಅಷ್ಟೇ ನಾನ್ ಧೈರ್ಯವಾಗಿದ್ದೆ, ಒಂಥರ ಖುಷಿಯಾಗೂ ಇದ್ವಿ. ಈ ಅನುಭವ ನಮಗ್ ಸಿಕ್ತಿತ್ತ ದಾರಿ ತಪ್ಪದೆ ಇದ್ರೆ ಹ್ಮ್ ಅಂತ. ಹ್ಮ್ ಆಮೇಲೆ ನಮ್ ಜೊತೆಲಿ ಬಂದಿದ್ದವ್ರು ಅವ್ರು ಸ್ವಲ್ಪ ಭಯ. ಹ್ಮ್ ಅವರು ಕಿರ್ಚಿ ಕೂಗಿ ಯಾರಾದ್ರೂ ಸಹಾಯ ಮಾಡಿ ಅಂತ ಕೂಗಿದ್ರು. ಹ್ಮ್ ಯಾರೋ ಇಬ್ರು ಅಲ್ಲಿ ಕಾಡಲ್ಲಿ ಇರ್ತಾರಲ್ಲ, ಹ್ಮ್ ಹ್ಮ್ ಅವ್ರು ಯಾರೋ ಬಂದು ನಮ್ಮನ್ನ ಕರ್ಕೊಂಡು ಕೆಳಗಡೆ ಬಂದ್ರು. ಆ ಹ್ಮ್ ಕೆಳಗಡೆ ಬರ್ತಾ ಇದ್ರೆ ಒಂದೊಂದು ಹಾವು ಸುಮಾರು ಅಂದ್ರೆ ನಮ್ ತೋಳು ದಪ್ಪ ಇರುತ್ತೆ ಹಾವುಗಳು, ಹ್ಮ್ 3-4 ಹಾವುಗಳು. ಹ್ಮ್ 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 ಅದನ್ನ ನೋಡಿದ್ರೆ ಜೀವ ಜಲ್ಲನ್ನೋ ಹಾಗೆ ಅಂತ ಅನುಭವ. ಹ್ಮ್ ಕೊನೆಗೆ ಹೇಗೋ ಹೇಳದ್ ಬಂದು ರಾತ್ರಿ 10 ಗಂಟೆ ಆಗಿತ್ತು. ಯಾರೋ ಡಾಕ್ಟರ್ ನುಡ್ಕಿ ಅಮ್ಮಂಗ್ ಹೊಲ್ಗೆ ಹಾಕ್ಸಿ ಹ್ಮ್ 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 ಅಲ್ಲಿ ಅದು ಪುಣ್ಯ ಅದೇನೋ ಅಲ್ಲಿ ಪ್ರಸಾದ ಕೂಡ ನಮ್ಮನ್ ಕಾಯ್ತಾ ಇತ್ತಲ್ಲಿ. ನೋಡಿ. ಊಟ ಹ್ಮ್ 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 ಊಟ ಹ್ಮ್ ಮಾಡಿ ಮಲಗಿ ತಿರ್ಗ್ ಬೆಳಗ್ಗೆ ಎದ್ದು ಇನ್ ಮಿಕ್ಕ ಸ್ಥಳಗಳ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಮೊದಲು ಸಿಕ್ಕಿದ್ದು ಪೂಜಾರರು ಅವ್ರು ಹೇಳಿದ್ರು, ಹ್ಮ್ ಇಡೀ ನೀವು, ನಾನು ನಿಮ್ಮನ್ನು ಹೊಗಳಿ ಹೇಳ್ತಾ ಇಲ್ಲ, ಹ್ಮ್ ಒಂದೇ ಸಾರಿ 9 ನಾರಸಿಂಹ ದರ್ಶನ ಮಾಡಿದವ್ರು ನೀವೇನೆ ಹಾ ಮೊದಲು ಹ್ಮ್ ಅನ್ಸುತ್ತೆ, ಹ್ಮ್ 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 ಒಂದೇ ಸಾರಿಗೆ ಹ್ಮ್ ಅಂತ ಹೇಳಿದ್ರು. ಅಲ್ಲೆಲ್ಲ ಅನುಭವ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಕೊಳದಲ್ಲಿ ನೀರಿದೆ, ಹ್ಮ್ ಅದು ಕೈ ತೊಳ್ಕೊಂಡಿದ್ದಂತೆ ನರಸಿಂಹ, ಅದೇ ರಕ್ತ ಬಗ್ದಾಗ ಕರಳು ಬಗ್ದಾಗ ನೋಡ್ಲಿಕ್ಕೆ ಕೆಂಪಾಗಿರುತ್ತೆ ನೀರು, ಕೈಗೆ ತಗೊಂಡ್ರೆ ತಿಳಿ ನೀರಾಗಿರುತ್ತೆ ಹಾ ಹಾ ಅಲ್ಲಿ ಕೊಳದಲ್ಲಿ. ಹ್ಮ್ ಈ ಹ್ಮ್ ತರ ಹ್ಮ್ ಎಲ್ಲ ಅಲ್ಲಿ ಒಂಥರ ಅಪೂರ್ವ ಜಾಗಗಳು ಇವೆಲ್ಲ. ಹ್ಮ್ ಈ ಹ್ಮ್ ತರ ಹ್ಮ್ ಪ್ರವಾಸದಲ್ಲಿ ತುಂಬಾ ಅನುಭವ ಪಟ್ಟಿದೀವಿ. ಹ್ಮ್ ಮೈ ಜುಮ್ ಅಂತ ಇದೆ ರತ್ನಕ್ಕ. ಹೌದು, ನಾವು ಆ ಕ್ಷಣದಲ್ಲಿ ಹೇಗಿರಬಹುದು. ಅಲ್ವಾ. ಹ್ಮ್ ನಾನ್ ಕೆಳಗಡೆ ನೋಡಿದೀನಿ ಅಷ್ಟೇ, ಅಹೋಬಲ ಮೇಲ್ ಹತ್ತಿಲ್ಲ. ಇಲ್ಲ ಇಲ್ಲ, ಆ ತುಂಬಾ ಚೆನ್ನಾಗಿದೆ ಅದೆಲ್ಲ. ಅದೇ. ಸರಿ ಒಂಥರ ಸರಿ ಸರಿ. ಆ ಮುಂದುವರಿತಾ ರತ್ನಕ್ಕ, ಬಹಳಷ್ಟು ಹಂಚ್ಕೊಂಡಿದ್ದೀರಾ ನಿಮ್ಮ ಜೀವನದ ಅನುಭವಗಳನ್ನ ಖಂಡಿತ. ಇತ್ಯಾದಿ ಎಲ್ಲ. ಅಂದ್ರೆ ಜೀವನ ಒಬ್ಬೊಬ್ಬರಿಗೆ ಒಂದೊಂದು ಪಾಠ ಕಲ್ಸತ್ತೆ, ಏರುಪೇರಿನ ಗಾಯನ ಅಂತ ಏನ್ ಹೌದು. ಹೇಳ್ತೀವಿ. ಆ ನಿಮ್ಮ ಪ್ರಕಾರ ಒಂದು ಪಾರಮಾರ್ಥಿಕ ಕ್ವಶನ್ ಕೇಳ್ತೀನಿ. ಹ್ಮ್ ಜೀವನದ ಯಶಸ್ಸು ಅಂದ್ರೆ ನಿಮ್ಮ ಪ್ರಕಾರ ಏನು? ಜೀವನದ ಯಶಸ್ಸು ಅಂದ್ರೆ ಯಾವುದೇ ಪ್ರಶಸ್ತಿ, ಯಾವುದೇ ಒಂದು ಉನ್ನತ ಸ್ಥಾನ ಯಾವುದು ಅಲ್ಲ ಅಂತ ನನ್ಗನ್ಸುತ್ತೆ. ನನ್ನ 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 ಅರಿವಿನ ಮಟ್ಟಿಗೆ ಹ್ಮ್ ತಂದೆ ತಾಯಿಗಳ ಸೇವೆ ಬಿಟ್ಟು ಇನ್ನೆಲ್ಲೋ ಹೊರಗಡೆ ಹೋಗಿ ಸೇವೆ ಮಾಡೋದು, ಹ್ಮ್ ಈ ತರ ಹ್ಮ್ ಯಾವುದೂ ಎಲ್ಲ ನಮ್ದು ಅಧ್ಯಾತ್ಮದ ವಿಚಾರದಲ್ಲಾದ್ರೆ ಯಾರಿಗೂ ಬೇರೆಯವರಿಗೆ ನೋವನ್ನು ಮಾಡದೆ, ನಾವು ಹ್ಮ್ ಹ್ಮ್ ಯಾರಿಗೂ ತುಂಬಾ ನೋವು ಮಾಡದೆ, ಹ್ಮ್ ಯಾರಿಗೂ ಕಷ್ಟ ಕೊಡದೆ, ಹ್ಮ್ ನಮ್ಮಷ್ಟಕ್ಕೆ ನಾವು ಬದುಕೋದು ಇದೆ ಅಲ್ಲ. ಆದ್ರೆ ಹಾಗಂತ ನಾವು ಸ್ವಾರ್ಥಿಯಾಗಂತೂ ಅಲ್ಲ. ನಮ್ಮದು ನಾವು ಅಂದ್ರೆ ನಮ್ಮ ಕೈಲಾದ ಸೇವೆ ಹ್ಮ್ ಹ್ಮ್ ಏನೇ ಆಗಿರ್ಲಿ, ಅದು ಸಣ್ಣದಾಗ್ಲಿ ಏನೇ ಆಗ್ಲಿ, ಕಷ್ಟದಲ್ಲಿರೋರು ಅಂದ್ರೆ ಕರಗೋದು, ಇದನ್ನೆಲ್ಲ ನಾವು ಪಾಲಿಸ್ತಾ ಹೋದ್ರೆ ಬೇರೆಯವ್ರನ್ನ ಕೀಳಾಗಿ ನೋಡದೆ ಇರೋದು, ಹ್ಮ್ 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 ಬೇರೆಯವ್ರನ್ನ, ಇವಾಗ ನಾನು ದೊಡ್ಡ ಅಧಿಕಾರದಲ್ಲಿದ್ದೀನಿ ಅಂತ ಕೆಳಗಡೆ ಇರೋರು ಮನುಷ್ಯರಲ್ವಾ, ಮನುಷ್ಯರನ್ನ ಸಮಾನ ಭಾವದಿಂದ ನೋಡ್ಕೊಂಡು, ಹ್ಮ್ ತಂದೆ ಹ್ಮ್ ತಾಯಿಗಳು ಹಿರಿಯರು ಅನ್ನೋ ಗೌರವ ಒಂದು ಹ್ಮ್ ಕೊಟ್ಕೊಂಡು ಹ್ಮ್ ಅಲ್ವಾ, ಕರೆಕ್ಟ್. ಅವ್ರ ಯಾರ್ದೇ ಮೂಗಿನ ನೇರಕ್ಕೆ ಅವ್ರವ್ರ ಮೂಗಿನ ನೇರಕ್ಕೆ ನಾನು ಸರಿ ಅಂತ ಅನ್ನಿಸ್ಬಹುದು ಎಲ್ರಿಗೂನು. ಹ್ಮ್ ಆದ್ರೆ ಹ್ಮ್ ಮಾನವೀಯತೆಯಿಂದ ಬದುಕೋದಿದೆಯಲ್ಲ, ಅದು ದೊಡ್ಡ ಸ್ಥಾನ. ಹ್ಮ್ ಯಾವುದು ನಂದಲ್ಲ ಇಲ್ಲಿ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಯಾವುದೂ ಇಲ್ಲ ಅಲ್ವಾ. ಹೌದು ಹೌದು. ನಾನು ಅನ್ನೋದನ್ನ ಬಿಟ್ಟು ನೀನು, ದೇವ್ರನ್ನ ನೀನು ಅನ್ನೋದೊಂದು ಕಲ್ತು ಮಾನವೀಯತೆಯಿಂದ ಬದುಕೋದೇನೆ ಅದು ಉನ್ನತ ಸ್ಥಾನ. ಬಿಟ್ರೆ ಈ ಪದವಿ ಸಂಬಳ ಆಗ್ಲಿ ದೊಡ್ಡ ಪ್ರಶಸ್ತಿಗಳಾಗ್ಲಿ ಹ್ಮ್ ಯಾವುದು ನನ್ನ ಇದಕ್ಕೆ ಉನ್ನತ ಸ್ಥಾನ ಅಲ್ಲ. ಹ್ಮ್ ಹ್ಮ್ ಮಾನವೀಯತೆಯಿಂದ ಬದುಕೋದೇ ಉನ್ನತ ಸ್ಥಾನ ಅಷ್ಟೆ ಅಂತ ದೊಡ್ಡ ನನ್ನ ಅಭಿಪ್ರಾಯ. ಚೆನ್ನಾಗಿ ಹೇಳಿದ್ದೆ ರತ್ನಕ್ಕ, ದೊಡ್ಡ ಮಾತು. ನಂಗನ್ಸತಿ ನಿಮ್ಮ ಇನ್ನೂ ಸಾಕಷ್ಟು ಈ ತರದ ಅನುಭವಗಳು, ಪ್ರವಾಸದ ಅನುಭವ, ಈಗ ನೀವು ಹೇಳಿದಂತ ಪಾರಮಾರ್ಥಿಕ ಅನುಭವಗಳು ನಿಮ್ಮ ಹೌದು, ಕಾವ್ಯದಲ್ಲಿ, ನಿಮ್ಮ ಕತೆಗಳಲ್ಲಿ, ಕವನಗಳಲ್ಲಿ ಬರ್ಬೇಕು ಅಂತ ನನ್ನ ಅಭಿಪ್ರಾಯ. ಬರ್ದಿರ್ಬೋದು ನೀವು, ನಾನು ಓದ್ದೇನೂ ಬರ್ದಿದ್ದೀನಿ, ಇರ್ಬೋದು. ಹಾ. ಎಲ್ಲಾನು ಸೊ ಬರ್ದಿದ್ದೀನಿ. ಓಕೆ ಓಕೆ ಓಕೆ, ಸರಿ ಸರಿ ಸರಿ.
ಆ ಈಗ ಕಡೆಯ ಭಾಗಕ್ಕೆ ಬರೋಣ ರತ್ನಕ. ಯಾವಾಗ್ಲೂ ನನ್ನ ಸಂದರ್ಶನಗಳಲ್ಲಿ ಬೆಂಕಿ ಚೆಂಡು ಸುತ್ತು ಇರುತ್ತೆ. ಆಯ್ತು. ಅಂದ್ರೆ ನಾನು ಆ ಉ, ಪ್ರಶ್ನೆಗಳು ಕೇಳ್ತೀನಿ, ಪಟಪಟ ಅಂತ ಉತ್ತರ ಕೊಡಬೇಕು, ಯೋಚನೆ ಮಾಡದೆ ಆದಷ್ಟು ಒಂದೇ ಪದದಲ್ಲಿ ಉತ್ತರ ಕೊಡಬೇಕು. ನಿಮ್ಮ ಮನಸ್ಸಿನ ಭಾವನೆ ಹಾಗೆ ತಕ್ಷಣ ಹೊರಗೆ ಬರ್ಲಿ ಅನ್ನೋದು ಈ ಪ್ರಯೋಗದ ಉದ್ದೇಶ. ರೆಡಿನಾ? ಖಂಡಿತ ಹ್ಮ್ ಖಂಡಿತ. ಸೊ ಬೆಂಕಿ ಚೆಂಡು ಸುತ್ತು ಪ್ರಾರಂಭ. ನಿಮ್ಮ ಹುಟ್ಟೂರು, ಕರ್ಮಭೂಮಿ, ಧರ್ಮಭೂಮಿ, ಬಡವನಹಳ್ಳಿ ಅಂದ್ರೆ ಹ್ಮ್ ಅಂದ್ರೆ ಏನನ್ಸುತ್ತೆ ತಕ್ಷಣ ನಿಮ್ಗೆ? ನಾನಿರೋ ಯಾವುದೇ ಸ್ಥಳ ಆದ್ರೂ ಅದು ನನಗೆ ಪವಿತ್ರ, ಅದ್ರಲ್ಲಿ ಇಷ್ಟ. ಸೊ ಬಡವನಹಳ್ಳಿ ಅಂದ್ರೆ ಪವಿತ್ರ. ಹೌದು, ನಾನಿರೋ ಸ್ಥಳ ಪವಿತ್ರ. ಓಕೆ ಓಕೆ. ಬೋಡಜ್ಜಿ ಅಂದ್ರೆ ತಕ್ಷಣ ಏನ್ ನೆನಪಾಗತ್ತೆ? ತಕ್ಷಣ ನೆನಪಾಗೋದು ಅವ್ರು ನನ್ನನ್ನ ನೋಡ್ತಾ ಇದ್ದಿದ್ ನೋಟ, ಪ್ರೀತಿ ತುಂಬಿದ ನೋಟ. ಪ್ರೀತಿ ತುಂಬಿದ ನೋಟ. ಓಕೆ. ನಿಮ್ಮನ್ನ ಸಾಕಿ ಬೆಳೆಸಿದ ನಿಮ್ಮ ತಾತ ಅಂದ್ರೆ ಒಂದು ಪದದಲ್ಲಿ ಅವ್ರನ್ನ ವರ್ಣನೆ ಮಾಡ್ಬೇಕಂದ್ರೆ? ತಾತ ಅಂದ್ರೆ ನನಗೆ ಮಾದರಿ. ತಾತ ಅಂದ್ರೆ ಮಾದರಿ. ವೆರಿ ಗುಡ್. ಆ ನಿಮ್ಮ ತಂದೆ ಬಗ್ಗೆ ಹೇಳಿದಿರ ಸಾಕಷ್ಟು. ತಂದೆನ ಒಂದು ಪದದಲ್ಲಿ ವರ್ಣಿಸ್ಬೋದಂದ್ರೆ? ಸ್ವಾಭಿಮಾನಿ. ಸ್ವಾಭಿಮಾನಿ. ಓಕೆ ಓಕೆ. ನಿಮ್ಮ ನೆಚ್ಚಿನ ಸಾಹಿತ್ಯ ಕೃತಿ, ಕತೆನೋ ಕಾದಂಬರಿನೋ ಏನ್ ಬೇಕಾದ್ರೂ ಆಗ್ಬೋದು. ನೆಚ್ಚಿನ ಅಂದ್ರೆ ನಾನ್ ಬರ್ದಿರೋದ್ರಲ್ಲಿ ಅಲ್ಲ, ನೀವು ಬರ್ದಿರೋದಲ್ಲ, ಬೇರೆಯವ್ರದ್ದು. ಬೇರೆಯವ್ರದ್ದು. ನನ್ನ ಮೆಚ್ಚಿದ್ದು ಮೊದಲು ಗೃಹಭಂಗ. ಗೃಹಭಂಗ ಭೈರಪ್ಪನವ್ರದ್ದು. ಓಕೆ ಹೌದು. ಓಕೆ. ನಿಮ್ಮ ನೆಚ್ಚಿನ ಸಾಹಿತಿ? ಸಾಹಿತಿ ಭೈರಪ್ಪನೇ. ಓಕೆ ಓಕೆ ಓಕೆ. ಸರಿ. ಆ ಚುಟುಕ ಚಿಕ್ಕದಾಗೆ ಇರುತ್ತೆ. ಆ ಚುಟುಕವನ್ನ ಒಂದು ಪದದಲ್ಲಿ ಹೇಳ್ಬೇಕಂದ್ರೆ? ಚುಟುಕ ಅಂದ್ರೆ? ಚುಟುಕ ಅಂದ್ರೆ ಮನ್ಸಿಗೆ ಮುಟ್ಟಬೇಕು, ಒಂದೇ ಪದದಲ್ಲಿ ಮನಸ್ಸಿಗೆ ಮುಟ್ಟುವಂಥದ್ದು. ಮುಟ್ಟುವಂಥದ್ದು. ಪ್ರಕೃತಿ ಅಂದ್ರೆ ಒಂದು ಪದದಲ್ಲಿ? ಪ್ರಕೃತಿ ಅಂದ್ರೆ ಆನಂದ. ಆನಂದ. ವಾವ್, ಎಂಥ ಮಾತಿದು. ಆ ಹೂ ಜೋಡಣೆ ನಿಮ್ಮ ಜೀವನದ ಡ್ಯಾಶ್? ನನಗೆ ಧ್ಯಾನ. ಧ್ಯಾನ. ಎಂತ ಮಾತು ಹೇಳ್ಬಿಟ್ರಿ. ಹೂ ಜೋಡಣೆ ನಿಮ್ಮ ಜೀವನದ ಧ್ಯಾನ. ಎಲ್ರು ಕೇಳಿಸ್ಕೋಬೇಕು. ದಾಸ ಸಾಹಿತ್ಯ ಅಂದ್ರೆ ಒಂದು ಪದದಲ್ಲಿ? ಅದು ಒಳ್ಳೆಯ ದಾರಿ ನನಗೆ. ದಾರಿ ತೋರಿಸುವಂಥದ್ದು. ಹೌದು. ಓಕೆ ಓಕೆ. ಮೊಗ್ಗಿನ ಜಡೆ ಅಂದ್ರೆ ತಕ್ಷಣ ಏನ್ ನೆನಪಾಗತ್ತೆ? ಬಾಲ್ಯ. ವಾವ್. ಸರಿ ಸರಿ. ಮೆಹಂದಿ ಅಂದ್ರೆ ಹಾಗೆ ಏನ್ ನೆನಪಾಗತ್ತೆ? ಮೆಹಂದಿ ಅಂದ್ರೆ ಒಂದು ಹೆಣ್ಣು ಮಗಳ ಒಂದು ಭಾವನೆ ಅಲ್ಲಿ. ಹೆಣ್ಣು ಮಕ್ಕಳ ಭಾವನೆ. ಭಾವನೆ. ಓಕೆ ಓಕೆ. ಟೈಲರಿಂಗ್ ಅಂದ್ರೆ ಏನ್ ತಕ್ಷಣ ನೆನಪಾಗತ್ತೆ ಒಂದ್ ಪದ? ನನಗೆ ಜೀವನದ ದಾರಿ ಅದು. ಜೀವನದ ದಾರಿ. ಓಕೆ. ನನ್ನ ಸಂಗಾತಿ ಅದು. ಓಕೆ ಓಕೆ ಓಕೆ. ನೀವು ಸಾಕಷ್ಟು ಪ್ರವಾಸ ಮಾಡಿದಿರಿ ಈಗಾಗ್ಲೇ, ಪ್ರವಾಸದ ಅನುಭವನು ಹೇಳಿದಿರಾ. ಆದ್ರೆ ಇನ್ಯಾವ್ದಾದ್ರು ನೋಡ್ಬೇಕು, ಇದುವರೆಗೂ ನೋಡಿಲ್ಲ ಅನ್ಸಿರೋ ಸ್ಥಳ ಇದೆಯಾ? ಅಂದ್ರೆ ಅದು ಮುಂಚೆ ಇತ್ತು ಎಲ್ಲ, ಇನ್ನೂ ಎಷ್ಟು ನೋಡ್ಬೇಕು ಅಂತ. ಆದ್ರೆ ಪ್ರಕೃತಿ ಒಟ್ಟಲ್ಲಿ ನೀರು ಹರಿಯೋದು. ಇಲ್ಲ 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 ನಾನ್ ಕೇಳ್ತಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಥಳ, ಅಮೃತಸರ ಫಾರ್ ಎಕ್ಸಾಂಪಲ್ ಹೇಳ್ತಿದೀನಿ. ನನಗೆ ಹೇಳ್ಬೇಕು ಅಂದ್ರೆ ಆ ತರದ್ದು ಯಾವ್ದು ಅನ್ಸ್ತು, ಕನ್ಯಾಕುಮಾರಿ. ಅಂದ್ರೆ ನೋಡಿದ್ರುನು ಮತ್ತೆ ನೋಡ್ಬೇಕು ಅನ್ನೋ ಪರ್ಟಿಕ್ಯುಲರ್ ಜಾಗ. ಓಕೆ ಓಕೆ. ಅಲ್ಲ, ಈ ತರದ್ದು ನೋಡ್ಬೇಕು ಅನ್ನೋ ಆಸೆ ಏನ್ ಉಳಿದಿಲ್ಲ, ಎಲ್ಲ ಆಸೆನ ಯಜಮಾನ್ರು ತೀರ್ಸಿದ್ದಾರೆ ಅಂತ ಆಯ್ತು. ಓಕೆ ಓಕೆ ಓಕೆ. ಬದುಕಿದ್ರು ನಿಮ್ ಯಜಮಾನ್ರು ಇವತ್ತು, ಇಲ್ಲ ಅಂದ್ರೆ ತೋರ್ಸಿ ಅಂತ ಹೇಳ್ತಿದ್ದೆ. ಅವತ್ತು ಭಿನ್ನಾಭಿಪ್ರಾಯನೇ ಇಲ್ಲ, ಯಾರೇನ್ ಹೇಳಿದ್ರು. ಇಲ್ಲ, ಅದೃಷ್ಟವಂತರು ಬಿಡಿ ರತ್ನಕ್ಕ. ಇಷ್ಟೆಲ್ಲಾ ಒಳ್ಳೆ ಪ್ರವಾಸಗಳು ಮಾಡಿಸಿರೋರು, ಚೆನ್ನಾಗಿ ನೋಡ್ಕೊಂಡಿರೋ ಪತಿ ಸಿಕ್ಕಿರೋದನ್ನು ಯಾಕೆಂದ್ರೆ ಸಾಹಿತ್ಯಕ್ಕೂ ಅವರು ಕೈ ಜೋಡಿಸಿದ್ದಾರೆ ನನಗೆ, ನನ್ನ ನಡೆಗೆ ಕೈ ಜೋಡಿಸಿದ್ದಾರೆ, ಹೆಜ್ಜೆಗೆ ಹಾಕಿದ್ದಾರೆ. ಎಲ್ಲೇ ಕಾರ್ಯಕ್ರಮ ಆದ್ರೂ ಅವರೇ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ಮತ್ತಿನ್ನೇನ್ ಬೇಕು ಹೇಳಿ. ಅದಕ್ಕಿಂತ ಮತ್ತೆ ಇನ್ನೂ ಹೆಚ್ಚು ಏನು ಬಯಸೋದಿಲ್ಲ, ಸಾಕು. ನಿಮ್ಮ ನೆಚ್ಚಿನ ತಿಂಡಿ?
ನನ್ನ ನೆಚ್ಚಿನ ತಿಂಡಿ ಉಪ್ಪಿಟ್ಟು. ನಿಮ್ ಯಜಮಾನ್ರದ್ದು? ಅವರದ್ದು ದೋಸೆ. ಓಕೆ ಓಕೆ ಓಕೆ. ಕೇದಾರನಾಥ ಅಂದ್ರೆ ಒಂದು ಪದದಲ್ಲಿ? ಒಂದು ಪದದಲ್ಲಿ ಜ್ಞಾನ ದರ್ಶನ ನನಗೆ. ವಾವ್, ಜ್ಞಾನ ದರ್ಶನ. ಇನ್ನು ನಿಮ್ಮೆಲ್ಲರ ಉಸಿರಾಗಿರ್ತಕ್ಕಂತ ಕನ್ನಡ ಅಂದ್ರೆ ಒಂದು ಪದದಲ್ಲಿ? ಕನ್ನಡ ಅಂದ್ರೆ ಉಸಿರೇ ನಂದು. ಉಸಿರೇ, ನಾನೇ ಹೇಳಿದ್ದೆ. ಓಕೆ ಹೌದು, ಓಕೆ ಅದು ಯಾಕೆಂದ್ರೆ ಹ್ಮ್ ನಮ್ ತಾಯಿ ಉಸಿರಾಡಿದ್ದೆಲ್ಲ ಕನ್ನಡ, ಹ್ಮ್ ಹ್ಮ್ ಹಾಗಾಗಿ ಅದು ನನಗೂ ಬಂದ್ಬಿಟ್ಟಿದೆ. ಹ್ಮ್ 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 ಆದ್ರೆ ಕೆಲವು ಪದಗಳು ಬಳಕೆಗೆ ಬೇಗ ಬರ್ದೆ ಅನಿವಾರ್ಯವಾಗಿ ಬಳಸ್ತಾ ಇವಿ ಅಷ್ಟೇ. ಇರ್ಲಿ, ಆದ್ರೆ ಅದು ಕನ್ನಡ. ಪರವಾಗಿಲ್ಲ. ಹೌದು. ಇನ್ನು ನೀವು ರಾತ್ರಿ ಪೂರ್ತಿ ಕಳೆದಂತ ಅಹೋಬಲ ಅಂದ್ರೆ ಒಂದು ಪದದಲ್ಲಿ? ಒಂಥರ ರೋಮಾಂಚನ. ವಾವ್, ಕರೆಕ್ಟ್ ಕರೆಕ್ಟ್, ರೋಮಾಂಚನ. ಸರಿ, ಇನ್ನು ಕಡೆಯ ಪ್ರಶ್ನೆ, ಕಡೆಯದಾಗಿ ಒಟ್ಟಾರೆ ಒಂದೇ ಒಂದು ಪದದಲ್ಲಿ ಜೀವನ ಅಂದ್ರೆ? ಜೀವನ ಅಂದ್ರೆ ನಗು. ಜೀವನ ಅಂದ್ರೆ ನಗು. ಎಂಥ ಮಾತು ಹೇಳ್ಬಿಟ್ರಿ ರತ್ನಕ್ಕ. ತುಂಬಾ ಖುಷಿ ಆಯ್ತು. ಒಟ್ಟು ಆಲ್ಮೋಸ್ಟ್ 1 ಗಂಟೆ 20 ನಿಮಿಷ, ಅಂದ್ರೆ 80 ನಿಮಿಷ ಇವತ್ತು ಹಲವಾರು ವಿಷಯಗಳನ್ನ ನೀವು ಹಂಚ್ಕೊಂಡಿದ್ದೀರಾ. ಕೆಲವನ್ನ ನಾನು ಇಲ್ಲಿ ಬರ್ಕೊಂಡೆ. ಸ್ಟಾರ್ಟಿಂಗ್ ಫ್ರಮ್ ನಿಮ್ದು ನಾಗರ ಪಂಚಮಿ ದಿನ ಹುಟ್ಟಿದ್ದು, ಬೋಡಜ್ಜಿ ನಿಮ್ಮನ್ನ ನಾಗರತ್ನ ಅಂತ ಹೆಸರಿಟ್ಟಿದ್ದು, ಮತ್ತೆ ತುಂಬಾ ಭಾವನಾತ್ಮಕವಾಗಿ ನಿಮ್ಮ ತಂದೆ ಆ ಕೆಂಪಿರುವೆ ಕಚ್ಚಿಸ್ಕೊಂಡಿದ್ದು, ತಂದೆ ಬೇರೆ ಊರಲ್ಲಿದ್ದು ನಿಮ್ಮನ್ನ ತಾತನ ಮನೇಲಿ ಓದಿಸ್ಕೊಂಡಿದ್ದು, ತಮ್ಮ ತಪ್ಪಿಸ್ಕೊಂಡ ಅಂತ ಹೇಳಿದ್ರಿ. ಆಮೇಲೆ ನಿಮ್ಮ ಶಿವಪ್ಪಾಚಾರ್ ಅವರು ಅಂದ್ರೆ ನಿಮ್ಮ ತಾತ ಅವರು ಹಾಡು, ಹಸೆ, ಕತೆ, ನಾಟಕ ಇತ್ಯಾದಿಗಳನ್ನೆಲ್ಲ ಹೇಳಿದ್ರ ಬಗ್ಗೆ ಹೇಳಿದಿರಾ. ತುಂಬಾ ಅನ್ಲು ಬುರುಕಿ ಆಗಿದ್ರಿ, ಸೂಕ್ಷ್ಮ ಸ್ವಭಾವದವರಾಗಿದ್ರಿ ಅಂತ ಹೇಳಿದ್ರಿ. ಬಹುಶಃ ಸೂಕ್ಷ್ಮ ಸ್ವಭಾವ ಕನ್ನಡ ನಾಡಿಗೆ ಒಳ್ಳೇದೇ ಮಾಡಿದೆ, ಸಾಕಷ್ಟು ನಿಮ್ಮಿಂದ ಕೃತಿಗಳನ್ನ ಕೊಡಿಸಿದೆ ಅಂತ ನನಗಾದ್ರೂ ಅನ್ಸತ್ತೆ. ಶಾಲೆನಲ್ಲಿ ವಿಧೇಯ ವಿದ್ಯಾರ್ಥಿನಿ ಆಗಿದ್ರಿ. ಚಿಕ್ಕಪ್ಪ ಖಂಡಿತ. ನಿಮ್ಮನ್ನ ಪಾಪು ಅಂತ ಕರೆದು ನಿಮ್ಮ ಸಾಹಿತ್ಯಾಭಿರುಚಿಗೆ ನೀರೆರೆದ್ರು ಅನ್ನೋದನ್ನ ನೀವು ಹೇಳಿದಿರಾ. ನಿಮ್ಮ ಸಾಹಿತ್ಯದ ಕೆಲವು ಕೃತಿಗಳನ್ನ ಇಲ್ಲಿ ಪರಿಚಯ ಮಾಡಿಸಿದಿರಾ. ಮತ್ತೆ ಕೂತ್ಕೊಂಡು ಮೋಡಗಳ ಆಕಾರವನ್ನ ನೀವು ನೋಡ್ತಿದ್ರಿ ಅಂತ ಹೇಳಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಈ ಇಮ್ಯಾಜಿನೇಷನ್. ಚಂದಿರ ಹೌದು. ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರುವನೆ ಅಂತ ಕುವೆಂಪು ಏನ್ ಬರ್ದಿದ್ದಾರೆ, ಅದನ್ನ ನೀವು ಒಬ್ಬ ಹುಡುಗಿಯಾಗಿ, ಚಿಕ್ಕ ಹುಡುಗಿಯಾಗಿ ನೋಡ್ತಿದ್ರಿ ಅಂತ ನಾನಾದ್ರೂ ನಂಗೆ ಅನ್ಕೋತೀನಿ. ಅದು ತುಂಬಾ ನಿಮ್ಮ ಪ್ರಕೃತಿ ಬಗ್ಗೆ ಅಂದ್ರೆ ತುಂಬಾ ಆಳವಾಗಿ ನಾನು ಅದೇ 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 ಒಂದು ಬೀಜ ಇವತ್ತು ಸಸಿ ನೆಟ್ ಬಂದ್ರೆ ಹೊಸ ಎಲೆ ಹೇಗ್ ಬರುತ್ತೆ ಮುಂದಿನ ವಾರ ನಾನು ಹೊಲದತ್ರಕ್ ಹ್ಮ್ ಹೋಗೋಷ್ಟ್ರಲ್ಲಿ, ಅದೇ ಈ ತರ ಪ್ರಕೃತಿ ಅದೇ ಜೊತೆ ತುಂಬಾ ಸಂಬಂಧ ನನಗೆ. ಅದೇ ಅದೇ. ಕಡೆದಾಗಿ ನೀವು ಅಂದ್ರೆ ನಿಮ್ಮ ಓವರ್ ಆಲ್ ಈ ಇಂಟರ್ವ್ಯೂನ ಸಮ್ಮರೈಸ್ ಮಾಡ್ಬೇಕು, ಒಂದು ಸಾರಾಂಶ ಹೇಳ್ಬೇಕು ಅಂತಂದ್ರೆ, ಆ ಕಲಾವಂತಿಕೆಯ ಒಂದು ಏನ್ ಹೇಳ್ತಾರೆ, ಒಂದು ಬೆಡಗು ನೀವು ಅಂತ ನಾನು ಹೇಳ್ಬೋದು. ಬೇರೆ ಬೇರೆ ಸಾಹಿತ್ಯ, ಸಂಗೀತ, ಹೂ ಜೋಡಣೆ, ಈ ಕಸೂತಿ, ದಾಸ ಸಾಹಿತ್ಯ, ಮೊಗ್ಗಿನ ಜೋಡೆ, ಮೆಹಂದಿ, ಟೈಲರಿಂಗ್, ನಾನು ಆಗ್ಲೇ ಹೇಳಿದಾಗೆ ಇನ್ನೂ ನಮಗ್ ಗೊತ್ತಿಲ್ದಿರೋದು ಇನ್ನು ಎಷ್ಟು ಇನ್ನೂ ಇದಾವೆ ಈ ಇರುತ್ತೆ. ತರದ್ದು. ಒಬ್ಬ ರಂಗೋಲಿ. ಹೆಣ್ಣು, ಒಬ್ಬ ಹೆಂಗಸು ಏನೆಲ್ಲ ಮಾಡ್ಬೋದು. ಬಹುಶಃ ಇದು ಈ ಸಂದರ್ಶನದ ಒಂದು ಸಾರಾಂಶ, ಮತ್ತು ಜನ ಏನ್ ತಗೋಬಹುದು ಅಂದ್ರೆ ಅದೇ ಅನ್ಸತ್ತೆ. ಅಂದ್ರೆ ಅದಕ್ಕೆ ನಾನು ಕೇಳಿದ್ದು, ಟಿವಿ ನೋಡ್ತೀರಾ, ಇನ್ನೊಂದ್ ನೋಡ್ತೀರಾ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ಎಲ್ಲರೂ ಯಾರನ್ನು ಕಂಪ್ಲೇಂಟ್ ಮಾಡೋದು ಅಂತಲ್ಲ, ಸಾಕಷ್ಟು ಸಮಯವನ್ನ ನಾವು ವ್ಯರ್ಥ ಮಾಡ್ತಾ ಇದೀವಿ. ಖಂಡಿತ. ಇಂತಹ ಸಂದರ್ಭದಲ್ಲಿ ನೀವು ಈ ರೀತಿ ನಿಮ್ಮನ್ನ ನೀವು, ಸಾಕಷ್ಟು ಟೈಮ್ ಇದೆ ನಿಮ್ಗೆ, ಆ ಟೈಮನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಒಂದು ಕಲೆ ಅಲ್ವಾ? ಅದನ್ನ ನೀವು ಖಂಡಿತ. ಹೌದು. ಬಹುಶಃ ಯಶಸ್ವಿಯಾಗಿ ಮಾಡಿದೀರಾ ನನ್ನನ್ನ ನೀವು. ಈ ಪ್ರಶ್ನೆ ಸುಧಾದಲ್ಲಿ ಒಂದು ಸಂದರ್ಶನ ಬಂದಿತ್ತು. ಹ್ಮ್ ಗಣೇಶ್ ಕೋಡೂರು ಅನ್ನೋರು ಮಾಡಿದ್ರು. ಹ್ಮ್ 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 ಯಾರ್ ಕೇಳಿದ್ರು ಸಮಯ ಇಲ್ಲ ಸಮಯ ಇಲ್ಲ ಅಂತಾರೆ, ಹೇಗೆ ಹ್ಮ್ ಇಂಥವಕ್ಕೆಲ್ಲ ಅಂತ. ಅದೇ. ಅವಾಗ ಹೇಳ್ದೆ, ಸಮಯ ಅದಾಗದ ಅಲ್ಲೇ ಇರುತ್ತೆ, ನಾವು ಬಳಸ್ಕೊಳ್ಳೋ ರೀತಿ ನಮಗ್ ಬೇಕಷ್ಟೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೇ ಅದೇ ಅದೇ, ವ್ಯರ್ಥ ಮಾಡಬಾರ್ದು, ಸಮಯ ಎಲ್ರಿಗೂ ಒಂದೇ. ಖಂಡಿತ. ಮತ್ತೆ ಈ ಸಂದರ್ಶನದಲ್ಲಿ ನಂಗೆ ಬಹಳ ಖುಷಿ ಕೊಟ್ಟಿದ್ದು, ನೀವು ನಿಮ್ ಯಜಮಾನ್ರ ಜೊತೆ ಆಟೋದಲ್ಲಿ ಸುತ್ತಾಡಿದ್ದು, ಹಲವಾರು ಟಾಕೀಸ್ಗಳಲ್ಲಿ ಸುತ್ತಾಡಿ ಪ್ರವಾಸ, ಅಂದ್ರೆ ಅಲ್ಲಿ ಕೆಲವು ಹೋಟೆಲ್ಗಳು, ಅಲ್ಲಿ ತಿಂಡಿ ತಿಂದಿದ್ದು, ಅದು ಇದು, ಮತ್ತೆ ನಿಮ್ಮ ಪ್ರವಾಸದ ಅನುಭವಗಳು, ಕೇದಾರನಾಥ, ಅಹೋಬಲ, ನವನರಸಿಂಹ, ನೇಪಾಳ, ಅಂದ್ರೆ ಓವರ್ ಆಲ್ ಒಬ್ಬ ವ್ಯಕ್ತಿ ಏನೇನು ಬಯಸ್ಬೋದು ಅದೆಲ್ಲ ನಿಮಗೆ ಸಿಕ್ಕಿದೆ. ಯಾರಿಗೂ ಕಷ್ಟ ಇಲ್ಲದೆ ಇರೋದಿಲ್ಲ, ನಿಮ್ಗೂ ಕಷ್ಟಗಳು ಬಂದಿದೆ, ಖುಷಿನೂ ಇದೆ. ನೀವಾಗ್ಲೇ ಕಷ್ಟನೂ ಇದೆ, ಹೇಳ್ದಾಗೆ ತುಂಬಾನೇ ಕಷ್ಟ ಇತ್ತು. ಆ, ಎಲ್ಲಾನು ಸಮವಾಗಿ ಸ್ವೀಕಾರ ಮಾಡಿದೀವಿ ನಾವು. ಅದೇ 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 ಅದೇ. ಅದೇ 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 ಕಷ್ಟಗಳ ಬಗ್ಗೆ ನಾನು ಕೇಳಲಿಲ್ಲ, ಇರ್ಲಿ.
ಇಲ್ಲ ಇಲ್ಲ. ಅದು ಎಲ್ರಿಗೂ ಇದ್ದಿದ್ದೆ. ಅಲ್ಲ, ಬಟ್ ಕಷ್ಟ ಹಂಚ್ಕೊಳ್ಳೋದು ಬೇರೆ, ಇದು ಬೇರೆ. ಖುಷಿ ಹಂಚ್ಕೊಳ್ಳೋದು ಬೇರೆ. ಹೌದು. ಅದಕ್ಕೆ ನೀವು ಕೊನೆಗೆ ಅದನ್ನೇ ಹೇಳ್ಬಿಟ್ರಲ್ಲ, ಜೀವನ ಅಂದ್ರೆ ಏನು ಅಂದ್ರೆ ಖುಷಿ, ನಗು ಅಂತ ಹೇಳಿದ್ರಿ. ಹೌದು. ಇದು ಈ ಒಂದು ಸಂದರ್ಶನದ ಒಟ್ಟಾರೆ ಸಾರಾಂಶ. ನಿಜಕ್ಕೂ ನನ್ಗೆ ಇವತ್ತು ತುಂಬಾ ಖುಷಿ ಆಯ್ತು ನಿಮ್ಮ ಸಂದರ್ಶನ ಮಾಡಿದ್ದು. ಕಡೇದಾಗಿ ಇನ್ನೇನಾದ್ರೂ ನಮ್ಮ ಕೇಳುಗರಿಗೆ ಒಂದೆರಡು ಸಾಲಲ್ಲಿ ಹೇಳದಿದ್ರೆ ಹೇಳಿ ಈ ಸಂದರ್ಶನವನ್ನ ಮುಗಿಸೋಣ. ಒಂದೆರಡು ಸಾಲು ಅಂದ್ರೆ, ಜೀವನ ಎಲ್ಲಾನು ಕಷ್ಟ ಸುಖ ಎಲ್ಲ ಬೆರ್ತ ಆಗಿರುತ್ತೆ. ಆದ್ರೆ ಕಷ್ಟನ ದೂಷಿಸದೆ ಇದು ನಮ್ಮ ಪಾಲಿನ ಒಂದು ನಮ್ಮ ಕರ್ಮ ಫಲ ಅಂತ ಸಂತೋಷವಾಗಿ ಅನುಭವಿಸಿದ್ರೆ ಅದಕ್ಕೆ ಒಳ್ಳೆ ಫಲ ಖಂಡಿತ ಸಿಗುತ್ತೆ ಅನ್ನೋದೇ ನನ್ನ ಒಂದು ಇದು. ಯಾಕೆಂದ್ರೆ ನನ್ನ ಅನುಭವ ಇದು. ಆಯ್ತು ರತ್ನಕ್ಕ, ಶುಭವಾಗ್ಲಿ. ನಮಸ್ಕಾರ. ನಮಸ್ತೆ. ಈ ಹಸಿರು